ಇನಿ ನಿಖಲ್ ಮಲ್ತನಂಚಿನ ಅಭಿನಂದನೆ ಅವು ಮುಗ್ರು ಬಂದಾರು ಕಣಿಯೂರದ ಗ್ರಾಮದ ಜನತೆಗೆ ಮಲ್ತನಂಚಿನ ಅಭಿನಂದನೆ ಅಂತ ಅನಿಸುತ್ತೆ. ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ. ಶುಭ್ರಜೋತ್ಸ್ನಾ ಪುಲಕಿತಯಾಮಿನಿ ಪುಲ್ಲಕುಸುಮಿತಾ ದ್ರುಮದಳ ಶೋಭಿನಿ ಸುಹಾಸಿನಿ ಸುಮಧುರ ಭಾಷಿಣಿ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ. ಕೋಟಿ ಕೋಟಿ ಕಂಠ ಕಲಕಲ ನಿನಾದ ಕರಾಲೆ ಕೋಟಿ ಕೋಟಿ ಭುಜೈಂದ್ರತ ಕರ ಕರವಾಲೆ ಅಬಲಾಕೆ ನೋ ಮಾಯೆ ತೋಬಲೆ ಬಹುಬಲಧಾರಿಣಿ ನಮಾಮಿ ತ್ವಾರಿಣಿ ರಿಪುದಲವಾರಿಣಿ ಮಾತರಂ ವಂದೇ ಮಾತರಂ. ತುಮಿ ವಿದ್ಯಾ ತುಮಿ ಧರ್ಮ ತುಮಿ ಹೃದಿ ತುಮಿ ಮರ್ಮ ತ್ವಂ ಹಿ ಪ್ರಾಣ ಶರೀರೆ ಬಾಹುತೆ ತುಮಿ ಮಾ ಶಕ್ತಿ ಹೃದಯೇ ತುಮಿ ಮಾ ಭಕ್ತಿ ತೋಮಾರಹಿ ಪ್ರತಿಮಾ ಗಡಿ ಮಂದಿರೆ ಮಂದಿರೆ ವಂದೇ ಮಾತರಂ. ತ್ವಂ ಹಿ ದುರ್ಗಾ ದಶ ಪ್ರಹರಣಧಾರಿಣಿ ಕಮಲಾಂ ಕಲ್ಮಲದಳ ವಿಹಾರಿಣಿ ವಾಣಿ ವಿದ್ಯಾಧಾರಿಣಿ ನಮಾಮಿ ತ್ವಾಂ ನಮಾಮಿ ಕಮಲಾಂ ಅಬಲಾಂ ಅತುಲಾಂ ಸುಜಲಾಂ ಸುಫಲಾಂ ಮಾತರಂ ವಂದೇ ಮಾತರಂ. ಶ್ಯಾಮಲಾಂ ಸರಳಾಂ ಸುಷ್ಮಿತಾಂ ಭೂಷಿತಾಂ ಧರಣೀಂ ಭರಣೀಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಬೋಲೋ ಭಾರತ್ ಮಾತಾ ಕಿ. ತಂಬೆಗೆ ನಮಿಸಿದ ಕುಮಾರಿ ಪೂರ್ವಿ ಗೌಡ ಪುದ್ದೊಟ್ಟು ಇವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಬಂಧುಗಳೇ, ದೇಶ ನನಗೇನು ಕೊಟ್ಟಿದೆ ಎಂದು ಕೇಳುವ ಬದಲು ದೇಶಕ್ಕೆ ನಾನೇನು ನೀಡಿದೆ ಎನ್ನುವ ಮಾತಿನಂತೆ ರಾಷ್ಟ್ರದ ಸೇವೆಯಲ್ಲಿ ನಿತ್ಯ ನಿರಂತರ ಶ್ರಮಿಸುತ್ತಿರುವ ಶ್ರಮಿಕ ಶಾಸಕ ಗೌರವಾನ್ವಿತ ಹರೀಶ್ ಪೂಂಜರಿಗೆ ಈ ದಿನ ಏರ್ಪಡಿಸಿರುವ ಗೌರವ ಅಭಿನಂದನಾ ಕಾರ್ಯಕ್ರಮದ ಹಿನ್ನೆಲೆ, ಉದ್ದೇಶ ಮತ್ತು ನಮ್ಮೆಲ್ಲರ ಕರ್ತವ್ಯದ ಕುರಿತು ಪ್ರಾಸ್ತಾವಿಕ ಮಾತುಗಳೊಂದಿಗೆ ಈ ಸಭೆಗೆ ಆಗಮಿಸಿರುವ ಎಲ್ಲ ಗಣ್ಯರನ್ನು ಹಾಗೂ ಬಂಧುಗಳನ್ನು ಸ್ವಾಗತಿಸಬೇಕಾಗಿ ಗೌರವಾನ್ವಿತ ಮಹಾಬಲಗೌಡ ನಾಗಂದೋಡಿ ಪೆರ್ಲಬೈಪಾಡಿ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಹರೀಶ್ ಪೂಂಜಾ ಅಭಿನಂದನಾ ಸಮಿತಿ
ಬಂದಾರು ಮೊಗ್ರು ಕಣಿಯೂರು ಗ್ರಾಮ ಗೌರವಾಭಿನಂದನೆ 2026 ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ 2025ರ ಕರಾವಳಿ ಮತ್ತು ಮಧ್ಯ ಕರ್ನಾಟಕ ವಿಭಾಗದ ಉತ್ತಮ ಶಾಸಕ ಪ್ರಶಸ್ತಿಯನ್ನು ಪಡೆದ ಬೆಳ್ತಂಗಡಿ ತಾಲೂಕಿನ ಹೆಮ್ಮೆಯ ಶಾಸಕರಾದ ಶ್ರೀಯುತ ಹರೀಶ್ ಪೂಂಜರವರಿಗೆ ಸನ್ಮಾನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂತಹ ಗೌರವಾನ್ವಿತ ಶಿವಶಂಕರ ನಾಯಕರವರೇ ಮತ್ತು ಇವತ್ತು ಗೌರವವನ್ನು ಸ್ವೀಕರಿಸಲಿಕ್ಕೆ ಇರತಕ್ಕಂತಹ ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕ ಶ್ರೀಯುತ ಹರೀಶ್ ಪೂಂಜರವರೇ ಮತ್ತು ವೇದಿಕೆಯಲ್ಲಿರತಕ್ಕಂತಹ ಎಲ್ಲ ಗಣ್ಯಾತಿ ಗಣ್ಯರೇ ಮತ್ತು ಮುಂಭಾಗದಲ್ಲಿರತಕ್ಕಂತಹ ಈ 3 ಗ್ರಾಮದ ನಾಗರಿಕ ಬಂಧುಗಳೇ, ನಾವು ಇವತ್ತು ಮಹತ್ತರವಾದ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಅದು ನಮ್ಮ ನೆಚ್ಚಿನ ಶಾಸಕರಾದಂತಹ ಹರೀಶ್ ಪೂಂಜರಿಗೆ ಅಭಿನಂದನೆಯನ್ನು ಸಲ್ಲಿಸುವುದಕ್ಕೋಸ್ಕರ. ಬಹುಶಃ ಇವತ್ತು ನಾವು ಅಭಿನಂದನೆಯನ್ನು ಸಲ್ಲಿಸಬೇಕಾದಂಥ ಅನಿವಾರ್ಯತೆ ನಮ್ಮ ಮೇಲೆ ಇದೆ. ಅದು ನಮ್ಮ ಧರ್ಮ ಕೂಡ ಅಭಿನಂದನೆ ಮಾಡೋದು. ಯಾಕೆಂದರೆ ನಮ್ಮ ಶಾಸಕರಿಗೆ ಕರ್ನಾಟಕ ಟಿ ವಿ ವತಿಯಿಂದ ಲೀಡರ್ ಅವಾರ್ಡ್ 2025 ಕರಾವಳಿ ಮತ್ತು ಮಧ್ಯ ಕರ್ನಾಟಕ ವಿಭಾಗದಲ್ಲಿ ಬೆಸ್ಟ್ MLA ಪ್ರಶಸ್ತಿ ಬಂದಿದೆ. ಬಹುಶಃ ಈ ಪ್ರಶಸ್ತಿಗಳು ಅಥವಾ ಗೌರವ ವಂದನೆಗಳು ಯಾರಿಗೆ ಕೂಡ ಸುಖ ಸುಮ್ಮನೆ ಸಿಗುವುದಿಲ್ಲ. ಸುಮಾರು 224 ಶಾಸಕರುಗಳು ನಮ್ಮ ರಾಜ್ಯದಲ್ಲಿದ್ದಾರೆ, ನಮ್ಮ ಸರ್ಕಾರದಲ್ಲಿದ್ದಾರೆ. ಬಹುಶಃ ಆ ಒಂದು ಪ್ರಶಸ್ತಿ ಅವಾರ್ಡ್ ಯಾಕೆ ಇವರನ್ನೇ ಹುಡುಕಿಕೊಂಡು ಬಂದಿದೆ? ನಾನು ಹಾಗೆ ಹೇಳಿದಾಗೆ ಸುಖ ಸುಮ್ಮನೆದು ಬರುವುದಿಲ್ಲ. ಒಬ್ಬ ಜನಪ್ರತಿನಿಧಿ ಆಗಬೇಕಿದ್ರೆ ಅವರ ಹತ್ರ ಒಂದು ಧ್ಯೇಯ, ಉದ್ದೇಶ, ಗುರಿ ಇದು ಇದ್ದರೆ ಅದನ್ನು ಪೂರೈಸಿದಾಗ ಇವರಿಗೆ ಇಂಥ ಅವಾರ್ಡ್ಗಳು ಲಭ್ಯ ಆಗ್ತದೆ. ಯಾಕೆ ನಾನು ಗುರಿ ಸಾಧನೆ ಈ ರೀತಿ ಹೇಳಿದೆ ಅಂತ ಹೇಳಿದರೆ, ನಮ್ಮ ಶಾಸಕರು ಪ್ರಥಮ ಬಾರಿಗೆ ಆಯ್ಕೆಯಾದಾಗ ಅವತ್ರ ಒಂದು ಕನಸಿತ್ತು, ಗುರಿ ಇತ್ತು. ಅದು ಆ ಕನಸು ಗುರಿ ಏನಂತ ಹೇಳಿದ್ರೆ ಬೆಳ್ತಂಗಡಿ ತಾಲೂಕನ್ನು ನವ ಬೆಳ್ತಂಗಡಿ ಮಾಡುವಂಥ ಗುರಿ ಇತ್ತು ಅವರ ಹತ್ರ. ಆ ಗುರಿಯನ್ನು ಮುಟ್ಟಲಿಕ್ಕೆ ತನ್ನ ಜೀವನದಲ್ಲಿ ತ್ಯಾಗ, ಶ್ರಮ, ಸವಾಲುಗಳನ್ನು ಎದುರಿಸಿ ಈ ಗುರಿಯನ್ನು ಮುಟ್ಟಿದ್ದಾರೆ. ಅವರ ಹತ್ರ ಗುರಿಯನ್ನು ಮುಟ್ಟಲಿಕ್ಕೆ ಸುಮಾರು ತಾಲೂಕನ್ನು ನವ ಬೆಳ್ತಂಗಡಿ ಮಾಡಬೇಕಿದ್ರೆ ಸುಮಾರು 15ರಿಂದ 20 ವರ್ಷಗಳ ಅವಶ್ಯಕತೆ ಇದೆ. ನಮ್ಮ ಬೆಳ್ತಂಗಡಿ ತಾಲೂಕು ಇಡೀ ರಾಜ್ಯದಲ್ಲಿ ಕುಗ್ರಾಮವಾಗಿರತಕ್ಕಂಥ ತಾಲೂಕುಗಳು ಇದು ಕೂಡ ಬಂದು ಇದನ್ನು ಅಭಿವೃದ್ಧಿ ಮಾಡುವುದು ಅಷ್ಟು ಸುಲಭದ ಕೆಲಸ ಅಲ್ಲ. ಸುಮಾರು ಇವರು ಶಾಸಕರಾಗುವ ಮುಂಚೆ ನಮ್ಮ ತಾಲೂಕಿನ ಸ್ಥಿತಿಗತಿ ಹೇಗಿತ್ತು, ರಸ್ತೆಗಳು ಹೇಗಿದ್ದವು, ಎಷ್ಟು ನದಿಗಳಲ್ಲಿ ಸೇತುವೆಗಳಿತ್ತು, ಈಗ ನಾವು ಲೆಕ್ಕ ತೆಗೆದರೆ ಎಷ್ಟು ಇತ್ತ ಅದಕ್ಕಿಂತ ಹೆಚ್ಚಿನ ಅಭಿವೃದ್ಧಿ ಅಥವಾ ಸೇತುವೆ ರಸ್ತೆ ನಿರ್ಮಾಣ ಆಗಿದೆ ಇವರ ಅವಧಿಯಲ್ಲಿ, 8 ವರ್ಷಗಳ ಅವಧಿಯಲ್ಲಿ ಆಗಿದೆ. ಇದೇ ರೀತಿ ನಾವು ಯಾಕೆ ಇವರೊಂದು ಪ್ರತಿಷ್ಠಿತವಾದ ಪ್ರಶಸ್ತಿ ಪಡೆದಿದ್ದಾರೆ ಅಂತ ಹೇಳಿದ್ರೆ, ಇವರ ಹತ್ರ ಗುರಿಯ ಜೊತೆಗೆ ಈ ತಾಲೂಕಿನ ಮುಂದಾಲೋಚನೆ ಅವರ ಹತ್ರ ಇದೆ. ನಾನು ಕೆಲವೊಂದು ವಿಚಾರಗಳು ಮಾತ್ರ ಹೇಳ್ತೇವೆ. ಅವರಿಗೆ ತುಂಬ ಇಂಥ ಕೆಲಸ ಕಾರ್ಯಗಳು ನಮ್ಮ ತಾಲೂಕಿನಲ್ಲಿ ನಡೆದಿದೆ. ಒಂದು ದೂರಾಲೋಚನೆ ಅಂತ ಹೇಳಿದ್ರೆ, ಒಂದು ಗೇರುಕಟ್ಟೆಯಿಂದ ನಗರಕ್ಕೆ ಸಂಪರ್ಕಿಸುವ ರಸ್ತೆ ನಿರ್ಮಾಣ ಮಾಡಿದ್ದಾರೆ. ಲಾಯ್ಲದಿಂದ ಕಣ್ಣಾಜೆಯಾಗಿ ಚರ್ಚ್ ರೋಡ್ ಬೆಳ್ತಂಗಡಿ ಬರುವ ರಸ್ತೆ ನಿರ್ಮಾಣ ಮಾಡಿದೆ. ಇದು 2 ಉದಾಹರಣೆ ಅಷ್ಟೇ. ಇದರಿಂದ ಏನು ನಮಗೆ ಲಾಭ? ಒಂದು ವೇಳೆ ನಮ್ಮ ತಾಲೂಕಿನ ಈ ಮುಖ್ಯ ರಸ್ತೆಗಳು ಎಲ್ಲಿಯಾದರೂ ಬ್ಲಾಕ್ ಆದರೆ ನಮ್ಮ ಊರಿನ ಜನರಿಗೆ ಅಥವಾ ಪರ ಊರಿನಿಂದ ಬರುವಂಥ ಪ್ರವಾಸಿಗರಿಗೆ ಯಾರಿಗೆ ಕೂಡ ತೊಂದರೆ ಆಗಬಾರ್ದು ಎನ್ನುವ ರೀತಿಯಲ್ಲಿ ಈ ರೀತಿಯ ರಸ್ತೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಇದು ಒಂದು ಕಡೆ ಆದರೆ ಕೇವಲ ಸೇತುವೆ ಮಾಡೋದು ಮಾತ್ರವಾ, ಮಾರ್ಗ ಮಾಡೋದು ಮಾತ್ರವಾ? ಒಬ್ಬ ಪ್ರತಿನಿಧಿ ಇದ್ದರೆ ಇಷ್ಟು ಮಾತ್ರ ಯೋಚನೆ ಮಾಡ್ತಾನೆ, ನನಗೆ ಅಲ್ಲಿ ರಸ್ತೆ ಆಗಬೇಕು, ಇಲ್ಲಿ ಸೇತುವೆ ಎನ್ನುವಂಥ ಯೋಚನೆ ಮಾತ್ರ ಮಾಡ್ತಾರೆ. ಇದು ಮಾತ್ರ ಅಲ್ಲ,
ಇಲ್ಲಿ ರಸ್ತೆ ನಿರ್ಮಾಣ, ಸೇತುವೆ ನಿರ್ಮಾಣ ಆದಾಗ ಇದರಿಂದ ನಮಗೆ ಹೆಚ್ಚು ಇನ್ನೊಂದು ಉಪಯೋಗ ಆಗಬೇಕು. ಏನಂತ ಹೇಳಿದ್ರೆ, ರಸ್ತೆ ಇಲ್ಲಿ ಭಾಗದಲ್ಲಿರುವಂಥ ಕೃಷಿಕರಿಗೆ ನೀರಿನ ಅವಶ್ಯಕತೆ ಇದೆ, ನೀರಿನ ಅಭಾವ ಇದೆ. ಆ ಅಭಾವವನ್ನು ಕೂಡ ಓಡಿಸಲಿಕ್ಕೋಸ್ಕರ ಅಲ್ಲಲ್ಲಿ ವೆಂಟೆಡ್ ಡ್ಯಾಮ್ಗಳನ್ನು ಮಾಡಿದ್ದಾರೆ. ಜಲಯಜ್ಞ ಎನ್ನುವಂಥ ಕಾರ್ಯಕ್ರಮವನ್ನು ಮೊದಲು ಮಾಡಿ ಈ ರೀತಿಯ ವೆಂಟೆಡ್ ಡ್ಯಾಮ್ಗಳನ್ನು ಮಾಡುವಂಥ ನಿರ್ಮಾಣಕರ್ತರಾಗಿದ್ದಾರೆ. ಬಹುಶಃ ನಾವು ಇವರು ನಮ್ಮ ಅಭಿವೃದ್ಧಿಯಲ್ಲಿ ಇವರಿಗೆ ಹಲವಾರು ವಿಚಾರಗಳು, ಇವರು ಮೊದಲಿಗರು, ಇಡೀ ರಾಜ್ಯದಲ್ಲಿಯೇ ಮೊದಲಿಗರು ಎನ್ನುವಂಥ ವಿಚಾರ ನಾವು ಸುಮಾರು ಸಂಗತಿಗಳು ನಮಗೆ ಗೊತ್ತಿದೆ. ಏನಂತ ಹೇಳಿದರೆ, ನಾನೀಗ ಹೇಳಿದಾಗೆ ಕೇವಲ ರಸ್ತೆ ಮಾತ್ರ ಅಲ್ಲ, ಏನು ಅಂತರ್ಜಲದ ಬಗ್ಗೆ ಯೋಚನೆ ಮಾಡೋದು. ಇನ್ನೊಂದು ಬಹುಶಃ ಇಲ್ಲಿ ನೀವು ಪೆರಡಾಲ್ನಲ್ಲಿ ಸೇತುವೆ ಆಗಿದೆ. ನಾನು ಯಾವುದೂ ಅಭಿವೃದ್ಧಿ ಕೆಲಸದ ಬಗ್ಗೆ ಹೇಳೋದಿಲ್ಲ, ಅದನ್ನು ಅಭಿನಂದನೆ ಭಾಷಣ ಮಾಡುವಾಗ ಹೇಳ್ತಾರೆ. ಅದೇ ರೀತಿ ನಾವು ಆವಾಗ ಏನು ಪ್ರವಾಹ ಬಂದಾಗ ಭಾಳ ಜನ ಮನೆ ಮಠಗಳನ್ನ ಕಲ್ಕೊಂಡಿದ್ರು. ಇಡೀ ನಮ್ಮ ತಾಲೂಕಿನಲ್ಲಿ ಬಂಗಾಡಿ, ಕಿಲ್ಲೂರು, ಈ ರೀತಿ ಪಟ್ರಾಮೆ, ಆ ಕಡೆ ಎಲ್ಲ. ಆವಾಗ ಅಷ್ಟರವರೆಗೆ ಇಡೀ ದೇಶದಲ್ಲಿ ಏನಾದರೂ ಅಂಥ ಸಮಸ್ಯೆಗೆ ಈಡಾದವರಿಗೆ ಏನಾದರೂ ಅವರಿಗೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿದ್ರೆ ಕೇವಲವಾಗಿ ಒಂದು ಹೆಸರನ್ನು ಹೇಳ್ತೀವಿ. ಏನಂತ ಹೇಳಿದ್ರೆ ಗಂಜಿ ಕೇಂದ್ರ ಅಂತೇಳಿ. ಇವಾಗ ಆ ಗಂಜಿ ಕೇಂದ್ರಗಳನ್ನು ಹೆಸರು ಬೇಡ, ಅದನ್ನು ಕಾಳಜಿ ಕೇಂದ್ರ ಎನ್ನುವಂಥ ವಿಚಾರ ಮಾಡಿದಂಥ ಆ ಹೆಸರಿಟ್ಟವರು ನಮ್ಮ ನೆಚ್ಚಿನ ಶಾಸಕ ಹರೀಶ್ ಪೂಂಜಾರವರು. ಅದು ಎಲ್ಲ ಕಡೆಗೆ ಉಪಯೋಗ ಆಗುತ್ತೆ, ಕಾಳಜಿ ಕೇಂದ್ರ ಅಂತೇಳಿ. ಅದೇ ರೀತಿ ಕೇವಲ ನಾನು ಸ್ಪೆಷಲ್ ಆಗಿ ಅಂತ ಹೇಳಿದ್ರೆ ಅಭಿವೃದ್ಧಿ ರಸ್ತೆ ಮಾತ್ರ ಅಲ್ಲ, ಇವರು ಮೊನ್ನೆ ಬಂದು ಹೇಳಿದ್ದಾರೆ. ಏನಂತ ಹೇಳಿದರೆ, ನಮ್ಮ ತಾಲೂಕಿನ ಯುವ ಜನತೆ ಏನಿದ್ದಾರೆ, ಈಗ ಕಲಿತ ಯಾರಿದ್ದಾರೆ, ಶಿಕ್ಷಣಾರ್ಥಿಗಳು ಯಾರಿದ್ದಾರೆ, ಅವರು ಮುಂದಕ್ಕೆ ಕೇವಲ ಸಾಮಾನ್ಯ ಜನರಾಗಬಾರ್ದು. ನನ್ನ ತಾಲೂಕಿನ ಜನತೆ ಅವರು ಉದ್ಯೋಗ ಪಡಿಬೇಕು, ಅದರ ಜೊತೆಗೆ ಉತ್ತಮ ವ್ಯಾಸಂಗವನ್ನು ಪಡೆದು IAS IPS ಆಗುವಂಥ ಕನಸನ್ನು ಕಾಣಬೇಕೆನ್ನುವಂಥ ಯೋಚನೆಯನ್ನು ಮಾಡಿದವರು ನಮ್ಮ ನೆಚ್ಚಿನ ಹರೀಶ್ ಪೂಂಜಾರವರು. ನೀವು ನೋಡಿರ್ಬೋದು, ಮೊನ್ನೆ ಎಲ್ಲ SLC ಮಕ್ಕಳಿಗೆ ಪ್ರತಿಯೊಬ್ಬರಿಗೆ ಅಭಿನಂದನೆ ಮಾಡಿ ಅವರಿಗೆ ಗೌರವಾರ್ಪಣೆ ಮಾಡಿದ್ದಾರೆ, ಅತ್ಯುನ್ನತ ಮಾರ್ಕ್ ಪಡೆದವರಿಗೆ. ಇನ್ನು ಉದ್ಯೋಗ ಮೇಳವನ್ನು ನಡೆಸುತ್ತಾ ನಮ್ಮ ತಾಲೂಕಿನ ಯುವಜನತೆ ಉದ್ಯೋಗನ ಪಡಿಬೇಕನ್ನೋ ಉದ್ದೇಶವನ್ನು ಇಟ್ಕೊಂಡು ಉದ್ಯೋಗ ಮೇಳವನ್ನು ಮಾಡ್ತಾ ಇದ್ದಾರೆ. ಇದೆಲ್ಲ ಮೊದಲು. ಇನ್ನೊಂದು, ನಮಗೆ ಇಲ್ಲಿ ರಿಕ್ಷಾ ಚಾಲಕರು ಇರ್ಬೋದು, ಎಲ್ಲಿ ಕೂಡ ನಮಗೆ ರಿಕ್ಷಾ ಸ್ಟ್ಯಾಂಡ್ ಮಾಡಲಿಕ್ಕೆ ಅನುದಾನ ಸಿಗ್ತದೆ ಎನ್ನುವಂಥ ವಿಚಾರ ಗೊತ್ತಿರಲಿಲ್ಲ. ಅದು ಯಾವಾಗ ಗೊತ್ತಾಯಿತು? ನಮ್ಮ ಶಾಸಕರು ಹರೀಶ್ ಪೂಂಜಾರವರು ಶಾಸಕರಾದ ಮೇಲೆ ರಿಕ್ಷಾ ಸ್ಟ್ಯಾಂಡ್ಗೆ ಕೂಡ ಅನುದಾನ ಸಿಗ್ತದೆ ಎನ್ನುವಂಥ ವಿಚಾರವನ್ನು ತಿಳಿಸಿಕೊಟ್ರು ನಮ್ಮ ಶಾಸಕರವರು. ಅದೇ ರೀತಿ ಬಹುಶಃ ನಾನು ಬೆಳ್ತಂಗಡಿಯ ಕನಸಂತ ಹೇಳಿದರೆ, ಈಗ ಬೆಳ್ತಂಗಡಿಯಲ್ಲಿ ಸರಿಯಾದ ಸುಸಜ್ಜಿತವಾದ ಬಸ್ ಸ್ಟ್ಯಾಂಡ್ ಇರಲಿಲ್ಲ. ಆ ಬಸ್ ಸ್ಟ್ಯಾಂಡ್ ನಿರ್ಮಾಣ ಆಗ್ತಾಯಿದೆ, ಅದರ ಕರ್ತರು ಕೂಡ ನಮ್ಮ ಶಾಸಕ ಹರೀಶ್ ಪೂಂಜಾರವರೇ. ಸರಿಯಾದ IB ಇರಲಿಲ್ಲ, ಅದರ ಸೃಷ್ಟಿಕರ್ತರು ಕೂಡ ನಮ್ಮ ಹರೀಶ್ ಪೂಂಜಾರವರೇ. ಇನ್ನು ಅಂಬೇಡ್ಕರ್ ಭವನ, ಹಲವಾರು ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಕೂಡ 20 ಲಕ್ಷ ರೂಪಾಯಿ ಅನುದಾನದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಿದ್ದಾರೆ. ಮೊದಲು ಇವರು ಶಾಸಕರಾಗೋ ಮುಂಚೆ ಕರೆಂಟಿನ ವಿಷಯ ಹೇಳಬೇಕಿದ್ರೆ, ಕರೆಂಟಿನ ಪರಿಸ್ಥಿತಿ ಏನಿತ್ತು? 3 ಫೇಸ್ನಲ್ಲಿ ವೋಲ್ಟೇಜ್ ಇರಲಿಲ್ಲ. ಹಲವಾರು ಜನ 3 ಫೇಸ್ನ ಜನರೇಟರ್ ತಗೊಂಡು ಬಂದು ಪಂಪು ರನ್ ಮಾಡಿ ತನ್ನ ಅಡಿಕೆ ಗಿಡವನ್ನು ಉಳಿಸುವಂಥ ಪರಿಸ್ಥಿತಿ ಇತ್ತು ಆವಾಗ. ಅದೇ ಕಳೆದ ವರ್ಷ ಇವರ ಅವಧಿಯಲ್ಲಿ ಸುಮಾರು 400ಕ್ಕೂ ಮಿಕ್ಕಿ TCಗಳನ್ನು ನಿರ್ಮಾಣ ಮಾಡಿ ಪ್ರತಿಯೊಬ್ಬ ರೈತನಿಗೆ ಬೇಕಾಗುವಷ್ಟು ಕರೆಂಟ್ ಬರುವ ಹಾಗೆ, 3 ಫೇಸ್ ಕರೆಂಟ್ ಬರುವ ಹಾಗೆ, ಪಂಪು ರನ್ ಆಗುವ ಹಾಗೆ ಮಾಡಿದಂಥ ನಮ್ಮ ಮಹಾನ್ ಭಾವರೇ ನಮ್ಮ ಹರೀಶ್ ಪೂಂಜಾರವರು. ಅದೇ ರೀತಿ ಬಹುಶಃ ನಾನು ಸುಮಾರು ಸಂಗತಿಗಳು ಹೇಳಲಿಕ್ಕಿದೆ. ಇನ್ನೊಂದು, ಬಹುಶಃ ಇಡೀ ರಾಜ್ಯ ಅಲ್ಲ, ಇಡೀ ದೇಶದ ನಾಯಕರಲ್ಲಿ ಕೊಂಡಾಡಿದರೆ ಅವರು ಮಾಡಿದ ಕಾರ್ಯ. ಮೊನ್ನೆ ಯುಗಾದಿ ಹಬ್ಬದ ಪ್ರಯುಕ್ತ ಸಾಮರಸ್ಯ ಸಂಗಮ ಎನ್ನುವಂಥ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಇಡೀ ದೇಶಕ್ಕೆ ಮಾದರಿಯಾಗಿದ್ದಾರೆ. ಉಪೇಕ್ಷಿತ ಬಂಧುಗಳ ಮನೆಯಲ್ಲಿ ಅವರ ಜೊತೆ ಊಟ ಸೇವಿಸಿ, ಅವರ ಜೊತೆ ಕುಣಿದು, ಅವರ ಜೊತೆ ಬೆರೆತು ಮಾತನಾಡಿ ಅವರಿಗೆ ಉಡುಗೊರೆಯನ್ನು ನೀಡಿದಂತಹ ವ್ಯಕ್ತಿ ಇದ್ರೆ ದೇಶದಲ್ಲಿ ನಮ್ಮ ಹರೀಶ್ ಪೂಂಜಾರವರು ಮಾತ್ರ. ಅದೇ ರೀತಿ ಬಹುಶಃ ಇವರ ಹತ್ರ ಒಂದೇ ಇದೆ ಏನಂತ ಹೇಳಿದ್ರೆ, ನೋ ಕಾಂಪ್ರಮೈಸ್ 2 ಸಂಗತಿಯಲ್ಲಿ. ಒಂದು ಅಭಿವೃದ್ಧಿ, ಇದರಲ್ಲಿ ಕಾಂಪ್ರಮೈಸ್ ಇಲ್ಲ. ಅದೇ ರೀತಿ ಯಾಕೆ ಇಷ್ಟು ಅನುದಾನ ತಂದರೆ ಅಂದರೆ, ಪ್ರತಿ ವಾರ ಇವರು ಹೋದಾಗ ಅಧಿವೇಶನಕ್ಕೆ ಹೋದಾಗ ಪ್ರತಿ ಮಂತ್ರಿಗಳನ್ನ ಭೇಟಿ ಮಾಡಿ ನಮ್ಮ ತಾಲೂಕಿಗೋಸ್ಕರ ಅನುದಾನ ತರ್ತಾಯಿದ್ರು. ಬಹುಶಃ ಇಲ್ಲಿಗೆ ನನ್ನ ಪ್ರಾಸ್ತಾವಿಕ ಭಾಷಣವನ್ನು ಮುಗಿಸಿ ಇವತ್ತು ನಮ್ಮ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂತಹ
ಶ್ರೀಯುತ ಶಿವಶಂಕರ ನಾಯಕ್, ರೈತ ಬಂಧು ಆಹಾರೋದ್ಯಮ ಮಾರುತಿಪುರ, ಇವರನ್ನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ನೆಚ್ಚಿನ ಶಾಸಕರು ಇವತ್ತು ನಮ್ಮ ಅಭಿನಂದನೆಯನ್ನು ಸ್ವೀಕರಿಸಲಿಕ್ಕಿರತಕ್ಕಂತಹ ಸನ್ಮಾನ್ಯ ಹರೀಶ್ ಪೂಜಾ MLA, ಇವರನ್ನು ಕೂಡ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಇನ್ನು ವೇದಿಕೆಯಲ್ಲಿರತಕ್ಕಂತಹ ಶ್ರೀಯುತ ಮನೋಹರ ಗೌಡ ಅಂತಾರ, ಮುಗಿರಡಕ ಧರ್ಮದೈವಗಳ ಆಡಳಿತ ಮೊಕ್ತೇಸರ ಶ್ರೀಯುತ ಮನೋಹರ ಅಂತಾರ, ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಚಂದ್ರಹಾಸ ಗೌಡ ದೇವಸ್ಯ ಗುತ್ತು ಮುಗಿರಡಕ, ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಇನ್ನೊಬ್ಬರು ನಮ್ಮ ಕೃಷಿಯಲ್ಲಿ ಪ್ರಶಸ್ತಿಯನ್ನು ಪಡೆದಂತಹ ದೇವಪ್ರಸಾದ್ ಕಡಮಾಜಿ ಇದ್ದಾರೆ ವೇದಿಕೆಯಲ್ಲಿ, ಅವರನ್ನು ಕೂಡ ಎಲ್ಲರ ಪರವಾಗಿ ಆತ್ಮೀಯ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಊರಿನ ಗಣ್ಯರು ಕಣೀರು ಗುತ್ತಿನ ಸುದರ್ಶನ್ ಹೆಗ್ಡೆಯವರಿದ್ದಾರೆ, ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಪದ್ಮನಾಭ ಶಿಲ್ಪಿ ಚಾಮುಂಡೇಶ್ವರಿ ಕ್ಷೇತ್ರ ಪಿಲಿಗುಡು, ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮಗೆಲ್ಲ ಚಿರಪರಿಚಿತರು ಗೌರವಾನ್ವಿತರಂಥ ಚಿದಾನಂದರಾವ್ ಕೊಲ್ಲಾಜೆ ಆಡಳಿತ ಮೊಕ್ತೇಸರರು ಉಮಾಮಹೇಶ್ವರ ದೇವಸ್ಥಾನ, ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಬಾಬು ನಾಯ್ಕ ಮೈಪಾಜೆ ಅಧ್ಯಕ್ಷರು ಮಹಾಮಾಯಿ ಮರಾಠಿ ಸೇವಾ ಸಮಿತಿ ಕಣಿಯೂರು, ಇವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಕೇಶವ ಸಾಲ್ಯಾನ್ ಬೆಂಗಾಯ್ ನಿವೃತ್ತ ಮ್ಯಾನೇಜರ್ ವಿಜಯ ಬ್ಯಾಂಕ್, ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಧರ್ನಪ್ಪಗೌಡ ಬಾಣಡ್ಕ ಪ್ರಗತಿಪರ ಕೃಷಿಕರು, ಇವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಜನಾರ್ದನ ಪೂಜಾರಿ ಕರ್ತಿಲ ಪ್ರಗತಿಪರ ಕೃಷಿಕರು, ಇವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಊರಿನ ಪವಿತ್ರ ಕ್ಷೇತ್ರವಾದ ಆನಂದಗೌಡ ಧರ್ಮದರ್ಶಿಗಳು ಚಾಮುಂಡೇಶ್ವರಿ ಕ್ಷೇತ್ರ ಮುಂಡೂರು, ಇವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಊರಿನವರಾದಂಥ ಪತ್ರಕರ್ತ ಮಿತ್ರರಿದ್ದಾರೆ ಅಚ್ಚುಶ್ರೀ ಬಾಂಗೇರು, ಇವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಮಾವಿನಕಟ್ಟೆಯ ಚರ್ಚಿನ ಧರ್ಮಗುರುಗಳಾದ ಕಾಶ್ಮೀರ್ ಡಿಸೋಜ, ಇವರನ್ನು ಎಲ್ಲರ ಪರವಾಗಿ ಆತ್ಮೀಯ ಸ್ವಾಗತಿಸ್ತೇನೆ. ಅದೇ ರೀತಿ ಧರ್ನಪ್ಪಗೌಡ ಕೋಡಿಯಲು ಪ್ರಗತಿಪರ ಕೃಷಿಕರು, ಇವರನ್ನು ಆತ್ಮೀಯ ಸ್ವಾಗತಿಸ್ತೇನೆ. ಅದೇ ರೀತಿ ತಿಮ್ಮಯ್ಯ ಗೌಡ ನಿವೃತ್ತ ಮ್ಯಾನೇಜರ್ CA ಬ್ಯಾಂಕ್, ಇವರನ್ನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿರತಕ್ಕಂತಹ ಎಲ್ಲ ನಮ್ಮ 3 ಗ್ರಾಮದ ನಾಗರಿಕ ಬಂಧುಗಳಿಗೆ ಆತ್ಮೀಯವಾಗಿ ಮತ್ತೊಮ್ಮೆ ಸ್ವಾಗತಿಸ್ತಾ ತಮಗೆಲ್ಲರಿಗೂ ಮಾತನಾಡಲಿಕ್ಕೆ ಅವಕಾಶ, ತಮಗೆಲ್ಲರಿಗೂ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ. ಸರ್ವರನ್ನು ಸ್ವಾಗತಿಸಿದ ಮಹಾಬಲಗೌಡ ನಾಗಂದೋಡಿ ಇವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಸಹೃದಯ ಸಜ್ಜನ ಬಂಧುಗಳೇ, ಸಮಾರಂಭದ ಕೇಂದ್ರ ಬಿಂದು ಗೌರವಾನ್ವಿತ ಶಾಸಕರನ್ನು ಸಮಾರಂಭದ ಅಧ್ಯಕ್ಷರು ಶಾಲು ಹಾಕಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಮಾನ್ಯ ಶಾಸಕರನ್ನು ಸ್ವಾಗತಿಸಿಕೊಳ್ತಾ ಇದ್ದೇವೆ. ಹಾಗೆ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರನ್ನು ಗೌರವಾನ್ವಿತ ಸಭಾಧ್ಯಕ್ಷರು ಶಾಲು ಹಾಕಿ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ, ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ. ಬಂಧುಗಳೇ, ಈ ದಿನದ ಒಂದು ಸುಂದರ ಕಾರ್ಯಕ್ರಮವನ್ನು ನಾಡಿನ ಬೇರೆ ಬೇರೆ ಊರಿಗೆ ತಲುಪಿಸಲು ನಮ್ಮ ಜೊತೆ ದೃಶ್ಯ ಮತ್ತು ಪತ್ರಿಕಾ ಮಾಧ್ಯಮದ ಬಂಧುಗಳು ಉಪಸ್ಥಿತರಿದ್ದಾರೆ. ಸೇರಿರುವ ಎಲ್ಲ ಸಜ್ಜನ ಬಂಧುಗಳ ಪರವಾಗಿ, ಹರೀಶ್ ಪೂಂಜಾ ಅಭಿನಂದನಾ ಸಮಿತಿಯ ಪರವಾಗಿ, ಮಾಧ್ಯಮದ ಮಿತ್ರರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಬಂಧುಗಳೇ, ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷರಾದ ಗೌರವಾನ್ವಿತ ಶಿವಶಂಕರ್ ನಾಯಕ್ ಇವರನ್ನು ಗೌರವಾನ್ವಿತ ಶಾಸಕರು ಶಾಲು ಹಾಕಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಬೇಕಾಗಿ ಅವರಲ್ಲಿ ಅತ್ಯಂತ ಗೌರವದಿಂದ ವಿನಂತಿಸಿಕೊಳ್ತಾ ಇದ್ದೇವೆ. ಬಂಧುಗಳೇ, ಓದಿನಲ್ಲಿ ವಕೀಲ ವೃತ್ತಿ ಪದವಿಯನ್ನು ಪಡೆದುಕೊಂಡಿದ್ದರೂ ಕೂಡ
ಇಂದು ಸಾವಯವ ಕೃಷಿ, ಹೈನುಗಾರಿಕೆ, ಜೇನು ಸಾಕಾಣಿಕೆ ಮೊದಲಾದ ಕೃಷಿ ಚಟುವಟಿಕೆಯಲ್ಲಿ ನಿರತರಾಗಿ ಪ್ರಗತಿಪರ ಕೃಷಿಕರಾಗಿ ಪ್ರಶಸ್ತಿ ಪಡೆದ ಈ ಭಾಗದ ಹೆಮ್ಮೆಯ ಕೃಷಿಕ ಗೌರವಾನ್ವಿತ ದೇವಿಪ್ರಸಾದ್ ಕಡಮಾಜೆ ಇವರಿಂದ ಇದೀಗ ಗೌರವಾನ್ವಿತ ಶಾಸಕರ ಕುರಿತಾದ ನಾಗರಿಕ ಬಂಧುಗಳ ಪರವಾದ ಅಭಿನಂದನಾ ಮಾತುಗಳು. ಈ ಕಾರ್ಯಕ್ರಮ ಪ್ರಾಯಶಃ ನಾವು ವಾರ್ಡಲ್ಲಿ ಮಾಡಬೇಕಿತ್ತು. ಒಂದು ವಾರ್ಡಲ್ಲಿ ಮಾಡಿದರೂ ಒಂದು ದಿವಸದಲ್ಲಿ ಮುಗಿಲಿಕ್ಕಿಲ್ಲ. ನಮ್ಮ ಹಿಂದೂ ನಾಯಕ ಹರೀಶ್ ಪೂಂಜಾ ಅವರ ಸಾಧನೆ ಇಡೀ ದೇಶವೇ ತಿರುಗಿ ನೋಡುವಂಥ ವ್ಯವಸ್ಥೆಯನ್ನು ಮಾಡಿದವರು ನಮ್ಮ ಶಾಸಕರು. ಸ್ವಲ್ಪ ಯೋಚನೆ ಮಾಡಿ ಬಂಧುಗಳೇ, ಒಂದು 10 ವರ್ಷ 15 ವರ್ಷಕ್ಕೆ ಮುಂಚೆ ನಮ್ಮ ಭಾರತ ಹೇಗಿತ್ತು ಅಂತ. ನಮ್ಮ ಸ್ನೇಹಿತರು, ನಮ್ಮ ಸಂಬಂಧಿಕರು ಯಾರಾದರೂ ವಿದೇಶದಲ್ಲಿ ದುಡಿಯುವವರಿದ್ದರೆ ಅವರ ಹತ್ರ ವಿಚಾರಿಸಿ ನೋಡಿ, 15 ವರ್ಷಕ್ಕೆ ಮುಂಚೆ ನಮ್ಮ ಭಾರತೀಯರನ್ನು ನೋಡುತ್ತಿದ್ದ ರೀತಿ ಹೇಗಿತ್ತು, ಇವತ್ತು ನೋಡುವ ರೀತಿ ಹೇಗಿದೆ. ಯು ಆರ್ ಫ್ರಮ್ ಇಂಡಿಯಾ ಅಂತೇಳಿ ಅವನನ್ನು ಕೈ ಕುಳುಕಿಸಿ ಅವನಿಗೆ ಅತಿಥಿ ಸತ್ಕಾರ ಮಾಡ್ತಾರೆ. ಕಾರಣ ನಾವು ಕೊಟ್ಟಂಥ ಒಂದು ಮತ ಆ ಮೋದಿಜಿ ಕೈಯಲ್ಲಿದ್ದರಿಂದ ಇವತ್ತು ನಮ್ಮ ಭಾರತವನ್ನು ಗುರುತಿಸುತ್ತದೆ. ವಿಶ್ವಗುರು ಆಗಿದೆ ನಮ್ಮ ಭಾರತ. ಅದೇ ನಮ್ಮ ಬೆಳ್ತಂಗಡಿ 10-15 ವರ್ಷಕ್ಕೆ ಮುಂಚೆ ಒಂದು ಬೆಳ್ತಂಗಡಿಯ ಹುಡುಗಿಯನ್ನು ಕೊಡಬೇಕಾದ್ರೆ ಆ ಮನೆಯವರು ಪಡ್ತಿದ್ದ ಕಷ್ಟ. ಬೆಳ್ತಂಗಡಿಯ ಒಂದು ಹುಡುಗನಿಗೆ ಒಂದು ಹುಡುಗಿ ಬರಬೇಕಾದ್ರೆ ಅಲ್ಲಿ ಪಡ್ತಿದ್ದಂಥ ಕಷ್ಟ. ಓಲ್ಲ ಪೊದುವೆ ಆಪುಚಿ ದಾಯೆ ಅವು ಮಲ್ಲ ಅಂಡಮಾನ್, ಅದು ಕುಗ್ರಾಮ. ಆ ಹುಡುಗಿ ನಮ್ಮ ಹತ್ರ ಸೆಟ್ ಆಗ್ಬೋದಾ? ಅದು ಆಗಲಿಕ್ಕೆ ಇಲ್ಲ. ಈ ಹುಡುಗಿ ಅಲ್ಲಿ ಜೀವಿಸ್ಬೋದಾ? ಅದು ಸಾಧ್ಯ ಇಲ್ಲ ಅಂತ ಹೇಳುವ ಒಂದು ವಿಚಾರ ನಮ್ಮ ನೆರೆಯ ತಾಲೂಕು, ನೆರೆಯ ಜಿಲ್ಲೆಗಳಲ್ಲಿ ಇತ್ತು. ಆದರೆ ಇವತ್ತು ಹೇಗೆ ಬದಲಾಗಿದೆ? ನೀವು ನಮ್ಮ ರಾಜ್ಯದ ಯಾವ ಮೂಲೆಗೆ ಹೋಗಿ, ದೇಶದ ಯಾವ ಮೂಲೆಗೆ ಹೋಗಿ, ನಾನು ಬೆಳ್ತಂಗಡಿಯವ ಅಂತ ಹೇಳಿದ ತಕ್ಷಣ ಹೇಳೋದು ಒಂದು ಮಾತು, ಹರೀಶ್ ಪೂಂಜರು ನಿಮ್ಮ MLA ಅಲ್ವಾ ಅಂತ. ಉತ್ಪ್ರೇಕ್ಷೆಯ ಮಾತಲ್ಲ ಇದು. ಯಾವ ಯುವಕರ ಹತ್ರ ಮಾತಾಡಿ, ಯಾವ ಒಂದು ಆಫೀಸರ್ ಹತ್ರ ಮಾತಾಡಿ, ನಿಮ್ಮ MLA ಚಲೋ ಇದ್ದಾರೆ, ನಿಮ್ಮಂಥ MLA ನಮಗೆ ಬೇಕು ಅಂತ ಹೇಳುವ ಒಂದು ಮಾತು ಅವರ ಬಾಯಿಂದ ಬರುತ್ತೆ. ಯಾಕೆ? ಸಂಘ ಶಿಕ್ಷಣ ಇದಕ್ಕೆ ಮೂಲ. ಸಂಘದಿಂದ ಬಂದಂಥ ನಮ್ಮ ಶಾಸಕರು, ಅವರ ತಂದೆ ತಾಯಿ ಅವರನ್ನು ಬೆಳೆಸಿದಂಥ ರೀತಿ, ವಿದ್ಯಾರ್ಥಿ ಜೀವನದಲ್ಲಿ ಅವರು ಕೈಗೊಂಡಂಥ ಕೆಲವು ನಿರ್ಣಯಗಳು ಆ ಮಟ್ಟಕ್ಕೆ ಅವರನ್ನು ಕೊಂಡೋಗಿದೆ. 10 ವರ್ಷಕ್ಕೆ ಮುಂಚೆ ಹರೀಶ್ ಪೂಂಜಾರಿ ಯಾರು ಅಂತ ಯಾರಿಗೂ ಗೊತ್ತಿರಲಿಲ್ಲ, ಬೆರಳೆಣಿಕೆ ಜನರಿಗೆ ಗೊತ್ತಿದ್ದದ್ದು. ಈಗ ಇಲ್ಲಿದ್ದವರು ಒಮ್ಮೆ ಕೈ ಎತ್ತಿ, ನಿಮ್ಮ ಎಷ್ಟು ಮಂದಿಯ ಮನೆಗೆ ಹರೀಶ್ ಪೂಂಜಾರು ಬಂದಿದ್ದಾರೆ? ಒಮ್ಮೆ ಒಂದು ಕೈ ಎತ್ತಿ ಅಂತ. ನಿಮ್ಮ ಎಷ್ಟು ಮಂದಿಯ ಮನೆಗೆ ಹರೀಶ್ ಪೂಂಜಾರು ಬಂದಿದ್ದಾರೆ ನೋಡಿ. ಒಂದು 15 ವರ್ಷದ ಮುಂಚೆ MLAಗಳು ನಿಮ್ಮ ಎಷ್ಟು ಮಂದಿಯ ಮನೆಗೆ ಬಂದಿರ್ತಾರೆ? ಯಾರಾದರೂ ಒಮ್ಮೆ ಕೈ ಎತ್ತಿ. ಎತ್ತಿ ಪ್ರಾಂಪ್ಟಾಗಿ ಏನು ಅದರಲ್ಲಿ ಇದಿಲ್ಲ, ಪ್ರಾಂಪ್ಟಾಗಿ ಹಾಂ ನೋಡಿ, ವ್ಯತ್ಯಾಸಗಳು ನೋಡಿ. ಇದು ವ್ಯತ್ಯಾಸ. ಅಂಥ ಸಂಘ ಶಿಕ್ಷಣದಿಂದ ಬಂದವರು ಮೊದಲಿಗೆ ಬಂದು ನಮ್ಮ ಊರಿನಲ್ಲಿ ದೇವಸ್ಥಾನಗಳ ಜೀರ್ಣೋದ್ಧಾರ ಆಗಬೇಕು ಅಂತ ಹೇಳುವ ಒಂದು ಸಂಕಲ್ಪ ಇಟ್ಟುಕೊಂಡು ಅಚಾನಕ್ಕಿಯಾಗಿ ಅವರಿಗೆ ಅಧ್ಯಕ್ಷ ಸ್ಥಾನವನ್ನು ಕೊಡುವಂಥ ವ್ಯವಸ್ಥೆಗಳು ನಡೆಯಿತು. ಆಗ ಬಂದಂಥ ಪ್ರಶ್ನೆ ಒಂದು, ಎಂಚ ಜವನ್ಯಾಗ ಅಧ್ಯಕ್ಷ ಕೊಡ್ತೀರಿ, ಎಂಚ ಮನ್ಪೇರ ಅತ್ತಾರೆಡು ಬೋಡಾಯ್ನಾತು ದುಡ್ಡುಂಡ ಅಂಚಾರ ಅಧ್ಯಕ್ಷ ಆಯ್ನಾನ? ಖಂಡಿತ ತಪ್ಪು. ಹಿಂದುತ್ವದ ನೆಲೆಯಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತ ಹೇಳುವ ಒಂದು ಇರಾದೆ, ಹಿಂದೂಗಳ ರಕ್ಷಣೆ ಮಾಡಬೇಕು ಅಂತ ಹೇಳುವ ಒಂದು ದೃಢ ಸಂಕಲ್ಪ ಅವರ ಮನಸ್ಸಿನಲ್ಲಿತ್ತು. ಅವರು ಕೈಗೊಂಡಂಥ ಎಲ್ಲ ಜೀರ್ಣೋದ್ಧಾರ ಕೆಲಸ, ಎಲ್ಲ ಬ್ರಹ್ಮಕಲಶೋತ್ಸವಗಳು ಅವರೊತ್ತಿಗೆ ಎಲ್ಲರ ಜೋಡುವಿಕೆಯಿಂದ ಎಲ್ಲವೂ ಸುಸೂತ್ರವಾಗಿ ನೆರವೇರಿತು. ಒಂದು 10, 12, 15 ಬ್ರಹ್ಮಕಲಶೋತ್ಸವದ ಅಧ್ಯಕ್ಷರಾದರು. ಕಾಳಿಗೆ ಚಕ್ರ ಕಟ್ಟಿ ಇಡೀ ತಾಲೂಕಿಗೆ ತಿರುಗಿದರು. ನಂತರ ಒಂದು ಮಾತು ಬಂತು, ಹರಿಶನ್ನೇ ಅಧ್ಯಕ್ಷರಾಯ್ಜಿನ ಅಲ್ಲಿ ಬ್ರಹ್ಮಕಲಶ ಆಪುಣ್ಯ ಇಜ್ಜಿ ಆರೇ ಅವಡ ಅಧ್ಯಕ್ಷ. ಯಾಕೆ ಬಂತು ಈ ಮಾತು? ಅಲ್ಲಿದ್ದ ಯುವಕರನ್ನು ಒಂದು ಸೇರಿಸಿ, ಅಲ್ಲಿದ್ದ ಹಿರಿಯರ ಹತ್ರ ಮಾತಾಡಿ ಆ ವ್ಯವಸ್ಥೆಯನ್ನು ಸುಸೂತ್ರವಾಗಿ ನೆರವೇರಿಸುವುದು.
ಆ ಕಾರ್ಯಕ್ರಮದ ಶುರುವಿಂದ ಕೊನೆ ತನಕ ನೆರವೇರಿಸುವಂಥ ವ್ಯವಸ್ಥೆಯನ್ನು ಈ ಹರೀಶ್ ಪೂಂಜಾರು ಒಂದು ಲೀಡರ್ಶಿಪ್ಪಲ್ಲಿ ಮಾಡಿದ್ದರಿಂದ ಆ ಮಾತು ಬರಲಿಕ್ಕೆ ಕಾರಣ. ಇವತ್ತು ವಂದೇ ಭಾರತ್ ಟ್ರೈನ್ ಇವತ್ತು ಓಡ್ತಿದೆ. ಯಾಕೆ ಓಡ್ತಿದೆ? ನರೇಂದ್ರ ಮೋದಿ ಅವರ ಪರಿಕಲ್ಪನೆಯಿಂದ ಓಡ್ತಿದೆ. ಆ ವಂದೇ ಭಾರತ್ ಟ್ರೈನನ್ನು ಒಂದು ನಿಮಿಷ ನೋಡಿ ಎಷ್ಟು ಖುಷಿ ಆಗ್ತದೆ ನಮ್ಮ ಮನಸ್ಸಿಗೆ. ಕೇಸರಿಮಯವಾದ ರೈಲು, ಅದನ್ನು ನೋಡಬೇಕು, ಇನ್ನು ನಾವು ಅದರಲ್ಲಿ ಪ್ರಯಾಣಿಸಬೇಕು. ಅಂಥ ರೈಲಿನ ಇಂಜಿನ್ ನಮ್ಮ ಹರೀಶ್ ಪೂಂಜಾರು. ಮತ್ತೊಂದು ಹೆಮ್ಮೆಯ ವಿಚಾರ ಅಂತ ಹೇಳಿದರೆ ಶಾಸಕರ ಹಿಂದುತ್ವದ ನಿಲುವು. ಸದಾ ನಾನೊಬ್ಬ ಹಿಂದೂ ಅಂತೇಳಿ ಎದೆತಟ್ಟಿ ಹೇಳುವಂಥ ಶಾಸಕ ಇದ್ದರೆ ಅದು ಹರೀಶ್ ಪೂಂಜಾರು ಒಬ್ಬರೇ. ನಾನೊಬ್ಬ ಹಿಂದುವನ್ನು ನಾನು ಎಂದು ಬಿಡುವುದಿಲ್ಲ ಅಂತ ಹೇಳುವ ಶಾಸಕ ಇದ್ದರೆ ಅದು ಹರೀಶ್ ಪೂಂಜಾರು ಒಬ್ಬರೇ. ನಿಮಗೆ ತಿಳಿದಿದೆಯೋ ಇಲ್ಲ ಗೊತ್ತಿಲ್ಲ, ಒಂದು 5 ವರ್ಷಕ್ಕೆ ಮುಂಚೆ ನಮ್ಮ ಇದೇ ಕಲ್ಲಮಾಡದಲ್ಲಿ ಗೋಕಲ್ಲರ ಅಟ್ಟಹಾಸಗೆ ಗೋವುಗಳು ಗಾಡಿಯಲ್ಲಿ ಹೋಗುತ್ತಿದ್ದ ಸಂದರ್ಭದಲ್ಲಿ ಯುವಕರು ತಡೆದ್ರು. ಅದನ್ನು ಯುವಕರನ್ನು ಕೊಂಡೋಗಿ ಉಪ್ಪಿನಂಗಡಿ ಸ್ಟೇಷನ್ನಲ್ಲಿ ಹಾಕಿದಂಥ ಸಂದರ್ಭ ರಾತ್ರಿ ಆಗಿತ್ತು. ತಕ್ಷಣ ನಮ್ಮ ಶಾಸಕರಿಗೆ ಕರೆ ಹೋಯಿತು. ಶಾಸಕರು ತಕ್ಷಣ ಬಂದು ಎಲ್ಲರ ಜೊತೆ ಪ್ರತಿಭಟನೆಯಲ್ಲಿ ಕೂತಿದ್ದರು. ಅವತ್ತಿನ ಪರಿಸ್ಥಿತಿ ನೋಡಿ ಬಂಧುಗಳೇ, ಅವರ ಧರ್ಮಪತ್ನಿಯವರು 2ನೇ ಹೆರಿಗೆ ಆದಂಥ ಸಂದರ್ಭ. ಅವರು ಹಾಸ್ಪಿಟಲಲ್ಲಿ ಇದ್ದಾರೆ. ಸಣ್ಣ ಮಗು ಆಗ ತಾನೇ ಹೆರಿಗೆ ಆದದ್ದು. ಅಂಥ ತಾಯಿ ಮಗುವನ್ನು ಬಿಟ್ಟು ನನ್ನ ಹುಡುಗರಿಗೆ ತೊಂದರೆ ಆಗ್ತದೆ ಅಂತ ಹೇಳಿ ಹಾಸ್ಪಿಟಲಲ್ಲಿ ಅವರನ್ನು ಬಿಟ್ಟು ಇಲ್ಲಿ ಹುಡುಗರ ಜೊತೆ ಧರಣಿ ಕೂತುವಂಥ ಶಾಸಕರು ಯಾರಾದರೂ ಇದ್ದರೆ ಅದು ಹರೀಶ್ ಪೂಂಜಾರು ಮಾತ್ರ. ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ. ನಮಗೆ ಸಾಧ್ಯ ಇದೆಯಾ? ನಮ್ಮ ಮನೆಯಲ್ಲಿ ಒಂದು ಚಿಕ್ಕ ಕಾರ್ಯಕ್ರಮ ಅಥವಾ ಚಿಕ್ಕ ಒಂದು ನೋವು ಇದ್ದರೆ ಅಥವಾ ಚಿಕ್ಕ ಒಂದು ಖುಷಿಯ ಸಂದರ್ಭ ಇದ್ದರೆ ಅಥವಾ ಇಂಥ ಸಂದರ್ಭ ಇದ್ದರೆ, ನಮ್ಮ ಮನೆಯ ಒಂದು ಹುಡುಗಿ ಆಸ್ಪತ್ರೆ ಇರುವಾಗ ನಮಗೆ ನಮ್ಮ ಪರಿವಾರದ ಜೊತೆ ಹೋಗಿ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ಕೂತು ಯೋಚಿಸಬೇಕಾದ ವಿಷಯ. ಖಂಡಿತ ಸಾಧ್ಯ ಇಲ್ಲ. ಇದು ಯಾಕೆ? ನಾನು ನಮ್ಮವರು ಅಂತ ಹೇಳುವ ಒಂದು ಇಚ್ಛಾಶಕ್ತಿಯಿಂದ ಮಾತ್ರ ಸಾಧ್ಯ. ಅದೇ ರೀತಿಯ ಘಟನೆ ಕಳಂಜದಲ್ಲಿ ನಡೆಯಿತು. ನಮ್ಮ ಮುಗ್ಧ ಯುವಕರು ಒಂದು ಮನೆ ಕಟ್ಟಿರುವ ಸಂದರ್ಭದಲ್ಲಿ ಇಲಾಖೆಯವರು ತಂದು ಆ ಮನೆಯನ್ನು ಧ್ವಂಸ ಮಾಡಿದರು. ನಾವು ಎಲ್ಲ ಕಡೆ ನೋಡ್ತೇವೆ, ಧ್ವಂಸ ಆದ ಕೂಡಲೇ ಕೋರ್ಟಿಗೆ ಹೋಗಿ ಕೋರ್ಟಲ್ಲಿ ಮುಗಿಸಿ ಅಂತ ಹೇಳುವಂಥ ವಿಚಾರ ನಾವು ನೋಡುವಂಥ. ಆದರೆ ನಮ್ಮ ಶಾಸಕರು ಆ ಜಾಗಕ್ಕೆ ಹೋಗಿ ಮತ್ತೊಂದು ಫೌಂಡೇಶನನ್ನು ಅಲ್ಲಿ ಅವರ ಎದುರೇ ಹಾಕಿಸಿಕೊಟ್ರು. ಈ ಡೇರಿಂಗ್ ಯಾರ ಹತ್ರನೂ ಇಲ್ಲ, ಹೊಗಳಿಕೆ ಎಲ್ಲ. ಎಲ್ಲರೂ ಏನು ಮಾಡ್ತಾರೆ ಹೇಳಿದರೆ, ಯಾರು ಅಧಿಕಾರಿಗಳು ಅವರ ಜೊತೆಗೆ ಶಾಮೀಲಾಗ್ತಾರೆ. ನಮ್ಮ ಶಾಸಕರು ಇಡೀ ಅರಣ್ಯ ಇಲಾಖೆಯನ್ನು ಎದುರು ಹಾಕಿಕೊಂಡು ಕೆಲಸ ಮಾಡುವವರು. ಇವತ್ತಿಗೂ ಅವರಿಗೆ ಕೆಲಸ ಮಾಡಲಿಕ್ಕೆ ತುಂಬ ಕಷ್ಟ ಇದೆ. ಆದರೆ ಅವರು ನಡೆದಂಥ ಸತ್ಯ ಧರ್ಮದ ದಾರಿ ಅವರನ್ನು ಸುಸೂತ್ರವಾಗಿ ಹೋಗುವ ಹಾಗೆ ಇವತ್ತು ಮಾಡಿದೆ. ಇಂಥ ಪ್ರಶಸ್ತಿ ಬರಲಿಕ್ಕೆ ಕಾರಣವಾಗಿದೆ. ಆ ನಿಟ್ಟಿನಲ್ಲಿ ನಮಗೆ ಯಾವತ್ತೂ ಹೆಮ್ಮೆ ಇದೆ. ನಮ್ಮನ್ನು ಯಾವತ್ತೂ ನಮ್ಮ ಶಾಸಕರು ಸರಿಯಾದ ದಾರಿಯಲ್ಲಿ ಕೊಂಡೋಗ್ತಾರೆ ಅಂತ ಹೇಳೋದು. ಅದೇ ರೀತಿ ಒಬ್ಬ ಸಾಧನೆ ಮಾಡುವವನಿಗೆ ಅಥವಾ ಒಂದು ವ್ಯವಸ್ಥೆಯನ್ನು ಮುನ್ನಡೆಸುವವನಿಗೆ, ಉದಾಹರಣೆಗೆ ನಮ್ಮ ಮನೆಯಲ್ಲಿ ಒಬ್ಬ ಕೆಲಸ ಮಾಡುವವನಿಗೆ, ಒಳ್ಳೆ ಕೆಲಸ ಮಾಡುವವನಿಗೆ ಒತ್ತಡಗಳು ಜಾಸ್ತಿಯೇ ಇರ್ತದೆ, ಸ್ವಾಭಾವಿಕ. ಅದು ಅವನಿಗೆ ವರ್ಕ್ ಲೋಡ್ ಜಾಸ್ತಿಯೇ ಇರ್ತದೆ. ಪ್ರಕೃತಿ ಕೂಡ ಅದನ್ನು ನೋಡ್ತಾ ಇರ್ತದೆ ಏನೋ ಗೊತ್ತಿಲ್ಲ. ನಮ್ಮ ಶಾಸಕರು ಇಷ್ಟೆಲ್ಲ ಮಾಡ್ತಾರೆ ಅಂತ ಹೇಳುವಾಗ ರಣಭೀಕರ ಮಳೆಯನ್ನು ಪ್ರಕೃತಿ ತಂದು ದಿಡುಪೆ ಪರಿಸರ ಆ ಕಡೆಯ ಎಲ್ಲ ಭೂಮಿಯನ್ನು ಕೊಚ್ಚಿಕೊಂಡು ಹೋಗುವ ಹಾಗೆ ಮಾಡಿತು. ಪರಿಸ್ಥಿತಿಯನ್ನು ಯೋಚಿಸಿ ಬಂಧುಗಳೇ, ಆ ದಿವಸ ಹೇಗಿದ್ದಿರ್ಬೋದು, ಆ ಮನೆಯವರ ಯಾತನೆ ಹೇಗಿದ್ದಿರ್ಬೋದು. ಕೃಷಿ ಭೂಮಿ ಇರಲಿ, ಮನೆ ಇರಲಿ, ಮಾಡಿದಂಥ ಆಸ್ತಿ ಪಾಸ್ತಿ ಎಲ್ಲ ತೊಳ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ. ಆ ಸಂದರ್ಭದಲ್ಲಿ ಆ ಜನರಿಗೆ ತನ್ನ ಮನೆಯ ಮಗನಾಗಿ ಅವರ ಬೆನ್ನು ತಟ್ಟಿ ಅವರ ಕಣ್ಣೀರನ್ನು ಒರೆಸಿದ ಶಾಸಕರಿದ್ದರೆ ಅದು ನಮ್ಮ ಹರೀಶ್ ಪೂಂಜಾರು ಮಾತ್ರ. ನೋವಿನಲ್ಲಿ ಸೇರುವಂಥ ಶಾಸಕರು ನಮ್ಮ ಹರೀಶ್ ಪೂಂಜಾರು. ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿ ಮುದಿ ವಯಸ್ಸಿನ ಹಿರಿಯ ರಾಜಕಾರಣಿ ಆದಂಥ ಶ್ರೀಮಾನ್ ಯಡಿಯೂರಪ್ಪಜಿ ಅವರನ್ನು ಅಲ್ಲಿಗೆ ಕರೆತಂದು ಒಂದೊಂದು ಮನೆ 5 ಲಕ್ಷ ಪರಿಹಾರವನ್ನು ಕೊಡಿಸಿದಂಥ ಶಾಸಕರು ನಮ್ಮ ಹರೀಶ್ ಪೂಂಜಾರು. ಒಬ್ಬ MLA, ಪ್ರಥಮ ಬಾರಿಗೆ MLA ಆಗಿದ್ದವ, ಒಂದು ಅನುಭವಿ 80 ವರ್ಷದ ಹಿರಿಯ ರಾಜಕಾರಣಿಯನ್ನು ಸ್ಪಾಟ್ ಇನ್ವೆಸ್ಟಿಗೇಷನ್ಗೆ ಕರ್ಕೊಂಡು ಬರಬೇಕು ಅಂತಾದರೆ ಇವರ ಮೇಲೆ ಇರುವ ಪ್ರೀತಿ ಎಷ್ಟು ಅಂತ ಹೇಳೋದನ್ನು ಯೋಚಿಸಿ. ಎಲ್ಲ ಕಡೆ ವೈಮಾನಿಕ ಇದು ಮಾಡ್ತಾರೆ, ಸಮೀಕ್ಷೆ ಮಾಡ್ತಾರೆ, ಹೆಲಿಕಾಪ್ಟ್ರಲ್ಲಿ ಹೋಗ್ತಾರೆ. ಇದು ಅಂಥ ಸಮೀಕ್ಷೆ ಅಲ್ಲ, ಆ ಜಾಗಕ್ಕೆ ಬಂದು ಅವರನ್ನು ನೋಡಿಸುವಂಥ ವ್ಯವಸ್ಥೆ. ಇದು ಅಂತಿಂಥ ವ್ಯವಸ್ಥೆ ಅಲ್ಲ. ಅಷ್ಟು ಛಲ ಇದ್ದರೆ, ಅಷ್ಟು ಗುರುಭಕ್ತಿ ಇದ್ದರೆ ಮಾತ್ರ ಇದು ಸಾಧ್ಯ. ಅದೇ ರೀತಿ
ಆ ಮಳೆ ಅಂಥ ಸಂದರ್ಭದಲ್ಲಿ ನಮ್ಮದೇ ಗ್ರಾಮದಲ್ಲಿ ನಮ್ಮ ತೂಗು ಸೇತುವೆ ಕೊಚ್ಚಿ ಹೋಯಿತು. ಸಂಪರ್ಕ ಕೊಂಡಿ ಕಳಚಿದ ಸಂದರ್ಭ, ನಾವು ದಿಕ್ಕು ತೋಚದೆ ಇದ್ದೆವು. ಆ ಸಂದರ್ಭದಲ್ಲಿ ಅಲ್ಲಿಗೆ ಧಾವಿಸಿದ್ದು ನಮ್ಮ ಶಾಸಕರು ರಾತ್ರಿ 10 ಗಂಟೆಗೆ. ನೆರೆ ಬರ್ತಾ ಇದೆ, ನೀರು ಹೋಗ್ತಾ ಇದೆ, ದ್ವೀಪ ಆಗಿದೆ. ನಮ್ಮ ಬಾಲಣ್ಣನವರ ಮನೆಯೆಲ್ಲ ದ್ವೀಪ ಆಗಿತ್ತು. NDRF ತಂಡವನ್ನು ತರಿಸಿ ಧೋನಿ ಮುಖಾಂತರ ಅಲ್ಲಿದ್ದವರನ್ನು ರಕ್ಷಣೆ ಮಾಡಿದಂಥ ವಿಚಾರ ಎಲ್ಲ ಮಧ್ಯರಾತ್ರಿಗೆ ನಡೆಯುವುದು. ಬಂಧುಗಳೇ, ನೀವು ಒಮ್ಮೆ ಇವತ್ತು ಬೇಕಾದರೂ ಒಮ್ಮೆ ಮೊಬೈಲ್ ತೆಗೆದು ನೋಡಿ. ಇವತ್ತು ರಾತ್ರಿ 12 ಗಂಟೆಗೆ, 1 ಗಂಟೆಗೆ, 2 ಗಂಟೆಗೆ ಒಂದು 10 ಫೋನ್ ಆದರೂ ಇರ್ಬೋದು ಅವರ ಮೊಬೈಲಲ್ಲಿ. ಈ ರೀತಿಯ ವ್ಯವಸ್ಥೆಗಳು ರಾತ್ರಿ ಅಂತಿಲ್ಲ, ಹಗಲಂತಿಲ್ಲ. ನನ್ನ ಜನ ನಮ್ಮ ಜನ ಅಂತ ಹೇಳುವ ದೃಷ್ಟಿಯಲ್ಲಿ ಅವರ ಕೆಲಸ ಕಾರ್ಯಗಳು ನಡೀತಾ ಇದೆ. ಶ್ರಮಿಕ ಧೋನಿಯ ವ್ಯವಸ್ಥೆಯನ್ನು ಮಾಡಿದರು. ನಮ್ಮ ಸಂಪರ್ಕ ಕೊಂಡಿ ಕಳಚಿರುವಾಗ ತನ್ನ ಸ್ವಂತ ಹಣಕಾಸಿಂದ ಆ ಧೋನಿ ಒಂದು 4-5 ವರ್ಷ ಈ ಬದಿಯಿಂದ ಆ ಬದಿಗೆ ನಡೆಯಿತು. ಆದರೆ ಇವತ್ತಿನ ಚಿತ್ರಣನೇ ಬದಲಾಗಿದೆ. ಅವತ್ತು ತೂಗು ಸೇತುವೆ ಇದ್ದ ಜಾಗದಲ್ಲಿ ಇವತ್ತು 240 ಕೋಟಿ ರೂಪಾಯಿಯ ಪ್ರಾಜೆಕ್ಟ್. ಊಹಿಸಲು ಸಾಧ್ಯ ಇದೆಯಾ? 50,000 25,000ದ ಬೇಲೆ ತೂವಂದಿತ್ತು ನಮ್ಮ. ಇವತ್ತು 240 ಕೋಟಿ ರೂಪಾಯಿಯ ಪ್ರಾಜೆಕ್ಟಲ್ಲಿ ಒಂದು ಬ್ರಿಡ್ಜ್, ಒಂದು ವೆಂಟರ್ ಡ್ಯಾಮ್ ಈಗ ರೆಡಿಯಾಗಿದೆ. ಇನ್ನು ಉದ್ಘಾಟನೆಗೆ ದಿನ ಕಾಯ್ತಾ ಇದೆ. ಇವತ್ತು ನಮಗೆ ಆ ನದಿ ದಾಟಬೇಕಾದ್ರೆ 2 ನಿಮಿಷವೂ ಬೇಡ. ಮುಂಚೆ ನಾವು ಮತ್ತು ಇಲ್ಲಿದ್ದ ಹೆಚ್ಚಿನವರ ದೋಣಿ ದಾಟಿ ಹೋದವರು ಸಾಧಾರಣ ಒಮ್ಮೆ ದೋಣಿ ಈ ಬದಿಯಿಂದ ಆ ಬದಿಗೆ ಹೋಗಬೇಕಾದ್ರೆ ಅರ್ಧ ಗಂಟೆ ಬೇಕು. ಅದು ತುಂಬ ನೋಡಿ ಹೋಗುವಂಥ ವಿಚಾರಗಳು. ಬಸ್ ಹೋಗೋದು ಕಾಣ್ತದೆ, ಬಸ್ಸಿಗೆ ಹತ್ತಲಿಕ್ಕೆ ಆಗೋದಿಲ್ಲ. ತುಂಬ ಯಾತನೆಗಳು, ತುಂಬ ನೋವುಗಳು ಆ ನದಿಯ ಬದಿಯ ಜೀವನದಲ್ಲಿ ಕಳೆದು ಹೋದವು. ಆದರೆ ಅದಕ್ಕೆ ಈಗ ಅಂತ್ಯ ಬಂದಿದೆ. ಅದರಲ್ಲಿ ಮತ್ತೊಂದು ಆಲೋಚನೆ ಏನು ಅಂತ ಕೇಳಿದರೆ, ನೀರು. ನಾವೆಲ್ಲ 90% ಜನ ನಾವು ರೈತರು ಉದ್ಧಾರ ಆದರೆ ಮಾತ್ರ ಆ ದೇಶ ಉದ್ಧಾರ ಆಗ್ತದೆ ಅಂತ ಹೇಳುವ ಮಾತನ್ನು ಗಮನದಲ್ಲಿಟ್ಟುಕೊಂಡು ಕಿಂಡಿ ಅಣೆಕಟ್ಟುಗಳನ್ನು ಮಾಡೋದು. ಪೆರಡಲಲ್ಲಿರ್ಬೋದು ಅಥವಾ ನಮ್ಮಲ್ಲಿ ಕೊಕ್ಕಡಕ್ಕೆ ಮೈಪಾಲ, ಇಲ್ಲೆಲ್ಲ ಕಿಂಡಿ ಅಣೆಕಟ್ಟುಗಳನ್ನು ಮಾಡಿ ಅಂತರ್ಜಲವನ್ನು ವೃದ್ಧಿ ಮಾಡುವಂಥ ಕೆಲಸ ಗಮನಿಸಿ ಬಂಧುಗಳೇ. ಅಂತರ್ಜಲವನ್ನು ವೃದ್ಧಿ ಮಾಡುವ ಕೆಲಸ ನಾವು ಪ್ರತಿಯೊಬ್ಬರು ನಮ್ಮ ಮನೆಯಲ್ಲಿ ಮಾಡಬೇಕು. ನಾವು ಶಾಸಕರಲ್ಲಿ ಮಾಡಿಸುವ ವಿಚಾರ ಅಲ್ಲ. ಅವರು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನು ಮಾಡ್ತಾರೆ. ನಮ್ಮ ಮನೆಯಲ್ಲಿ ಬೀಳುವ ನೀರನ್ನು ನಾವು ಭೂಮಿ ಒಳಗೆ ಇಂಗಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಮುಂದೊಂದು ದಿನ ಆ ಮಳೆ ನೀರಲ್ಲಿ ಕೃಷಿ ಮಾಡುವಂಥ ಜನರು ನಾವಾಗಬೇಕು. ಇವತ್ತು ಶಾಸಕರು ವೆಂಟೆಡ್ ಡ್ಯಾಮ್ ಮಾಡಿದ್ದಾರೆ, ಬೋರ್ವೆಲ್ ಕೊರೆಯುವ ವ್ಯವಸ್ಥೆ ಕಡಿಮೆ ಆಗಿದೆ, ಅಂತರ್ಜಲ ವೃದ್ಧಿಯಾಗಿದೆ. ನಾವು ನಮ್ಮ ಮನೆಗಳಲ್ಲಿ ಕೂಡ ಆ ರೀತಿಯ ವ್ಯವಸ್ಥೆಗಳನ್ನು ಮಾಡಿದರೆ ತನ್ನಷ್ಟಕ್ಕೆ ಅಲ್ಲಿ ಅಂತರ್ಜಲ ವೃದ್ಧಿ ಆಗ್ತದೆ. ಇದರಿಂದ ಎಷ್ಟೋ ರೈತರು ಹಸನ್ಮುಖಿಯಾಗಿ ಜೀವನ ನಡೆಸ್ಬೋದು. ಇಂಥ ಎಲ್ಲ ಆಲೋಚನೆಗಳ ಮುಖಾಂತರ ಅವರು ರಾಜಕೀಯವನ್ನು ಮಾಡುವಂಥ ವ್ಯಕ್ತಿ. ಮಾತಾಡ್ತಾ ಹೋದರೆ ವಿಚಾರ ತುಂಬ ಇದೆ. ಒಂದು ಸಮುದ್ರಕ್ಕೆ ಕಲ್ಲು ಬಿಡಿಸಾಗಿ ಇದು ವಿಚಾರ ವ್ಯಾಪ್ತಿ ತುಂಬ ದೊಡ್ಡದು. 2020 ನೋಡಿ, ಮತ್ತೆ ಪ್ರಕೃತಿ ಹರೀಶ್ ಪೂಂಜಾರ್ ಹೇಗಿದ್ದಾರೆ ಅಂತೇಳಿ ಪರೀಕ್ಷೆ ಮಾಡಲಿಕ್ಕೆ ಕೊರೋನಾವನ್ನು ತಂದಿತ್ತು. ಕೊರೋನಾ ಬಂತು. ಕೊರೋನಾ ಬರುವಾಗ ನಾವೆಲ್ಲ ಹೆದರಿ ಮಾಸ್ಕ್ ಹಾಕಿ, ಗ್ಲೌಸ್ ಹಾಕಿ, ಮನೆಯೊಳಗೆ ಕದ ಹಾಕಿ ಕೂತೆವು. ಹೆಚ್ಚಿನ ರಾಜ್ಯದವರೆಲ್ಲ ಬೆಂಗಳೂರಿಗೆ ಹೋಗಿ ರೂಮ್ ಒಳಗೆ ಕೂತರು. ಮತ್ತೆ ಕೆಲವರು ಕೊರೋನಾ ಪಾಸಿಟಿವ್ ಅಂತೇಳಿ ಒಂದು ರಿಪೋರ್ಟ್ ಮಾಡಿ ಕ್ವಾರಂಟೈನಲ್ಲಿ ಕೂತರು. ಆದರೆ ನಮ್ಮ ಶಾಸಕರು 4 ತಿಂಗಳು IBಯಲ್ಲಿ ಕೂತರು. IBಯಲ್ಲಿ ಕೂತು ನನ್ನ ಜನರಿಗೆ ಏನಾಗಬೇಕು ಅಂತ ಹೇಳುವ ಒಂದು ವ್ಯವಸ್ಥೆಯನ್ನು ಕೂತಲ್ಲಿಂದ ವ್ಯವಸ್ಥೆಯನ್ನು ಮಾಡಿದರು. ಯಾವ ರೀತಿಯ ವ್ಯವಸ್ಥೆ? ಮನೆಗೆ ಆಹಾರ ಕೊಡುವಂಥ ವ್ಯವಸ್ಥೆ, ಔಷಧಿ ಕೊಡುವಂಥ ವ್ಯವಸ್ಥೆ, ಸ್ವಂತ ನೆಲೆಯಿಂದ ಆಕ್ಸಿಜನ್ ತರಿಸಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದರು. ಯಾಕೆ ಬೇಕಾಗಿ ಮಾಡಿದರು? ನನ್ನ ಜನ ಉಳಿಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಅವರ ಮನೆಗೆ ಅವರು ಹೋಗದೆ IBಯಲ್ಲಿ ಕೂತು ಇಂಥ ಸಾವಿರಾರು ಕೆಲಸಗಳು ಹೇಳ್ತಾ ಹೋದರೆ ಅದು ಪಟ್ಟಿ ಮುಗಿಲಿಕ್ಕಿಲ್ಲ. ಆ ಕೆಲಸಕ್ಕೆ ಕೈ ಜೋಡಿಸಿದಂಥ ಮಹಾನ್ ವ್ಯಕ್ತಿಗಳು, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು, ಅದೇ ರೀತಿ ನಮ್ಮ ರೈತ ಬಂದಿನ ದನಿಗಳು, ನಮ್ಮ ಮೋಹನಣ್ಣ, ಶಶಿಯಣ್ಣ, ತುಂಬ ಜನ ಕೈ ಜೋಡಿಸಿದರು. ಸುಮ್ಮನೆ ಜೋಡಿಸಿಲ್ಲ ಅವರು. ನಮ್ಮ ಹರೀಶಣ್ಣನ ಮುಂದಾಳುತ್ವವನ್ನು ನೋಡಿ ಗಮನಿಸಿ ಈ ನಾಯಕನ ಜೊತೆಗೆ ನಾವು ಧಾರಾಳವಾಗಿ ಹೋಗ್ಬೋದು ಅಂತ ಹೇಳುವ ಒಂದು ದೃಷ್ಟಿಕೋನ ಇಟ್ಟು ಅವರ ಜೊತೆ ಸೇರಿದರು. ಅವರನ್ನು ಸೇರಿಸಿಕೊಂಡು ಎಲ್ಲ ಇಂಥ ಕೆಲಸಗಳನ್ನು ಮಾಡ್ತಾ ನಮ್ಮ ಹರೀಶ್ ಪೂಂಜರು ಯಾರ ಅಭಿವೃದ್ಧಿಯನ್ನು ಮಾಡಿದ್ದು? ಅವರ ಅಭಿವೃದ್ಧಿಯ ನಮ್ಮ ಅಭಿವೃದ್ಧಿಗೆ ಬೇಕಾಗಿ ಮಾಡಿದಂಥ ವ್ಯವಸ್ಥೆಗಳು. ಸಾಮರಸ್ಯದ ಸಂಕ್ರಾಂತಿ ಅಂತ ಹೇಳುವಂಥ ವಿಚಾರ ತುಂಬ ಅದರಲ್ಲಿ ಗೊಂದಲಗಳು ಬಂದಿದ್ದು ತುಂಬ ಖುಷಿಯಾದ ವಿಚಾರ ಅದು.
ಅನಾದಿ ಕಾಲದಿಂದ ವೋಟ್ ಬ್ಯಾಂಕ್ ರಾಜಕೀಯಕ್ಕೆ ಬೇಕಾಗಿ ಪಂಗಡಗಳನ್ನು ವಿಭಜನೆ ಮಾಡುವಂಥ ವ್ಯವಸ್ಥೆಗಳು ನಡೀತಾ ಇದ್ವು. ನಾವು ಹಿಂದೂಗಳು ನಾವೆಲ್ಲರೂ ಒಂದೇ ಅಂತ ಹೇಳುವ ವಿಚಾರ ಬಾಯಿಯಲ್ಲಿ ಮಾತ್ರ ಇತ್ತು, ಕಾರ್ಯರೂಪಕ್ಕೆ ಬರ್ತಿರಲಿಲ್ಲ. ಇದಕ್ಕೆ ಸಂಕ್ರಾಂತಿಯ ವಿಶೇಷ ದಿನದಂದು ಯಾರು ಶೋಷಿತರು, ನಿಜವಾಗಿ ಶೋಷಿತರಲ್ಲ, ಶೋಷಿತರು ಅಂತೇಳಿ ವಿಂಗಡಣೆ ಮಾಡಿದ ವಿಚಾರ, ಅಂಥವರ ಮನೆಯಲ್ಲಿ ಹೋಗಿ ಊಟ ಮಾಡಿ ವಸ್ತ್ರದಾನ ಏನಾದರೂ ಮಾಡಿ ಅವರೊಟ್ಟಿಗೆ ಒಂದು ದಿವಸ ಇರುವಂಥ ವ್ಯವಸ್ಥೆಯನ್ನು ನಮ್ಮ ಶಾಸಕರು ಮಾಡಿದ್ದಾರೆ ಅಂತ ಹೇಳಿದರೆ, ಇಂಥ ವ್ಯವಸ್ಥೆಯನ್ನು ಇಡೀ ದೇಶದಲ್ಲಿ ಯಾರೂ ಮಾಡಲಿಲ್ಲ. ಅವರ ಮುಖದಲ್ಲಿ ಒಂದು ನಗು ಧರಿಸಿದವರು ಶಾಸಕರು, ಹಾಗಾಗಿ ಇವತ್ತು ಅವರಿಗೆ ಬಂತು ಈ ಬಿರುದು. ಶಿಕ್ಷಣದ ವಿಚಾರ ನೋಡ್ತಾ ಹೋದರೆ ಶಿಕ್ಷಣಕ್ಕೆ ತುಂಬ ಆದ್ಯತೆಯನ್ನು ಕೊಡ್ತಿದ್ದಂಥವರು ನಮ್ಮ ಶಾಸಕರು. ಎಲ್ಲ ಅವರ ವ್ಯಾಪ್ತಿಯಲ್ಲಿರುವ ಶಾಲಾ ಕಾಲೇಜಿನ ಪ್ರಾಂಶುಪಾಲರ ಜೊತೆ ನಿಕಟ ಸಂಪರ್ಕವನ್ನು ಹೊಂದಿಕೊಂಡು ಶಾಲೆಗೆ ಯಾವ ರೀತಿಯ ವ್ಯವಸ್ಥೆಗಳು ಬೇಕು, ಇನ್ಫ್ರಾಸ್ಟ್ರಕ್ಚರ್ ಯಾವುದು ಬೇಕು, ಹಂತ ಹಂತವಾಗಿ ಅದನ್ನು ಮಾಡುವಂಥ ವ್ಯವಸ್ಥೆ, ಆಟದ ಮೈದಾನದ ವ್ಯವಸ್ಥೆ ಇರ್ಬೋದು, ಬಟ್ಟೆ ಬರೆಗಳ ವ್ಯವಸ್ಥೆ ಇರ್ಬೋದು, ಆಟದ ಪರಿಕರಗಳಿರ್ಬೋದು, ಗ್ರೌಂಡ್ ಇರ್ಬೋದು, ಹೈಮಾರ್ಕ್ಸ್ ದೀಪಗಳಿರ್ಬೋದು, ನಾನಾ ರೀತಿಯ ಕೆಲಸಗಳನ್ನು ಮಾಡ್ತಾ ಮಾಡ್ತಾ ಶಾಲಾ ಶೈಕ್ಷಣಿಕ ವಿಚಾರದಲ್ಲಿ ಕೂಡ ತುಂಬ ಅಭಿವೃದ್ಧಿಯನ್ನು ಮಾಡಿದವರು ನಮ್ಮ ಶಾಸಕರು. ಅದೇ ರೀತಿ ಎಲ್ಲರೂ ಒಂದು ದಿವಸ ಪುರ್ಸೊತ್ತು ಮಾಡಿ ಶಾಸಕರ ಮನೆಗೆ ಕಚೇರಿಗೆ ಒಮ್ಮೆ ಭೇಟಿ ಕೊಡಬೇಕು. ನೀವು ಮಾತ್ರ ಅಲ್ಲ, ನಿಮ್ಮ ಮನೆಯವರನ್ನು, ನಿಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗಬೇಕು. ಒಬ್ಬ ಶಾಸಕ ಎಷ್ಟು ಒತ್ತಡದಲ್ಲಿರ್ತಾನೆ ಅಂತ ಹೇಳುವ ವಿಚಾರವನ್ನು ಅವರ ಆಫೀಸಲ್ಲಿ ಹೋಗಿ ಒಮ್ಮೆ ನೋಡಿದರೆ ಗೊತ್ತಾಗ್ತದೆ ಶಾಸಕ ಅಂತ ಹೇಳಿದರೆ ಎಂತ ಅಂತ. ಅದೇ ವಿಚಾರವನ್ನು ನೆರೆಯ ತಾಲೂಕಿನ ಶಾಸಕರ ಆಫೀಸಿಗೆ ಕೂಡ ಭೇಟಿ ನೀಡಿ ಆ ತುಲನೆ ಮಾಡಿದಾಗ ನಮ್ಮ ಶಾಸಕರ ಕಾರ್ಯವೈಖರ್ಯ ಹೇಗೆ ಅಂತ ಹೇಳೋದು ಗೊತ್ತಾಗ್ತದೆ. ಬೆಳಿಗ್ಗೆ ಹೋಗಿ ನೋಡಿದರೆ 100, 200, 300 ಜನ ಅವರವರ ಕಷ್ಟಗಳನ್ನು ಹೇಳಿಕೊಂಡು ಬರುವವರು. ನಾವು ನಮ್ಮ ಮನೆಯ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿರ್ತೇವೆ ಶಾಸಕರನ್ನು, ಅವರು ಬಂದಿರುವುದಿಲ್ಲ ಅಂತೇಳಿ ನಮಗೆ ತುಂಬ ಬೇಸರ ಆಗ್ತದೆ. ಖಂಡಿತ ಬೇಸರ ಮಾಡಬೇಡಿ. ಆ ಹೊತ್ತನ್ನು ಅವರು ಯಾರಾದರೂ ನಿರ್ಗತಿಕರು, ಯಾರಾದರೂ ಕಷ್ಟದಲ್ಲಿದ್ದವರು, ಯಾರು ಶೋಷಿತರು, ಅವರ ಅಭಿವೃದ್ಧಿಗೆ ಆ ಹೊತ್ತನ್ನು ಅವರು ಉಪಯೋಗ ಮಾಡಿದ್ದಾರೆ ಅಂತ ಭಾವಿಸಿಕೊಳ್ಳಿ. ಖಂಡಿತ ಆ ಹೊತ್ತನ್ನು ಅವರು ಅಂಥದಕ್ಕೆ ಭಾವಿಸಿ ಬರುವುದರಲ್ಲಿ ತಡ ಆಗ್ಬೋದು. ಆದರೆ ಒಂದು ಮಾತು, ಇವತ್ತು ಕಾರ್ಯಕ್ರಮದ ದಿವಸ ಬರಲಿಲ್ಲದಿದ್ದರೂ ಇನ್ನೊಂದು ದಿವಸ ಖಂಡಿತ ಭೇಟಿ ಕೊಡುವಂಥ ದೊಡ್ಡ ಮನಸ್ಸಿನ ವ್ಯಕ್ತಿ ನಮ್ಮ ಹರೀಶ್ ಪೂಜಾರ್. ನೋವು ಇರಲಿ, ನಲಿವಿರಲಿ, ನಮ್ಮ ರಕ್ತ ಸಂಬಂಧಿಗಳು ನಮ್ಮಿಂದ ದೂರ ಆದಾಗ ಯಾವುದೇ ಸಂದರ್ಭ, ಯಾವುದೇ ತುರ್ತು ಕೆಲಸದಲ್ಲಿದ್ದರೂ ನಮ್ಮ ಮನೆಗೆ ಬಂದು ನಮ್ಮ ಬೆನ್ನು ಸವರಿದಂತಹ ಏಕಾಏಕಿ ರಾಜಕೀಯ ವ್ಯಕ್ತಿ ಇದ್ದರೆ ಅದು ಹರೀಶ್ ಪೂಂಜ ಮಾತ್ರ. ಹೊಗಲಿಕ್ಕೆ ಒಬ್ಬನಿಗೆ ಸುಲಭ ಇದೆ, ಕಷ್ಟದಲ್ಲಿ ಇರುವಾಗ ಯಾರು ಬಂದು ಅವನ ಬೆನ್ನು ತಡ್ತಾನ ಅವನೇ ನಿಜವಾದ ನಾಯಕ. ಹಾಗಾಗಿ ಈ ಪ್ರಶಸ್ತಿ ಅವರನ್ನು ಹುಡುಕಿಕೊಂಡು ಬಂದಿತ್ತು. ಇನ್ನೊಂದು ವಿಚಾರ ಏನು ಅಂತ ಹೇಳಿದರೆ, ಪ್ರಶಸ್ತಿ ಬಂದಾಯಿತು, ಹರೀಶ್ ಪೂಜಾರ್ ಅಭಿವೃದ್ಧಿ ನೋಡಿ ಆಯಿತು, ಆದರೆ ನಮ್ಮ ದೃಷ್ಟಿಕೋನ ಬದಲಾಗಲಿಲ್ಲ. ಈಗಲೂ ನಮ್ಮ ಮನಸ್ಸಲ್ಲಿ ಇನ್ನು ಆ ಕೆಲಸ ಆಗಲಿಲ್ಲ, ಅದು ಆಗಲಿಲ್ಲ, ಇದು ಆಗಲಿಲ್ಲ, ಅವು ಅವಡನ್ನು ಒಂದು ಅವಡನ್ನು ಪಟ್ಟಿ ನಮ್ಮದು ಜಾಸ್ತಿ ಇದೆ. ಒಮ್ಮೆ ಯೋಚನೆ ಮಾಡಿ ನೋಡಿ, 10 ವರ್ಷದಲ್ಲಿ ಆದಂಥ ಅಭಿವೃದ್ಧಿ ಅದಕ್ಕಿಂತ ಮುಂಚಿನ 30 ವರ್ಷಕ್ಕೆ ಕಂಪೇರ್ ಮಾಡಿದರೂ ಆಗಿದೆ ಇಲ್ವ ಅಂತ ನೋಡಿ. ನಮ್ಮದೇ ಮನೆಯಲ್ಲಿ ನಾವು ದುಡಿಯುವಾಗ ನಮ್ಮ ತಂದೆನೂ ನಮ್ಮ ಮನೆಯಲ್ಲಿ ಅಜ್ಜನೂ ದುಡಿತಿದ್ರು, ತಂದೆನೂ ದುಡಿತಿದ್ರು, ನಾವೂ ದುಡಿತೇವೆ. ಅಭಿವೃದ್ಧಿ ಅಂತ ಹೇಳುವುದು ನಿರಂತರ ಪ್ರೋಸೆಸ್, ಅದಕ್ಕೆ ಅಂತ್ಯ ಅಂತ ಹೇಳುವುದಿಲ್ಲ. ಶಿವಶಂಕರ್ ಸರ್ ಹತ್ರ ಹೇಳ್ತಾರೆ, ಕಳೆದ ವರ್ಷ ಆ ಮಿಷಿನ್ ಹಾಕಿದೆವು, ಈ ವರ್ಷ ಇನ್ನೂ ಅಪ್ಗ್ರೇಡ್ ಆಗಿದೆ, ಇನ್ನೊಂದು ಮಿಷಿನ್ ಬೇಕಾಗ್ತದೆ ಈ ವರ್ಷಕ್ಕೆ, ನಾವು ಅದಕ್ಕೆ ಅಪ್ಗ್ರೇಡ್ ಹೋಗಬೇಕು ಅಂತ. ಇದು ಕೂಡ ಹಾಗೆ. ಮುಂಚೆ ನಮ್ಮ ಹಳ್ಳಿಗೆ ರಸ್ತೆನೇ ಇರಲಿಲ್ಲ, ರಸ್ತೆ ಆಯಿತು, ಡಾಮರ್ ಆಗಬೇಕು ಅಂತ ಆಯಿತು, ಡಾಮರ್ ಆಯಿತು, ಬಸ್ ಬರಬೇಕು ಅಂತ ಆಗ್ತದೆ, ಬಸ್ ಬಂತು, ಇನ್ನು ಮತ್ತೊಂದು ಬರಬೇಕಾಗ್ತದೆ, ಸ್ಕೂಲ್ ಬಸ್ ಬರ್ತದೆ, ಎಲ್ಲ ಹಂತವಾಗಿ ಆಗ್ತಾ ಹೋಗುವಂಥ ವ್ಯವಸ್ಥೆಗಳು. ಎಟ್ ಎ ಟೈಮ್ ಎಲ್ಲವೂ ಆಗೋದಿಲ್ಲ. ನಮಗೆ ಯಾವುದು ಆಗಬೇಕು ಅಂಥದನ್ನು ಹಂತವಾಗಿ ಮಾಡುವ ಒಂದು
ಕಾರ್ಯವೈಖರಿ ನಮ್ಮ ಶಾಸಕರದು ಹೇಗೆ ಅಂತ ಕೇಳಿದರೆ, ಒಂದು ಬೂತ್ ಮಟ್ಟದಲ್ಲಿ ಯಾವ ಕೆಲಸ ಆಗಬೇಕೆಂದು ಆ ಬೂತ್ ಮಟ್ಟದ ಕಾರ್ಯಕರ್ತರನ್ನು ಅಥವಾ ಅಲ್ಲಿಯ ಯಾರು ಅನುಭವಸ್ಥರ ಹತ್ರ ಕೇಳಿ ಒಂದು ಪಟ್ಟಿ ಮಾಡಿ, ಆ ಪಟ್ಟಿಯಲ್ಲಿ ಯಾವುದು ಕೆಲಸ ಈ ಸಲ ಮಾಡ್ಬೋದು, ಯಾವುದು ಬರುವ ವರ್ಷ ಮಾಡ್ಬೋದು ಅಂತೇಳಿ ಅದನ್ನು ವಿಭಜನೆ ಮಾಡಿ ಹಂತ ಹಂತವಾಗಿ ಮಾಡ್ತಾ ಹೋಗುವಂಥ ವ್ಯವಸ್ಥೆಗಳು. ಎಟ್ ಎ ಟೈಮಲ್ಲಿ ಯಾವುದು ಆಗುವುದಿಲ್ಲ. ಸರ್ಕಾರ ಕೈಯಲ್ಲಿದ್ದರೆ ಏನನ್ನೂ ಮಾಡ್ಬೋದು, ಸರ್ಕಾರವೂ ಕೈಯಲ್ಲಿಲ್ಲ. ರಸ್ತೆಗಳ ಪರಿಸ್ಥಿತಿ ನಾವು ನೋಡಿದ್ದೇವೆ. ಹಾಗಾಗಿ ನಾವೇನು ಮಾಡಬೇಕು ಈಗ ಅಂತ ಹೇಳೋದು ಒಂದು ಯಕ್ಷ ಪ್ರಶ್ನೆ. ಖಂಡಿತ ಈ ಪ್ರಶ್ನೆಗೆ ಉತ್ತರ ಇದೆ. ಮುಂದಿನ ದಿನಗಳಲ್ಲಿ ಬರುವಂಥ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳು ಇರ್ಬೋದು. ಎಷ್ಟೋ ಜನರಿಗೆ ಚುನಾವಣೆಗೆ ನಿಲ್ಲಬೇಕು, ನಾನೊಬ್ಬ ಪಂಚಾಯತ್ ಸದಸ್ಯ, ಜಿಲ್ಲಾ ಪಂಚಾಯತ್ ಸದಸ್ಯ ಆಗಬೇಕು ಅಂತ ಹೇಳುವ ಆಸೆ ಇರ್ತದೆ. ಖಂಡಿತ ಸ್ವಾಭಾವಿಕ. ನನ್ನದೊಂದು ಕಿವಿ ಮಾತು ನಿಮಗೆ ಅಂಥ ಒಂದು ಅವಕಾಶ ಬೇಕು ಅಂದಿದ್ದರೆ ಖಂಡಿತ ಅದನ್ನು ಉಪಯೋಗಿಸಿಕೊಳ್ಳಿ. ಆದರೆ ವಾರದಲ್ಲಿ 7 ದಿವಸ ನಾನು ಸಮಾಜಕ್ಕೆ ಬೇಕಾಗಿ ದುಡಿತೇನೆ ಅಂತ ಹೇಳುವ ಒಂದು ಶಪಥವನ್ನು ಮಾಡಬೇಕು. ನಿಮ್ಮ ಹೆಂಡತಿ, ಮಕ್ಕಳು, ತಂದೆ, ತಾಯಿ ಮನೆಯಲ್ಲಿ ಯಾರಿದ್ದಾರೆ ಅವರನ್ನು ಕೂತುಗೊಳಿಸಿ ಅವರ ಹತ್ರ ನೀವು ಒಪ್ಪಿಗೆ ತಗೊಳ್ಬೇಕು. ನನ್ನನ್ನು ನೀನು ಮನೆಯ ವ್ಯವಸ್ಥೆಗೆ ವಾರದಲ್ಲಿ 7 ದಿವಸ ಕರಿಬಾರ್ದು. ನಾನು ಸಮಾಜಕ್ಕೆ ಬೇಕಾಗಿ ದುಡಿಯುವವ. ನನಗೆ ಏನಿದ್ರು ಹರೀಶ್ ಪೂಂಜಾರು, ಏನಿದ್ರು ಮೋದಿ, ಏನಿದ್ರು ನನ್ನ ದೇಶ ಅಂತ ಹೇಳುವ ಒಂದು ಸಂಕಲ್ಪಕ್ಕೆ ಬಂದು ನೀವು ಗೆದ್ದು ಬಂದ ನಂತರ ಆ ಬದಲಾವಣೆ ಖಂಡಿತ ಸಾಧ್ಯ. ನೀವು ಗೆದ್ದ ನಂತರ ನಿಮ್ಮ ಪರ್ಸನಲ್ ವ್ಯವಹಾರಗಳು ಇವೆ ಅಂತ ಹೇಳಿ ನೀವು ಆ ವ್ಯವಹಾರದ ಕಡೆ ಮುಖ ಮಾಡಿದರೆ, ನಮ್ಮ ಶಾಸಕರು ಮನೆ ಬಿಟ್ಟು ಹೆಂಡತಿ ಮಕ್ಕಳನ್ನು ಬಿಟ್ಟು ಇಷ್ಟು ವರ್ಷ ಕಾಲಿಗೆ ಚಕ್ರ ಕಟ್ಟಿಕೊಂಡು ಚೌತಿಯ ಹೊತ್ತು 60 ಚೌತಿಯನ್ನು ಸುಧಾರಿಸಿ ಬರುವ ಶಾಸಕರು ನಮ್ಮವರು. ನಮಗೆ 2 ಮದುವೆಗೆ ಹೋಗಿ ಬರುವ ಸಾಕಾಗ್ತದೆ. ಚೌತಿಯ ಹೊತ್ತು ಅವರು ನಮ್ಮ ತಾಲೂಕಿನ ಎಲ್ಲ ಮೂಲೆಗೆ ಹೋಗಿ ಬರ್ತಾರೆ. ಅಷ್ಟೆಲ್ಲ ದಾನ ಧರ್ಮ ಮಾಡಿ ಬರುವಂಥ ಶಾಸಕರು ಮಾಡಿದ ಕೆಲಸವನ್ನು ನೀರಿನಲ್ಲಿ ಹೋಮ ಇಟ್ಟಾಗೆ ಆಗ್ತದೆ. ಅದಕ್ಕೆ ಬೇಕಾಗಿ ನಾವು ದೃಢ ಸಂಕಲ್ಪ ಮಾಡಬೇಕು. ನಾನು ಮುಂದಿನ ಚುನಾವಣೆಯಲ್ಲಿ ಯಾವುದರಲ್ಲಿ ನಾನು ನಿಲ್ಲುವುದು ಅಂತ ಇದ್ದರೆ, ನಾನು ಸಂಪೂರ್ಣ ನನ್ನ ರಾಷ್ಟ್ರ ಸೇವೆ, ನನ್ನ ತಾಲೂಕಿನ, ನನ್ನ ವಾರ್ಡಿನ, ನನ್ನ ಗ್ರಾಮದ ಸೇವೆಗಾಗಿ ಆ ಸಮಯವನ್ನು ಮುಡಿಪಾಗಿಡ್ತೇನೆ ಅಂತ ಹೇಳುವ ಒಂದು ಶಪಥ ಮಾಡಿ ನಿಲ್ಲಿ. ಮುಂದಿನ ಸಲ ಕೂಡ ನಮ್ಮ ಶಾಸಕರಾಗ್ತಾರೆ. ಅವರು ಮಿನಿಸ್ಟರ್ ಆಗಬೇಕು, ಮಂತ್ರಿ ಆಗಬೇಕು, ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಆಗಬೇಕು. ಶಾಸಕರ ಈ ಸನ್ಮಾನ ಸ್ವೀಕರಿಸಿದ ಸಂದರ್ಭದಲ್ಲಿ ಅವರು ಹೇಳಿದಂಥ ಮಾತು ಎಲ್ಲರೂ ಕೇಳಿದಿರಿ. ಈ ಸನ್ಮಾನ ನನ್ನ ತಾಲೂಕಿನ ಜನರಿಗೆ, ನನ್ನ ತಾಲೂಕಿನ ಶೋಷಿತವಾಗಿ ಇರುವಂತಹ ಮಳಗುಡಿಯ ಜನಾಂಗದವರಿಗೆ ಅರ್ಪಿತವಾಗಬೇಕು ಅಂತ ಒಂದು ಮನಸ್ಥಿತಿಯಲ್ಲಿ ಅವರು ಹೇಳಿದ್ದಾರೆ. ನೋಡಿ, ಇದು ಅವರ ವಿಶಾಲತೆಯನ್ನು ತೋರಿಸ್ತದೆ. ಏನೇ ಇರಲಿ, ಶಾಸಕರ ಮುಂದಿನ ಜೀವನ ಇನ್ನಷ್ಟು ಬೆಳ್ತಂಗಡಿಗೆ ಶ್ರಮಿಸುವ ಶಕ್ತಿ ಅವರಿಗೆ ಆ ಭಗವಂತ ನೀಡಲಿ. ಅವರ ತಂದೆ ತಾಯಿ, ಅವರ ಸಂಸಾರದ ಆರೋಗ್ಯದ ದೃಷ್ಟಿಯಲ್ಲಿಯೂ ದೇವರು ಒಳ್ಳೆ ಕರುಣಿಸಲಿ ಅಂತ ಹೇಳುತ್ತಾ, ಮುಂದೆ ಅವರನ್ನು ಗೆಲ್ಲಿಸುವಂಥ ವ್ಯವಸ್ಥೆಯತ್ತ ನಾವು ಪಣ ತೊಡಬೇಕು. ಹ್ಯಾಟ್ರಿಕ್ ವಿಜಯ ನಾವು ತಂದು ಕೊಡಬೇಕು. ಅವರು ಮಾಡುವ ಕೆಲಸ ಎಲ್ಲ ಮಾಡಿದ್ದಾರೆ, ನಾವು ಮಾಡುವಂಥ ಕೆಲಸ ಮಾತ್ರ ಬಾಕಿ ಇರುವುದು. ಖಂಡಿತ ಸರ್, ನಿಮ್ಮನ್ನು ಇನ್ನೊಂದು ಸಲ ಹ್ಯಾಟ್ರಿಕ್ ವಿಜಯದೊಂದಿಗೆ ಕಾಣುವ ವಿಶ್ವಾಸ ಎಲ್ಲ ನಮ್ಮದು. ಇವರು ನಂಬಿದಂತಹ ದೇವರು ಸದಾ ಇವರಿಗೆ ಆಶೀರ್ವಾದವನ್ನು ನೀಡಲಿ ಅಂತ ಹೇಳುತ್ತಾ, ಅಭಿನಂದನೆಯನ್ನು ಪ್ರಶಸ್ತಿಯನ್ನು ಸ್ವೀಕರಿಸಿದಂತಹ ನಮ್ಮ ಹರೀಶ್ ಪೂಂಜಾರಿಗೆ ಮತ್ತೊಮ್ಮೆ ಎಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ನೀಡ್ತೇನೆ. ಅಭಿನಂದನಾ ನುಡಿಗಳನ್ನಾಡಿದ ಗೌರವಾನ್ವಿತ ದೇವಿಪ್ರಸಾದ್ ಕಡಮ್ಮಾಜೆ ಇವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಇದೀಗ ನಮ್ಮೆಲ್ಲರ ನಿರೀಕ್ಷೆಯ ಕಾರ್ಯಕ್ರಮದ ಕೇಂದ್ರ ಭಾಗಕ್ಕೆ ಬಂದಿದ್ದೇವೆ. ಗೌರವಾನ್ವಿತ ಶಾಸಕರಿಗೆ ಬಂದಾರು, ಮೊಗ್ರು ಮತ್ತು ಕಣಿಯೂರು ಭಾಗದ ನಾಗರಿಕ ಬಂಧುಗಳಿದ ಗೌರವದ ಅಭಿನಂದನೆ. ಇದೀಗ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ವೇದಿಕೆಯಲ್ಲಿ ಆಸೀನರಾಗಿರುವ ಸಮಾರಂಭದ ಅಧ್ಯಕ್ಷರು ಹಾಗೂ ಎಲ್ಲ ಗಣ್ಯರ ಮುಂದಾಳತ್ವದಲ್ಲಿ, ಅದರ ಜೊತೆಗೆ ಅಭಿನಂದನಾ ಸಮಿತಿಯ ಎಲ್ಲ ಪದಾಧಿಕಾರಿಗಳ ಉಪಸ್ಥಿತಿಯಲ್ಲಿ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಇದೀಗಾಗಿರುವ ಎಲ್ಲ ಗಣ್ಯರ ಸಹಭಾಗಿತ್ವದಲ್ಲಿ ಇದೀಗ ಮಾನ್ಯ ಶಾಸಕರಿಗೆ ಗೌರವದ ಅಭಿನಂದನೆ. ಅಭಿನಂದನಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ದಯವಿಟ್ಟು ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ನಡೆಸುವರೇ ಸಹಕರಿಸಬೇಕಾಗಿ ವಿನಂತಿ.
ಎಲ್ಲ ಪದಾಧಿಕಾರಿಗಳು ದಯವಿಟ್ಟು ವೇದಿಕೆಯತ್ತ ಬನ್ನಿ. ಪ್ರಾಯಶಃ ಇನ್ನೀತ ಈ ಸನ್ಮಾನ ಎಂಕ್ ಸೇರಿನ ಸನ್ಮಾನ ಅತ್ತು ಬಿಟ್ರೆ ಅಂಜದ್ ನಾನು ಬೊರ್ಚಿಂದ ಮಂಡಜಿ ಆ ಮಾತು ಮಲ್ಲ ದಿನದ ಒಂಜಿ ಮಾಲೆಲ್ಲ ಕನತ್ತು ಬಾಡಿಯರು ಆಯ್ತು ದಿನ ಏತ್ತು ಪನ್ಪನವ ನಾನು ತುಂಬ ಪನ್ಪೇನೆ ಏತು ದಿನ ಇತ್ತಂದು ಆ ದಿನದ ಮಾಲೆ ಬಾಡ್ನಾಗಲ್ಲ ಏನು ಬೊರ್ಚಿಂದ ಮಂಡಜಿ ಶಿವಶಂಕರ್ರ ದಯಗಿಂದ ಬಂಡ ಎನ್ನಂಚಿತ್ನವರಿ ಗ್ರಾಮೀಣ ಪ್ರದೇಶದ ನಿಖಲಂಚಿತ್ನವರಿ ಕೃಷಿ ಕುಟುಂಬದ ಇಲ್ಲಲ್ಲಿ ಪುಟ್ಟನಂಚಿನ ಏನನೆ 2018 ಮಗು ಇಂಕ 35 ವರ್ಷದ ಜವನಿಯನ್ನು ಓಟು ಗುಂತನಾಗ ಹಿರಿಯರ್ ನಕಲು ಭಾರತೀಯ ಜನತಾ ಪಾರ್ಟಿದ ಹಿರಿಯರ್ ನಕಲು ಧರ್ನಪ್ಪ ಗೌಡ್ರನಂಚಿನ ಹಿರಿಯರ್ ನಕಲು ಈ BJPದ ಕ್ಯಾಂಡಿಡೇಟ್ ಎಂದು ಪಂಡದ ಏನನ್ನು ಅಭ್ಯರ್ಥಿ ಮಲ್ತನಾಗ ಧೈರ್ಯೋಡು 2018 ಓಟು ಕೊರ್ದು ಗೆಂದಾದರು 2023 ಓಟು ಕೊರ್ದು ಗೆಂದಾದರು ಎಂಕು ಕೊರನಂಚಿನ ಓಟುನು ಏರು ಮಾತ್ರ ಮುಗ್ಗುರು ಬಂದಾರು ಕಣಿಯೂರದ ನಿಖಲಿ ಕೊರ್ದು ಏನನ್ನು ಗೆಂದಾದನು ಅಂಚಾದ ಇನಿ ನಿಖಲ್ ಮಲ್ತನಂಚಿನ ಅಭಿನಂದನೆ ಅವು ಮುಗ್ಗುರು ಬಂದಾರು ಕಣಿಯೂರದ ಗ್ರಾಮದ ಜನತೆಗೆ ಮಲ್ತನಂಚಿನ ಅಭಿನಂದನೆ ಅಂತ ನಾನು ಈ ಸಂದರ್ಭ ನಾನು ಬಾಯಿ ಪಾತೆರೆಗೆ ಬಂದನಂತೆ ನಾನು ಅಂತರಾಳದ ಪಾತೆರೆಯನ್ನು ಮನಸ್ಸದ ದೇವರ ಸಾಕ್ಷಿಯಾದ ಏನು ಪನ್ಪನಚಿನ ಪಾತೆರ ಎಂಕ್ ಸೇರಿದನತ್ತ ಸನ್ಮಾನವು ನಿಖಲಿಗೆ ಸೇರಿದನ ಸನ್ಮಾನ ಅಂದು ಏನು ಪಿರೋರ ಈ ಸಂದರ್ಭ ಪಂದ್ರೇನು ಇಚ್ಛೆ ಪಡೆಪೆ ದಾಯಿಂದ ಕೆಂಡ ತುಳಿ ಒಂಜಿ ವ್ಯಕ್ತಿನ ಆಯನ ಸಾಮರ್ಥ್ಯನ ಏಪ ವಾವಾ ಸಂದರ್ಭಡು ಅಳೆಯರೆ ಸಾಧ್ಯ ಉಂಡು ಅಂತ ಕೆಂಡ ಆಯ್ಗೊಂಜಿ ದಾದಾಲ್ನ ಅವಕಾಶ ಕೊರುಡು ಅಂತ ಪನ್ಪೇರಿ ಹಿರಿಯಕಲು ಪ್ರಾಯಶಃ ಎಂಕ 2018 ಮಗು ನಿಖಲ್ ಕೊರ್ನ ಅವಕಾಶನೇ ಯಾನ್ ಸದ್ವಿನಿಯೋಗ ಮಲ್ತಿಜಿಂದ ಅಂಡ ಎನ್ನಾತ ಮಲ್ಲ ಮೂರ್ಕೆ ಬೇರೆ ಕೊರಿಜಿ ಪ್ರಾಯಶಃ ಯಾನ್ ಎನ್ನ ಕ್ಷೇತ್ರದ ಜನ ಕೊರ್ನಂಚಿನ ವಿಶ್ವಾಸ ಮುಗ್ಗುರದ ಜನ ಕೊರ್ನಂಚಿನ ವಿಶ್ವಾಸ ಬಂದಾರದ ಜನ ಕೊರ್ನಂಚಿನ ವಿಶ್ವಾಸ ಕಣಿಯೂರದ ಜನ ಕೊರ್ನಂಚಿನ ವಿಶ್ವಾಸನ ಯಾನ್ ಉರಿತೊನ್ನಂಚಿನ ಕೆಲಸ ಎನ್ನ ಪ್ರಾಯಶಃ ಯಾನ್ ಬಾರಿ ಖುಷಿ ಉಂಡು ಎಂಕ್ ಐಟು ಏನಡ್ದು ದಾದಾಲ್ನ ಈತ ವರ್ಷದ ರಾಜಕಾರಣದ ವ್ಯವಸ್ಥೆ ಏನಡು ದಾದಾಲ್ನ ತಪ್ಪಾದಿತ್ತಂದ ಕ್ಷಮೆ ಪಡು ಆಣ ಬಹಿರಂಗವಾದ ಈ ವೇದಿಕೆದ ಮೂಲಕ ಪನ್ಪೆ ಬೆಳ್ತಂಗಡಿ ಕ್ಷೇತ್ರದ ಜನಕ್ಕಲು ತರೆಕಂತ ಪಾಡು ನಂಚಿತ್ನ ರೀತಿಡು ಎನ್ನ ನಡವಳಿಕೆ ಎಪ್ಪು ಎನ್ನ ವ್ಯಕ್ತಿತ್ವನ ಯಾನು ಆ ಕ್ಷೇತ್ರದ ಜನಕ್ಕೆಲ್ಲ ಮರ್ಯಾದೆ ಒರಿಪು ನಂಚಿನ ಕೆಲಸನ ಯಾನು ಮಲ್ತದೆ ಈತ ಸಂದರ್ಭಡು ಅಂತ ಪಂದ್ರೆ ಭಾರಿ ಸಂತೋಷ ಪಡ್ಪೆ ದಯಬಂಡ ರಾಜಕಾರಣದ ವ್ಯವಸ್ಥೆ ಮಸ್ತ್ ಜನ ಈ ಕ್ಷೇತ್ರದಲ್ಲಿ MLA ನಕ್ಲಾತೇರಿ ಮಸ್ತ್ ಜನ ಈ ಕ್ಷೇತ್ರದ ಜನಪ್ರತಿನಿಧಿ ಆತೇರಿ ಯಾಕಡೆ ಕಡಮಜ್ಜದ ದೇವೆಣ್ಣೆ ಪನೋಡಾಯನೇನಿ ಯಾನ ಪನ್ರೆ ಇತ್ತೆ ಇನಿಕ್ಕಲ ಈ ಅಭಿನಂದನಾ ಕಾರ್ಯಕ್ರಮನ ನಿಕ್ಕಲ ಮನಸ್ಸಿಡಿಪ್ಪು ಎಂಗಲ ಇಲ್ಲದಲ್ಲ ಒಂಜಿ ರೋಡ್ ಆತಿಜಿ ಮಾರ್ರೆ ಒಂಜಿ MLA ಐಲೊಂಜಿ ಮಲ್ತುದ್ವೇರ್ನ ಪೂರ್ಣ ಅಭಿವೃದ್ಧಿ ಆತು ಒಂಜಿ ಆತಿ ಜನತ ಮನಸ್ಸಿಡಿಪ್ಪು ಎಂಗ್ಲಿತ್ತೇವೆ ಕುಪ್ಪೆಟ್ಟಿಡ್ದು ಅಂಚಿಗೆ ಉಬ್ಬಾರ ಮುಟ್ಟ ಪೋಯನಾಗ ಒಂಚೂರು ಬಾಕಿ ಆತಣ್ಣ ಒಂದು ಪೂರ ದೇವೆಣ್ಣೆ ಅನ್ನು ಪನ್ಪನೇನು ಪಂಡೆ ನಿಖಲ್ ಇತ್ತೆ ಯೋಚನೆ ಮಲ್ಪೊಡೆಂಜಿನ ಕೆಂಡ 2018 ಕುಪ್ಪೆಟ್ಟಿ ಹಿಡಿದು ಬಂದರಿಗೆ ಬರೋಡು ಅಂದಾಣ ಇಂಚ ಬರೋಡು ನಿತ್ತನು ಹೆಂಗ ನಮ್ಮ ತಾಲೂಕ್ ಪಂಚಾಯತ್ ಮೆಂಬರ್ ಇರ್ತಾರತ್ತ ನಮ್ಮ ಅಮಿತಕ್ಕ ಉಲ್ಲರಾರು ಅಮಿತಕ್ಕ ಬೈದ್ಯಾರ ಉರುವಲ್ಲ ಅಮಿತಕ್ಕ ಬತ್ತೇರಂದಾಂಡ ಅಮಿತಕ್ಕನ ಗೊತ್ತಪ್ಪನು ಅಮಿತಕ್ಕ ಅಪ್ಪಾಗ ತಾಲೂಕ್ ಪಂಚಾಯತ್ ಮೆಂಬರ್ ಯಾನ್ ಫಸ್ರೂಕ್ MLAನಾಗ ಐದೊಟ್ಟಿಗೆ ಮುಲ್ಪದ ಕಣಿಯೂರ್ದ BJPದ ಕಾರ್ಯಕರ್ತರು ಬಂದಾರದ ಕಾರ್ಯಕರ್ತರು ಪೂರ ದಿನ ಬಲ್ಪನಾಗ ಎಂಕ್ ಅಣ್ಣ ಒಲ್ಲಿ ನೀ ಬಾರೆ ನಡಿಯರು ಉರುವಲ್ದಲ್ಪ ಬಾರೆ ನಡಿಯರು ಅವು ರೋಡ್ ಪೋತು ಕೊಂಚ ರೋಡ್ದಲ್ಲ ಪ್ರಾಯಶಃ ಇನಿ ಒಂಜಿ ಕಾಲಡು ಒಂಜಿ ಪತ್ರಿಕೆಡೆ ಬತ್ತಿತ್ತನು ನೆನಪು ಮಂತೊಲ್ಲಿ ಮಾಬಲಣ್ಣಗೆ ನೆನಪಿಪ್ಪು ಕುಗ್ರಾಮ ಅಂತ ಬತ್ತಿತ್ತನು ಬಂದಾರದ ಬೈಪಾಡಿದ ಭಾಗಲ್ ಈ ಭಾಗ ಕುಗ್ರಾಮ ಅಂತ ಪಂಡದು ಬತ್ತಿತ್ತನು ಅಂಚಿತ್ನ ಒಂಜಿ ಉದಾಹರಣೆ ಉಂಟು ಪ್ರಾಯಶಃ ಇನಿ ಎಕಡೆ ಬಂಡೇರತ್ತ ದೇವೆಣ್ಣೆ ಆನಿದ ಕಾಲಡು ಮದಿಮೇಮ ಅಂತದ್ದು ಪೊಣ್ಣು ಕೊರಿಯರೆ ಬರೋಡುಂದಾಂಡ ಏತು ಬಂಗ ಇತ್ತುಂಡು ಪೊಣ್ಣ ಕಡೆ ತಕ್ಲಿಗೆ ಅಪ್ಪಗೆ ಎಂಚ ಇತ್ತುಂಡು ಅಣ್ಣ ಇನಿ ಎಂಚೋಂಡು ಇನಿ ಕುಪ್ಪೆಟ್ಟಿ ಹಿಡ್ದು ನಮ್ಮ ಉಜಿರೆ ಮುಟ್ಟ ಕಣ್ಣು ಮುಚ್ಚಿದ್ದು ಕಣ್ಣು ಬುಲಾವ ನಡೆ ಬುಲನಾಗ ಉಜಿರೆಗೆ ಮುಟ್ಟೋಲಿ ಆ ರೀತಿದ ಒಂಜಿ ಪೊರ್ಲುದ ರಸ್ತೆಯಲ್ಲಿ ಪ್ರಾಯಶಃ ಬಂದಾರು ಮುಗ್ಗುರು ಕಣಿಯೂರ್ದ
ಜನಕ್ಕಲು ತುವನ್ನಂಚಿನ ಒಂಜಿ ರಸ್ತೆನ ನಿರ್ಮಾಣ ಮಲ್ಪನಂಚಿನ ಕೆಲಸನ ಕರ್ನ ಸರ್ದ 18 ಅವಧಿದಾತ ನಾನು ಒಂಜಿ ಉದಾಹರಣೆ ಮಾತ್ರ ಕೊರ್ನಿ ಪ್ರಾಯಶಃ ಇಂಚಿತ್ತಿನ ಗ್ರಾಮಲೇನು ಸಂಪರ್ಕ ಮಲ್ಪನಂಚಿನ ರಸ್ತೆ 2018 ಮಾಡೋದು ದುಂಬು 3 ಮೀಟರ್ದ ರಸ್ತೆ ಅನ್ನು ಹಾಗೆಲ್ಲ ಐತಿತ್ತು 3 ಮೀಟರ್ ಇತ್ತು ನಮ್ಮ ಗ್ರಾಮಲೇನು ಸಂಪರ್ಕ ಮಲ್ಪನ ರಸ್ತೆಯಲ್ಲಿ ಆನಿ ಒಂದು ಎಡ್ಡೆ ಕಲ್ಪನೆ ದಿ ಒಂದು ರಸ್ತೆದ ಅಭಿವೃದ್ಧಿ ಮಲ್ತೇನೆ ಸನ್ಮಾನ್ಯ ವಾಜಪೇಯಿ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆದ ಮೂಲಕ ಬೆಳ್ತಂಗಡಿ ತಾಲೂಕು ಶ್ರೀಕಂಠಪುರಿ MP ಪುನಗ 240 ಕಿಲೋಮೀಟರ್ ರಸ್ತೆನ ನಮ್ಮ ಕ್ಷೇತ್ರದ ನಿರ್ಮಾಣ ಮಲ್ತಿದ್ದೀರಿ ಅಪ್ಪಾಗ ಆ ರಸ್ತೆದ ಬಾಲ್ತರೆಲ್ಲ ಮುಗಿದಿತ್ತುಂಡು ಆ ರಸ್ತೆಯಲ್ಲಿ ಜನದಟ್ಟಣೆ ನಮ್ಮ ಇನಿತ್ತ ವ್ಯವಸ್ಥೆಗೆ ಅವು ರಸ್ತೆ ಕಿರಿದಾದಿತ್ತೇನೆ ಯಾನು ಶುರುಕು ಯೋಚನೆ ಮಲ್ತೇನೆ ಗ್ರಾಮಲೇನು ಬೆಸೆಯು ನಂಚಿನ ರಸ್ತೆಯನ್ನು 3 ಮೀಟ್ರ್ ಇತ್ತೇನೆ 500 ಮೀಟ್ರ್ ಮಲ್ಪೋಡು ಒಂದು ಪಂಡದು ಪ್ರಾಯಶಃ ಇನಿ ತಾಲೂಕುದ ಬೇತೆ ಭಾಗ್ಯಕ್ಕೆ ಪೋಯರ್ನಂಡ ಹೆಚ್ಚಿನ ಆಲ್ಮೋಸ್ಟ್ 80% ಗ್ರಾಮಲೇನು ಸಂಧಿಸಾವು ನಂಚಿನ ರಸ್ತೆಲೇನು 3 ಮೀಟ್ರದ್ದು 500 ಮೀಟ್ರ್ ಮಲ್ಪು ನಂಚಿನ ಕೆಲಸ ಕಾರ್ಯನ ಮಲ್ತಿದ್ದಾನೆ ಪ್ರಾಯಶಃ ಇನಿ ಪಿಲಿಗೂಡು ಹಿಡ್ದು ಉಪ್ಪಿನಂಗಡಿ ರಸ್ತೆಲ್ಲ ಒಂಜಿ ಬಾಕಿ ಆತನು ಪ್ರಾಯಶಃ ಅವು ಗುರುವಣ್ಕೆರೆಡ್ದೆ ಬಾಕಿ ಆದಿತ್ತನು ಆ ಸಂದರ್ಭಡು ಸೆಂಟ್ರಲ್ ಗೌರ್ಮೆಂಟ್ದ CSR ನಿಧಿ CRFದ ಗ್ರಾಂಟೆಡ್ ಸುಮಾರು 6 ಕೋಟಿ ರೂಪಾಯಿಡು ಅಡೆಮುಟ್ಟದ ರಸ್ತೆ ನಿರ್ಮಾಣ ಮಲ್ತೇನೆ ಪ್ರಾಯಶಃ ನನ್ನ ಈ ಸರ್ತಿ ಎಂಕ್ಲ ಸರ್ಕಾರ ಈ ಸರ್ತಿದ ಸರ್ಕಾರ 16 ಕೋಟಿ ರೂಪಾಯಿ ಎಂಕ್ಲೆಗೆ ರಾಷ್ಟ್ರೀಯ ಒಂದು ಸ್ಟೇಟ್ ಹೈವೇಗೆ PWD ರೋಡಿಗೂ ಕ್ರಿಯೋಜನೆ ಕೊರ್ಲೆ ಅಂತ ಕೆಂದಿತ್ತೀರಿ ಏನಪ್ಪಾಗ ಇನ್ನು ಬೇತೆ ಓಡೆಲ್ಲ ದೀಜಿ ಪಿಲಿಗೂಡು ಹಿಡ್ದು ಉಪ್ಪಿನಂಗಡಿ ರಸ್ತೆಯನ್ನು ಕಂಪ್ಲೀಟ್ ಮಲ್ಪೆರೆ ಅಂತ ಪಂಡದು 1.5 ವರ್ಷದ ಪಿರಿಯೋಡು ಕೊರ್ತುಂಡು ಪ್ರಾಯಶಃ ಇನ್ನು ಆಯ್ತ ಎಸ್ಟಿಮೇಟ್ ಮಲ್ಪೆರೆ ಟೆಂಡರ್ ಮಲ್ತೇರು ನಿಕ್ಲೆ ಒಂಜಿ ನೆನಪಿಪ್ಪಾಡು PWD ರೋಡುನು ಎಸ್ಟಿಮೇಟ್ ಮಲ್ಪೆರೆ ಟೆಂಡರ್ ಮಲ್ತನ ಮೊದಲ ಸರ್ಕಾರ ಈ ಸರ್ತಿದ ಸರ್ಕಾರ ಇದನ್ನ ಡೈರೆಕ್ಟ್ ಗ್ರಾಂಟ್ ಕೊರ್ಪೇರೆ ಟೆಂಡರ್ ಹಾಕೊಂಡು ವರ್ಕ್ ಶುರು ಮಲ್ಪುನು ನೀತಿ ಎಸ್ಟಿಮೇಟ್ ಮಲ್ಪೆರೆ ಒಂಜಿ ಟೆಂಡರ್ ಮಲ್ದೇರು ಎಸ್ಟಿಮೇಟ್ ಮಲ್ಪೆರೆ ಟೆಂಡರ್ ಆತನು ಟೆಂಡರ್ ಆಯ್ದು ನನ್ನ ಹೆಂಗೆ ವಿಶ್ವಾಸ ಹಣ್ಣು ಮಲ್ಪದ ದೇವರನ ಆಶೀರ್ವಾದಡು ಈ ಸರ್ತಿದ ಜನವರಿ ಹಿಡಿದು ಬೊಕ್ಕ ಆ ಬೇಲೆ ಶುರುವಾವು ಒಂದು ಪನ್ಪನಚಿಂದ ವಿಶ್ವಾಸ ಮಾತ್ರ ಆಯ್ಪುನು ಗ್ಯಾರಂಟಿ ಇಜ್ಜಿ ವಿಶ್ವಾಸ ಹೆಂಕೊಂಡು ದಯಂದು ಪಂಡ ಪ್ರಾಯಶಃ ಈತ್ ವ್ಯವಸ್ಥೆ ದಾಟಿಟ್ಟು ಯಾನ ಇನ್ನು ಅಧಿವೇಶನದ ಪಾತೇರಿ 2 ಸರ್ತಿ ಒಂಜಿ 6-7 ಸರ್ತಿ ಮಿನಿಸ್ಟರ್ಡ ಪೋದು ಮನವಿ ಕೊರಿಯ ದಯದೀದು ಬತ್ತದು ನೆನ್ನು ಈ ರಸ್ತೆದ ಬಗ್ಗೆ ಒಂಚೂರು ಕಾಳಜಿ ಕೊರ್ಲೇನು ಮಿನಿಸ್ಟರ್ಲ ಕುದ್ದು ಬತ್ತದು ಹೊರ ಬತ್ತದು ತೂದು ಫೋಟೋ ಪೂರ ದೆತ್ತದು ಪೇಪರ್ ಹೊರ ಬತ್ತನು ಮೇರೆ ಒಳ್ಳೇರು ನಮ್ಮ ಅಚ್ಚುಶ್ರೀಲ ಒಳ್ಳೇರು ಪ್ರಾಯಶಃ ಯಾನ್ ದಾಯನೇನು ಪಂಡೆ ಬಂಡ ಯಾನೂರಿ ಜನಪ್ರತಿನಿಧಿ ಅದು ನಮ್ಮ ಕ್ಷೇತ್ರದ ಪ್ರಾಮಾಣಿಕ ಅಭಿವೃದ್ಧಿದ ಕೆಲಸ ಮಲ್ಪೊಡಾಯನವು ಎನ್ನ ಜವಾಬ್ದಾರಿ ಪ್ರಾಯಶಃ ಇಂಚಿನ ಅನೇಕ ವ್ಯವಸ್ಥೆದಡಿಟ್ಟು ಒಂದು ವಿನೂತನವಾದ ಮಲ್ಪೋಡು ಅಂತ ಪಂಚಿನ ದೃಷ್ಟಿಯೇ ನಮ್ಮ ಈ ಕ್ಷೇತ್ರದ ಜನಪ್ರತಿನಿಧಿ ಆದ ಕೆಲಸ ಮಂದ ಪ್ರಾಯಶಃ ಬೆಳ್ತಂಗಡಿ ತಾಲೂಕು ನಿಕ್ಲು ಮಾತೆಲ್ಲ ಯೋಚನೆ ನಮ್ಮ ತಾಲೂಕು ಒಂದು ಕೇನಾಗ ಜನಕ್ಕಲು ನಮ್ಮ ಬೆಳ್ತಂಗಡಿ ಅಂತ ಪನ್ಪ ಬೆಳ್ತಂಗಡಿದ ನಗರಡು ಒಂಜಿ ಬಸ್ ಸ್ಟ್ಯಾಂಡ್ ಇಚ್ಚಿ ಬಸ್ ಸ್ಟ್ಯಾಂಡ್ ಆವಡು ಒಂದು ಬಂಡದ ಯಾನು ಪ್ರಯತ್ನ ಮಲ್ಪನಾಗ ಬಸ್ ಸ್ಟ್ಯಾಂಡ್ದ ಬಸ್ ಸ್ಟ್ಯಾಂಡಿಗೆ ಜಾಗ ಇಜ್ಜಿ ಅವನು ಪಟ್ಟಣ ಪಂಚಾಯತ್ ಜಾಗ ರೆವೆನ್ಯೂ ಕಂದಾಯ ಇಲಾಖೆದ ಜಾಗ ಐದು ಪಕ್ಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದ ಜಾಗ ದಾದ ಮಲ್ಪನೊಂದು ಕೆಂಡ ಸರ್ ಇದರಲ್ಲಿ ಇಲ್ಲಿ ಬಸ್ ಸ್ಟ್ಯಾಂಡ್ ಮಾಡಲಿಕ್ಕೆ KSRTC ಜಾಗನೇ ಇಲ್ಲ ಸರ್ ಎಂತ ಮಾಡೋದು ಬಂದಾಗ ಪರತ್ವಂಜಿ ತಾಲೂಕು ಆಫೀಸ್ ಇತ್ತೇನ್ರಿ ಐದು ಪಕ್ಕ ಒಂಜಿ RF ಬೆಳ್ತಂಗಡಿ RF ಆಫೀಸ್ ಒಂಜಿ ಉಂಡು ಇಂಚಿಗೆ ಒಂಜಿ ಪಟ್ಟಣ ಪಂಚಾಯತ್ ಮೂಜಿ ಇಲಾಖೆಯನ್ನ ಒಟ್ಟು ಸೇರ್ಸೋದು ಕುಲ್ಲದು ಆ ಮೂಜಿ ಇಲಾಖೆ ಹಿಡ್ದಿಲ್ಲ ಇನ್ನು KSRTCಗೆ ಹ್ಯಾಂಡ್ ಓವರ್ ಮಲ್ಪನ ಪ್ರಕ್ರಿಯೆ ಮಲ್ಪರೆ ಎಂಕ ಏತ ಬಂಗ ಇತ್ತಂಡು ಯಾನು ಏತ ಪಿರೋಡು ಬಲ್ತಿದೆ ಅದು ಎಂಕ ಮಾತ್ರ ಗೊತ್ತುಪ್ಪನು ಎನ್ನಂಕಲ ಎನ್ನ PN ಅಕ್ಲೆಲ್ಲ ಮಾತ್ರ ಗೊತ್ತುಪ್ಪನು ಪ್ರಾಯಶಃ KSRTC ಡಿಪಾರ್ಟ್ಮೆಂಟ್ ದಕ್ಲಿಡಕ್ಕೇನೆ ಮೂಜಿ ಇಲಾಖೆದ ಜಾಗನ ಒಟ್ಟು ಸೇರ್ಸೋದು ಸುಮಾರು 1 ಎಕರೆ 20 ಸೆನ್ಸ್ ಜಾಗನ KSRTCಗೆ ಹ್ಯಾಂಡ್ ಓವರ್ ಮಲ್ತ ನಾವು ಕರ್ನಾಟಕ ರಾಜ್ಯದ ಇತಿಹಾಸದ ಒಂಜೇ ಬಸ್ ಸ್ಟ್ಯಾಂಡ್ ಅವು ಬೆಳ್ತಂಗಡಿದ ಪ್ರಾಯಶಃ ಅಪ್ಪಗೆಲ್ಲ ಅಪ್ಪಾಗ ಶ್ರೀರಾಮುಲು ಮಿನಿಸ್ಟ್ರಿ ಇತ್ತೀರಿ ಅಲ್ಪ ಐತ ಒರಿ ಪ್ರಿನ್ಸಿಪಲ್ ಸೆಕ್ರೆಟರಿ ಅದು ಕಟಾರಿ ಅಂದಿತ್ತೀರಿ ಅಕಲ್ನ ಕೈಕಾರು ಪತ್ತದು 16 ಕೋಟಿ ರೂಪಾಯಿದ ಗ್ರಾಂಟ್ ಕಾಣುತ್ತದೆ ಇನ್ನು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅವೊಂದುಂಡು ಅವು ಮೊದಲ ಹಂತದ ಮಾತ್ರ ಆಯ್ಕೆ ನನೊಂದು ಹಂತಕ್ಲ ಸುಮಾರು 16 ಕೋಟಿ ಮುಟ್ಟ ಗ್ರಾಂಟ್ ಬೋರ್ಡ್ ಹಾಕೊಂಡು ಪ್ರಾಯಶಃ ಮೊದಲ ಹಂತದ ಬಸ್ ಸ್ಟ್ಯಾಂಡ್ ಆಯ್ನ ಹಿಡಿದು ಬೊಕ್ಕ ಐನು ಉದ್ಘಾಟನೆ ಮಲ್ಪಂಚಿನ ಕೆಲಸ ಎಲ್ಲ ತಾತ್ಕಾಲಿಕ ಉದ್ಘಾಟನೆ ಮಲ್ಪ ಕೆಲಸ ಎಲ್ಲ ದುಮ್ಮದ ದಿನಟ್ಟು ಮಲ್ಪರುಂಡು ಐಟಲಾತೆ ಬೋಡಾಪುನಾಥ್ ಪಾರ್ಕಿಂಗ್ -1 -2 ಪಾರ್ಕಿಂಗ್ ವ್ಯವಸ್ಥೆ ದಾಯನ್ ಪಂಡ
ಬೆಳ್ತಂಗಡಿದ ನಗರಡ್ ಬನ್ನಾಗ ನಮಕ್ ತಾಲೂಕು ಆಫೀಸ್ ಪೋಡು ಅತ್ತಂದಾಂಡ ಬೇತೆ ಓ ವ್ಯವಸ್ಥೆಗೆ ಪೋಡು ಮಂಡ ಇನ್ನಿತ್ತ ಮಾತೆರ್ನ ಇಲ್ಲಲ್ಲ ಒಂಜೊಂಜಿ ಕಾರು ಬೈಕ್ ಉಂಡು ನಮ್ಮ ಪೋದು ಉಂತಾಯಿರ ಜಾಗ ಪೋಡತ್ತೆ ಅದಕ್ಕೋಸ್ಕರ -1 -2 ಪಾರ್ಕಿಂಗ್ ವ್ಯವಸ್ಥೆ ಇದು ಐಟೊಂಜಿ ಬಾರಿ ಪೊರ್ಲದ ಬಸ್ ಸ್ಟ್ಯಾಂಡ್ ನಿರ್ಮಾಣ ಒಂದುಂಡು ಬೇಷ ಎಕಡೆ ಬನ್ಲೆಕ್ಕ ನಾನು ಐಬೀಪು ಇಂಚಿದ ಬೇತೆ ಬೇತೆ ಉಂಡು ಯಾರು ನಿಖಲ್ನ ಊರಿಗೆ ಬರ್ಪೆ ಮುಗಿರಡ್ಕದ ತೂಗು ಸೇತುವೆ ಪೋನಾಗ ಇಲ್ಲ ಬಾಲಣ್ಣೆ ಇರ್ಮಲ್ಲು ಆ ಸೇತುವೆ ಬೊಲ್ಲೋಡು ಪೋಯಿನ ಹಿಡಿದ ಬೊಕ್ಕ ಬಾಲಣ್ಣೆ ಒಂಜಿಕ್ಕೆ ಬಿಟ್ಟು ಎಂಕ್ ರಾತ್ರಿ 2 ಗಂಟೆ ಹಾಕೊಂಡೆಲ್ಲ ಬಾಲಣ್ಣೆ ತೂಗು ಸೇತುವೆ ಅಣ್ಣ ಎಂಗೆಲ್ಲ ಸೇತುವೆ ಪೋತುಂಡು ಆತು ಪೊರ್ತು ಆತು ಸರ್ತಿ ಬಂತಿರಾರು ಪ್ರಾಯಶಃ ಆ ಸಂದರ್ಭಡ್ಲ ಮನೋರಣ್ಯ ಇರ್ಮಲ್ಲು ದೇವಸ್ಥದ ಹಿರಿಯರು ಪುರ ಇಪ್ಪನಾಗ ಆ ಸಂದರ್ಭ ಬಂತೆ ಈ ದೈವದ ಆಶೀರ್ವಾದ ಇತ್ತಂದ ಖಂಡಿತ ನೆಕ್ಕೊಂಜಿ ಸೇತುವೆಯನ್ನು ಮಲ್ಪನಚಿಂದ ಪ್ರಾಮಾಣಿಕ ಪ್ರಯತ್ನ ಮಲ್ಪೇನ್ ಪ್ರಾಯಶಃ ಐತ ಆ ಒಂಜಿ ಸೇತುವೆನು ಅನುಮೋದನೆನು ಕ್ಯಾಬಿನೆಟೆಡ್ ಎಂಚ ತಿಕ್ಕದನು ಅಂತ ಪನ್ಪನೇನು ಪಣ್ಣೆಂಡ ನಿಕ್ಲಿಗೆ ಆಶ್ಚರ್ಯ ಅವು ದುಮ್ನಾನಿ ರಾತ್ರಿ ಎಂಕ್ KNLL ಪ್ರಿನ್ಸಿಪಲ್ ಸೆಕ್ರೆಟರಿ ಫೋನ್ ಬಂತೀರಿ ಯಾನು ಅರಡ ಪನೊಂದಿತ್ತೆ ಎಂಕ್ ಒಂಜಿ ಏತ ನೀರಾವರಿ ಪ್ರಾಜೆಕ್ಟ್ ಬೋರ್ಡು ಅಪಗಾರ ಪನೊಂತೀರಿ ಏತ ನೀರಾವರಿ ಪ್ರಾಜೆಕ್ಟ್ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೂಟ್ ಹತ್ತಿ ಎಂಕ್ಲನ್ನು ಪೂರ ಉತ್ತರ ಕರ್ನಾಟಕ ಭಾಗಕ್ಕೆ ಬೋಡಾಯ್ ನಾವು ನಿಕ್ಲಿಗೆ ಹತ್ತಂದು ಯಾನು ಹಾಕ್ಲಿಗೆ ವಿವರಿಸಾಯ ದಾಯ ನಮಕ್ ಏತ ನೀರಾವರಿ ಪ್ರಾಜೆಕ್ಟ್ ಬೋರ್ಡು ಅಂತ ಪಂಡ ನಮ್ಮ ನಿಕ್ಲು ಪೂರ ಕೃಷಿಕರನ್ನ ಕುಳ್ಳಿರ ಒಂಜಿ 25 ವರ್ಷದ ದುಂಬು ಬೋರು ದೆತ್ತಾರ್ದಾಂಡ 100-150 ಫೀಟೆಡ್ ನೀರು ತಿಕ್ಕೊಂತನು ಇನಿ ಏತು ಫೀಟೆಡ್ ನೀರು ತಿಕ್ಕೊಂಡು ಅಂದ್ಕೊಂಡ ಮಿನಿಮಮ್ 500 600 700 800 1200 ಫೀಟ್ ಪೋಯಿನ ಉದಾಹರಣೆ ಎಲ್ಲ ಬೆಳ್ತಂಗಡಿ ತಾಲೂಕು ಉಂಡು ನಿಖಲ್ ನಂಬರ್ನ ನಂಬಲೆ ನಾನು ಉದಾಹರಣೆ ಕೊರಪೆ ಓಲೊಂದು 1200 ಫೀಟ್ ಪೋಂಡಲ್ಲ ನೀರು ತಿಕ್ಕಂದಂಚಿತ್ನ ಉದಾಹರಣೆ ಬೆಳ್ತಂಗಡಿ ತಾಲೂಕು ಉಂಡು ದಾಯಿಗೆ ಈ ಸಮಸ್ಯೆ ಅಂದ್ಕೊಂಡ ನಮ್ಮಡ ಇನಿ ಅಂತರ್ಜಲ ಇಜ್ಜಿ ಅಂತರ್ಜಲದ ಕಡಿಮೆ ಒಂದು ದಾಯಕೆಂಡ ನಮ್ಮ ಒಂಜಿ ಕಾಲಡು ಭತ್ತದ ಕೃಷಿ ಮಲ್ತು ಅಂತ ನೇಜಿ ಮಲ್ಪನಾಗ ಕಂಡ ಮಲ್ತು ಅಂತ ಕಂಡಡು ನೀರು ಉಂತೊಂದಿತ್ತು ನೀರು ಹಿಂಗೊಂದಿತ್ತಿನ ಅಂತರ್ಜಲ ಹೆಚ್ಚ ಒಂದಿತ್ತು ಇತ್ತೆ ನಮ್ಮ ಇನ್ನು ದೆತ್ತದ ತೋಟ ಮಲ್ತ ತೋಟಡು ನೀರು ಉಂತುಂದಾಂಡ ಪೋಪುಂಡು ಪೂರ ಅದಕ್ಕೋಸ್ಕರ ಉಜಿರಿ ಕಣಿ ಕಡ್ತದೆ ನೀರು ಉಂತನ್ಲೆಕ್ಕ ಉಜಿರಿ ಕಣಿಟ್ಟು ನೀರನ್ನು ಪೂರ ಪಿದೆ ಕಡ ಬಿಡುವ ತೋಡುಗು ಪೋಪನ್ ತೋಡು ಸುದೆಕ್ ಪೋಪನ್ ಸುದೆ ಸಮುದ್ರ ಹೋಪನ್ ಇನಿ ಸಾಂಪ್ರದಾಯಿಕమైన ಚಿಂದ ಮರಳುಗಾರಿಕೆ ಇತ್ತನು ನಮ್ಮ ಸುದೆಕ್ಕಲೇಡಿ ಅಂಚಾದ ಒಂಜೊಂಜಿ ಕೋಡಿಟ್ಟು ಒಂಜೊಂಜಿ ಗುಂಡಿಲಿತ್ತನು ಆ ಗುಂಡಿಲೆಗೆ ಒಂಜೊಂಜಿ ಪುದರ್ ಇತ್ತನು ಕಾಯ ಅಂತ ಮನ ಅಂತಾರೆ ಒಂಜೊಂಜಿ ಕಾಯ ಒಂಜೊಂಜಿ ಗುಂಡಿಗೆ ಪುದ ಇನಿ ಓಲುಂಡು ಗುಂಡಿ ಪೂರ ನಮ್ಮ ಇಲ್ಲಿ ಕಡ್ತನ ಇಲ್ಲಿ ಮಲ್ಪನಾಗ ಆತನ ಬೇತೆ ಬೇತೆ ಚಟುವಟಿಕೆ ಮಲ್ಪನಾಗ ಭತ್ತನಂಚಿನ ಮಣ್ಣಲ್ಲಿ ಪೂರ ಬತ್ತದು ಸುದೆಟ್ಟು ಬೂರ್ದು ಸುದೆಟ್ಟು ಆ ಗುಂಡಿಲ ಇಜ್ಜಿ ಗುಂಡಿ ಇಜ್ಜಂದು ನಡೆದ ಕಾರಣ ಇಂಜಿನಾಂಡು ಪೊಯ್ಯದೆಪ್ಪು ಒಂದು ಇಜ್ಜೈನಿ ಪೊಯ್ಯದೆಪ್ಪೆಲ್ಲಾಪುಜಿ ಗುಂಡಿಲ ನಿಗ್ಗಿಂಡು ಅಂತರ್ಜಲಕ್ಕೆ ಬಡಪ್ಪನ ನೀರಿಜ್ಜಿ ಆ ಕಾರಣಕ್ಕೋಸ್ಕರ ಇನಿ ನಮ್ಮವಲು ಬೋರುದ ಫೀಟ್ ಏತ್ ಜಾಸ್ತಿ ಆತನ ಕೆಂಡ ಆಜುನೂದು ಹಿಡಿದು 1000 ಮೀಟರ್ ಉಂಟ ನಾನು ದುಂಬುಗು ನೆನ್ನ ಅಂಚನೆ ಬುಂಡ ನಮ್ಮ ಇಲ್ಲದ ಜವನೇರೆಲ್ಲ ಕೃಷಿ ಮಲ್ಪರೆ ಸಾಧ್ಯ ಉಂಡ ಅಂತ ಚಿಂತನೆ ಮಲ್ತದು ಪ್ರಾಯಶಃ ನಿಕ್ಲೆ ನೆನಪು ಮರತು ಬೋಪು ನಮಕ್ ಮರಪುನವರು ಬೇಗ 2018 ಅನ್ ಸುರೂಕ್ MLA ಅದಕ್ಕೆ ಬಂದಾಗ ಬೆಳ್ತಂಗಡಿ ತಾಲೂಕು ಬರ ಆ ಸಂದರ್ಭಡು ನಮ್ಮ ಒಂಜಿ ಜಲಯಜ್ಞ ಅಂತ ಕಾರ್ಯಕ್ರಮ ಮಲ್ತಿದ್ದು ಬೇತೆ ಬೇತೆ ರೀತಿಯ ಕಡೆ ದೇವೆಣ್ಣೆ ಪನ್ಲೆಕ್ಕನೆ ಮಾಡುಗು ಬೂರ್ನ ನೀರನ್ನೆಲ್ಲ ಬೋರುಗು ರೀಚಾರ್ಜ್ ಮಲ್ಪೋಡು ಪನ್ಪನ ಚಿನ್ನ ಕಲ್ಪನೆದ ಒಂಜಿ ಕಾರ್ಯಕ್ರಮ ಜಗ್ಗೇಶನ್ಲಿ ಎತ್ತಂದು ಬರ್ತಿದ್ದ ಆ ಸಂದರ್ಭಡು ಯಾನನ್ಸ್ ಕಲ್ಪನೆ ಮಲ್ತಿದ್ದೆ ಬೆಳ್ತಂಗಡಿ ತಾಲೂಕು ಎನ್ನ ಈ ಅವಧಿಡು ಕನಿಷ್ಠ ಒಂಜಿ 100 ವೆಂಟೆಡ್ ಡ್ಯಾಮ್ ನಿರ್ಮಾಣ ಮಲ್ಪೋಡು ಅಂತ ಪಂಡದು ಕನಸನ್ನು ದೀದಿತ್ತೆ ಯೋಚನೆ ಮಲ್ತಿದ್ದೆ ಪ್ರಾಯಶಃ ಯಡಿಯೂರಪ್ಪರು ಮುಖ್ಯಮಂತ್ರಿ ಆಯ್ನ ಕಾರಣಕ್ಕೋಸ್ಕರ ಇನಿ ಬೆಳ್ತಂಗಡಿ ತಾಲೂಕು 84 ವೆಂಟೆಡ್ ಡ್ಯಾಮ್ ನಿರ್ಮಾಣ ಆತಂಡು ಇನಿ ಆ 84 ವೆಂಟೆಡ್ ಡ್ಯಾಮುಡು ಜನವರಿಡು ಪಲಾಯಿ ಪಾಡ್ನೆಡ್ದು ಬುಕ್ಕ 704 ಕಿಲೋಮೀಟರ್ ನೀರು ನಮ್ಮ ತಾಲೂಕು ಉಂಟುಂಡು ಆ ಕಾರಣಕ್ಕೋಸ್ಕರ ದುಂಬುದ ದಿನಟ್ಟು ಅವು ವೆಂಟೆಡ್ ಡ್ಯಾಮ್ ಓಲುಂಡ ಆಗ ಮಾತ್ರ ಪ್ರಯೋಜನ ಅಂತ ಕೆಲವರನ್ನ ಮಂಡೆಡಿಪು ಪೆರಡಾಲ್ದ ವೆಂಟೆಡ್ ಡ್ಯಾಮುಡು 5 ಕಿಲೋಮೀಟರ್ ಸರೌಂಡಿಂಗ್ಸ್ ದಕ್ಲೆಗೆ ಬೋರುಗು ಬೋಡಪ್ಪನ ರೀಚಾರ್ಜ್ ಆಪುನು ಮುಗೆರಡ್ಕದ ವೆಂಟೆಡ್ ಡ್ಯಾಮಡು ಮೂಲೊಂಜಿ 10 ಕಿಲೋಮೀಟರ್ ಸರೌಂಡಿಂಗ್ ದಕ್ಕಲೆಗೆ ಆಕಲ್ನ ಬೋರುಗು ರೀಚಾರ್ಜ್ ಆಪುಂಡು ಮೈಪಾಳದ ವೆಂಟೆಡ್ ಡ್ಯಾಮಡು ಅಲ್ಪೊಂಜಿ 5 ಕಿಲೋಮೀಟರ್ ಸರೌಂಡಿಂಗ್ಸ್ದ ಮಾತೆರ್ನಲ ಬೋರ್ವೆಲ್ ರೀಚಾರ್ಜ್ ಆಪ್ನ ವ್ಯವಸ್ಥೆ ಆಪುಂಡು ದಾಯನೆನ್ಯಾನು ಮಲ್ತದೆ ಅಂದ್ಕೊಂಡ 704 ಕಿಲೋಮೀಟರ್ದ ನೀರು ಮೂಲ ಉಂತುನಾಗ ಬೆಳ್ತಂಗಡಿ ತಾಲೂಕುದ ಕೃಷಿಕರ್ನಕಲ್ನ ಬೋರು ಪೊಟ್ಟಾಯರವಲ್ಲಿ ನಮ್ಮ ಇಲ್ಲದ ನನದ ದುಂಬುದ ಜವನಿಯರ್ಲ ಆ ಬೋಡೈನಾಥ ನೀರುಂಡು ಅಮ್ಮೇರ್ ಮಲ್ತನ ತೋಟನ ಯಾನು ಮುಂದುವರಿಸದು ಮೂಲೆ ಬದುಕುವೆ ಪನ್ಪನ ಚಿಂತ ಕಲ್ಪನೆಯನ್ನು ನಮ್ಮ ಜವನೀರು ಎಲ್ಲ ಕೃಷಿಕೆಂದು ನಂಬೊಂದು ಉಪ್ಪೊಡು ಪನ್ನ ಕಾರಣಕ್ಕೋಸ್ಕರ ಪ್ರಾಯಶಃ ಈ ಕಲ್ಪನೆಯನ್ನು ಮಲ್ತೀನಿ ಪ್ರಾಯಶಃ ಇಂಚಿಂದ ಒಂಜೊಂಜಿ ಕಲ್ಪನೆ ನೀವು ಮುಗೆರಡ್ಕದನೇ ಪಾತೀರಿಯ ಬಾಲಣ್ಣೆ ಬಣ್ಣೆರಂದು ಮುಲ್ಪಡ್ದಿತ್ತೆ ಏತ ನೀರಾವರಿ ಪ್ರಾಜೆಕ್ಟ್ ಅಕ್ಲೆ ಖಾಲಿ ಕಡಪ್ಪರೆ ಸೇತುವೆ ಮಾತ್ರ ಹತ್ತವು ಅಲ್ಪಡ್ದು ಗುರುವೆಂಕೆರೆ ಮುಟ್ಟ ಐನು ಏತ ನೀರಾವರಿದ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ ಆಪುನು ಅಲ್ಪಡ್ದು ಬನ್ನಾಗ
ಮುಗುರು, ಬಂದಾರು, ಕಣಿಯೂರು, ಇಳಂತಿಲ, ಉರುವಾಲು, ಕಳಿಯ, ನ್ಯಾಯತರ್ಪು, ಕುವೆಟ್ಟು, ಓಡಿಲ್ನಾಳ, ಗುರುವೆಂಟ್ಕೆರೆ ಈತು ಕೋಡಿಡು ಓಲು ಮಾತ ತೋಡುಂಡ. ಆ ತೋಡುಗು ಬರ್ಪಿನ ವರ್ಷಕ್ಕೆ ಪೂರ್ತಿಯಾದ ಮುಗಿಯುಂಡು. ಮುಗಿನೆಡ್ದು ಬೊಕ್ಕ ಪ್ರತಿ ವಾರ ನೇತ್ರಾವತಿದ ನದಿತ್ತ ನೀರು ನಮ್ಮ ಇಲ್ಲದ ಬಾಕಲ್ದ ಎದುರುದ ತೋಡುಡು ವಾರಡುವರ ಪರಪ್ಪು ನಂಚಿದ್ನ ಒಂದು ಅದ್ಭುತ ಕಲ್ಪನೆದ ಯೋಜನೆನೇ ಮುಗೆರಡ್ಕದ ಏತ ನೀರಾವರಿ ಯೋಜನೆ. ಇನಿ ನಿಕ್ಲೆಗೆ ನಿನ್ನೆ ಏರೆಗೆ ಪಂಡಾಲ ಅರ್ಥ ಒಂದು ನಿಕ್ಲ ಇಲ್ಲದ ಬಾಕಲ್ದ ಎದುರುದ ತೋಡುಡು ನೀರು ಪರಪ್ಪನಾಗ ಮಾತ್ರ ಏಪ ನೀರು ಪರಿಪುನ ಒಂದು ಕೆಂಡ ವರ್ಷ ಪೂರ ಮುಗಿದು ನೀರು ಇಜ್ಜಂದಂಚಿದ್ನ ಸಂದರ್ಭಡು ಸಾಧಾರಣ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ಗೆ ದಾನಾಗ ನೇತ್ರಾವತಿದ ನೀರು ವೇಸ್ಟ್ ಆದ ಸಮುದ್ರಕ್ಕೆ ಸೇರಿನವು ನಮ್ಮ ಇಲ್ಲದ ತೋಟದ ಭರಿತ ಸುದೆಟ್ಟು ತೋಡುಲೆಡ್ ನೀರು ಬಂದಾಗ ನಮಕ್ ಕೃಷಿಗೆ ಅನುಕೂಲ ಅಪಣಜ್ಜ ಅಂಚಿತ್ನ ಒಂಜಿ ಯೋಜನೆಯನ್ನು ಒಂಜಿ ಕಲ್ಪನೆ ದಿ ಒಂದು ಮಲ್ತದೆ ದಯಬಣ್ಣ ನೆನ್ನೆ ಒಂಜಿ ಎಲ್ಲಿಯ ಪನ್ನೇನು ಪ್ರಾಯಶಃ ಇಂಚಿತ್ನ ಬೇತೆ ಬೇತೆ ಯೋಜನೆಲೇನು ನಮ್ಮ ತಾಲೂಕದ ಜನಕ್ಲೆಗೋಸ್ಕರ ಮಲ್ಪುನಂಚಿನ ಕೆಲಸ ಮಲ್ತದೆ. ಪ್ರಾಯಶಃ ಅಭಿವೃದ್ಧಿಯಿಂದ ಪನ್ಪುನವು ಇನ್ನಿತ ಜನ್ರೇಷನ್ ಉಂಡು, ಜೆನ್ಸಿ ಪನ್ಪೇರು. ಈ ಜೆನ್ಸಿಯಿಂದಕ್ಲು ಏರೆಂದು ಜೆನ್ಸಿದಕ್ಕಲು ಎಂಚೆಪ್ಪುನೊಂದು ಕೆಂಡ ಅವು ಏನು ಏಪಲ ಬಂಡ್ರಂಡು ನಮ್ಮ ಈ ದೇಶ ಅತನ ಸಮಾಜಡ್ ಒಂಜಿ ಪೀಳಿಗೆ 10 ವರ್ಷದಾನಾಗ ಮರೆತು ಬಿಡ್ಪೇರು. ಇತ್ತೆ ದುಂಬು ಇತ್ತೆ ನಿಖಲ್ನ ನನ್ನ ಇತ್ತದ ಜೋಕ್ಲೆಗೆ 2017 ಮಗು ಬಂದಾರು ಈ ಕಣಿಯೂರ್ದ ರೋಡ್ ಎಂಚೈತನ ನಿಖಲ್ ಬಂಡಾಕ್ಲೆ ಗೊತ್ತೇ ಇಪ್ಪುಜಿ ಅವ ಅಪ್ಪಗೆ ನಮ ತೂತುನು ಅಕ್ಕ ನಮ ಬಂಗಪ್ಪುನು ಇತ್ತೆದ ಜೋಕ್ಲೆಗೆ ಅವು ಬರ್ಚಿ ಇತ್ತೆದ ಜೋಕುಲು ಇತ್ತೆದ ಜನ್ರೇಷನ್ಗೆ ಆಯನ ಇಲ್ಲಡೆ ಪೋಪುನ ರೋಡು ಸರಿ ಇಜ್ಜ ಎಕಡೆ ದೇವೇಂಡೆ ಪನ್ನೇನೆ ಫಸ್ಟ್ಗೆ ಒಂಜಿ ಸೊನ್ಪ ವರ್ಷದ ಎನ್ಪ ವರ್ಷಡು ಸ್ವತಂತ್ರ ಬತ್ ನಡೆದಕ್ಕೆ ಸುರುಕೋವು ನಮ್ಮ ರೋಡು ತೂಯಿನ ಕೆಂಡ ಕುಡ್ಲಾಡ್ದು ಬೆಳ್ತಂಗಡಿ ಬರ್ಪುನ ರೋಡು ಸರಿ ಅವಡು ಅವೊಂಜಾಣ ಎಂಗ್ಲೇ ಕುಡ್ಲಾಗ್ಬೋದು ಬರ್ರಿ ಅಪ್ಪನು ಐಡ್ದು ಪಕ್ಕ ನಮ್ಮ ತೂಯಿನ ಉಪ್ಪಿನಂಗಡಿ ಹಿಡಿದು ಗುರುವೆಂಟ್ಕೆರೆ ಬೆಳ್ತಂಗಡಿ ಒಪ್ಪನ ರೋಡು ಸರಿ ಅಣ್ಣ ಮರ ಎಂಗ್ಲ ಒಂಜಿ ಬೆಳ್ತಂಗಡಿ ಬೇರೆ ಅಪ್ಪನು ಐಡ್ದು ಪಕ್ಕ ನಮ್ಮ ತೂಯಿನ ಉಪ್ಪೆಟ್ಟು ಹಿಡಿದು ಇಂಚು ಉಜಿರೆ ಒಪ್ಪನ ರೋಡು ಸರಿ ಅಂಡ ಎಂಗ್ಲಿಗೆ ನೆಮ್ಮದಿನ ಇತ್ತೆ ನನ್ನದ ಜನ್ರೇಷನು ನನ್ನ ಇದ್ದೆ ಓಲು ಉಲಾಯ್ದ ರೋಡು ಉಂಡು ಅವು ಪೂರ ಎನ್ನ ಇಲ್ಲದ ಬಾಕಲು ಮುಟ್ಟ ಬತ್ತಂಡ ಸಮಾಧಾನ ಅಂದು ಪೂರ ಹಂತವಾದೇ ಅವಂದು ಪೋಪುನ ಅಂಚಾದ ಏತ್ ಸಾಧ್ಯನ ಆತ ರಸ್ತೆದ ಅಭಿವೃದ್ಧಿದ ಕೆಲಸ ಕಾರ್ಯನ ಕರಿಣ 7 ವರ್ಷದ ಮಲ್ಪರೆ ಸಾಧ್ಯ ಉಂಡು ಮಲ್ತದಂಡು ಯಡಿಯೂರಪ್ಪರಿಪ್ಪನಾಗ ಅರೊಂಜಿ ಕಾಮಧೇನಿತ್ತು ಲೆಕ್ಕ ಕೇನ್ನೇನು ಕೊರ್ಪುನಂಚಿದ್ನ ಮುಖ್ಯಮಂತ್ರಿ ಇತ್ಯದ ಪರಿಸ್ಥಿತಿ ಅಕ್ಕನಕ್ಲೆಗೆ 2,000 ರೂಪಾಯಿ ಫ್ರೀ ಬಸ್ ಬುಡ್ನಂದ ದೇವರ ದಟ್ಟು ಅಭಿವೃದ್ಧಿಗೆ ದುಡ್ಡು ಬರೋಂದಿಜ್ಜಿ ಅಂಡಲ ಏತ್ ಪ್ರಯತ್ನ ಉಂಡು ಆತ ಪ್ರಯತ್ನ ಕೆಲಸ ಮಲ್ತೊಂದುಂಡು ಪ್ರಾಯಶಃ ಇಂಚಿ ಈ ಪಾತೆರನಾಗ ಏನವ್ರಿಗೆ ದೋಸ್ತಿ ಬಂಡೀರಿ ಈ ನನ್ನ ಏರಿಕೆ ಅಂಡಲ ದುಡ್ಡಿಜ್ಜಿ ಅನುದಾನ ಇಜ್ಜಿ ಪನ್ಪಾರು ಅಂಚ ಬಂಡದ ಈರು MLA ಬೇತೆ ಬೇತೆ ರೀತಿಡ್ ಅಭಿವೃದ್ಧಿದ ಕೆಲಸ ನೀರು ಬೇತೆ ಬೇತೆ ರೀತಿಯ ಅಭಿವೃದ್ಧಿ ಬೇತೆ ಬೇತೆ ರೀತಿಯ ಸಮಸ್ಯೆಗೆ ಇರು ಸ್ಪಂದನ ಕೊರಡು ಅಂತ ಪನ್ನಾಗ ಪ್ರಾಯಶಃ ಆ ಕಾರಣನ ಒಂದು ಸಾಮರಸ್ಯದ ಸಂಕ್ರಾಂತಿ ಸಮಾಜದ ಮಾತೆರೆಲ್ಲ ಒಟ್ಟು ಸೇರಿಸಾದರೆ ಎನ್ನಂಚಿನ ಒಂಜಿ ಜನಪ್ರತಿನಿಧಿ ಮುಂಚೂಣಿಡಿ ಉಂತುದು ಕೆಲಸ ಮಲ್ಪೋಡು ಪನ್ನ ಕಾರಣಕ್ಕೋಸ್ಕರ ಆ ಒಂಜಿ ದಲಿತ ಸಮಾಜದ ಕಾಲನಿ ಸುಮಾರು 129 ಕಾಲನಿಗೆ 10 ದಿನ ನಿರಂತರವಾದ ಭೇಟಿ ಕೊಡ್ದು ಅಕಲ್ನೊಟ್ಟಿಗೆ ಕಷ್ಟ ಸುಖನ ತೆರೆಯೊಂದು ಅಕಲ್ನೊಟ್ಟಿಗೆ ನಮ್ಮ ಸಮಾಜದ ಒಟ್ಟಾದ ಬದುಕೊಡು ನಮ್ಮ ಸಮಾಜಕ್ಕೆ ಶಕ್ತಿ ಆವಡು ಪನ್ನೊಂಚಿನ ದೃಷ್ಟಿಡು ಸಾಮರಸ್ಯದ ಸಂಕ್ರಾಂತಿ ಕಾರ್ಯಕ್ರಮ ಬೆಳ್ತಂಗಡಿ ತಾಲೂಕು ಓವಾನ್ಲ ಒರಿ ಜನಪ್ರತಿನಿಧಿ ಒರಿ MLA ಇಡೀ ಕರ್ನಾಟಕದ ಉಪ ರಾಜ್ಯದ ಏರಾನ್ಲ ಒರಿ ಮಲ್ತಿತ್ತಿಂದಾಂಡ ಅವು ನಿಖಲ್ನ ಹೆಮ್ಮೆದ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಮಾತ್ರ ಆತನಂಚಿನ ಕಾರ್ಯಕ್ರಮ ನಾನು ಈ ಸಂದರ್ಭ ಬಂದರೆ ಭಾರಿ ಸಂತೋಷ. ಪ್ರಾಯಶಃ ಹಿಡಿದು ಬೊಕ್ಕ ಬೇತೆ ಬೇತೆ ರೀತಿಯ ಕಾರ್ಯಕ್ರಮನಾಗ ನಮ್ಮ PUCದ ಡಿಸ್ಟಿಂಕ್ಷನ್ ಬತ್ತನ ಡಿಗ್ರಿ SSLC ಡಿಸ್ಟಿಂಕ್ಷನ್ ಬತ್ತನಂಚಿನ 1,000 ಜೋಕ್ಲೆಗೆ ಸನ್ಮಾನ ಮನ್ಪನಂಚಿನ ಕೆಲಸ ಕಾರ್ಯನ ಮಲ್ತದನು. ಪ್ರಾಯಶಃ ನನ್ನ ದುಂಬುಗೂ ಇನ್ನೊಂದು ಯೋಜನೆ ಉಂಡು ನಿಖಲ ಪೂರ ಸಾಕಾರ ಇಪ್ಪಡು ಪ್ರತಿ ಪಂಚಾಯತ್ ಪುನಃ ಏನು ಪಂಚಾಯತ್ಗೆ ಸೆಪ್ಟೆಂಬರ್ ಹಿಡಿದು ಬೊಕ್ಕ ಬರ್ಪೆ ಪ್ರತಿ ಪಂಚಾಯತ್ ಪುನಃ PUCಲ ಡಿಗ್ರಿದ ಜೋಕ್ಲೆನೊಟ್ಟಿಗೆ ನಾನೊಂದು ಸಂವಾದ ಮಲ್ಪೆ ದಾಯ ಸಂವಾದ ಮಲ್ಪೋಡೊಂದುಲ್ಲ ಅಂದ್ಪಂಡ ನಮ್ಮ ಜೋಕುಲು ಇನಿ ದುಮ್ಮದ ದಿನೊಟ್ಟು ವಾರೀತಿದ ಉದ್ಯೋಗ ಪೋಡು ವಾರೀತಿಡ ಅಕ್ಕಲ್ಲಿ ಜೀವನ ಮಲ್ಪೋಡು ಪನ್ಪುನಂಚಿನ ಕಲ್ಪನೆ ಆ ಜೋಕುಳ್ಳ ಇಜ್ಜಿ ಈ ನಿಖಲು ಇಲ್ಲಡೆ ಪೋದು ನಿಖಲ್ ಇಲ್ಲಲ್ಲಿ ಪುನಂಚಿನ PUC ಡಿಪುನ ಜೋಕುಳ್ಳಕ್ಕೆ ಏನ್ಲೆ ಡಿಗ್ರಿ ಡಿಪುನ ಜೋಕುಳ್ಳಕ್ಕೆ ಏನ್ಲೆ ಈ PUCಡ್ ಸೈನ್ಸ್ ದಯದೆ ತೊಂಡಕ್ಕೆಂಡ ಕೆಲವು ಜೋಕುಲು ಬಂದ್ಪೇರು ಎನ್ನ ಫ್ರೆಂಡ್ ಸೈನ್ಸ್ ತೊಂಡಲ್ಲ ಅಂಚಾನ್ಲ ಸೈನ್ಸ್ ತೊಂಡು ಕೆಲವು ಜೋಕುಳ್ಳಕ್ಕೆ ಏನ್ಲೆ ದಾಯಿ ಸೈನ್ಸ್ ತೊಂಡ ದಾಯಿ ಕಾಮರ್ಸ್ ತೊಂಡ ದಾಯಿ ಆರ್ಟ್ಸ್ ತೊಂದಗಣ್ಣ
ಈ ಜನ ಇಲ್ಲಲ್ಲಿ ಪೊಪ್ಪ ಬಂಡೇರು ಅಮ್ಮಲ ಬಂಡೇರು ಈ ಆರ್ಟ್ಸ್ ತೆತ್ತೊಂಡೆ ಆರ್ಟ್ಸ್ ತೆತ್ತೊಂಡೆ ನಾನೊಂದು ಕೆಲವು ಜೋಕೊಳ್ಳಕ್ಕೆ ಏನಿಲ್ಲ ಈ ದಾಯಿ ಸೈನ್ಸ್ ತೆತ್ತೊಂಡ ಕಾಮರ್ಸ್ ತೆತ್ತೊಂಡ ಆರ್ಟ್ಸ್ ತೆತ್ತೊಂಡ ಈ ಜನ ಮಾಸ್ಟರ್ ಬಂಡೇರ ಐಕೆ ಅಂತ ತೆತ್ತೊಂಡೆ ಅಪ್ಪಣ ಆಯನ ಸ್ವಂತಿಕೆದ ನಿರ್ಧಾರನ ನಮ್ಮ ಜೋಕುಲು ದೆತ್ತೊಂದು ನಕಲ್ನ ಪ್ರಮಾಣ ಎತ್ತಿಕೊಂಡ ಕೆಲವೇ ಪ್ರಮಾಣದ ಜೋಕುಲು ಅಕ್ಕಲ್ನಕಲ್ನ ಸ್ವಂತಿಗೆದ ಆಧಾರಡು ಅಪ್ಪಮ್ಮೆಗೆ ಸಪೋರ್ಟ್ ಮಲ್ತದ ನಕಲು ಪುನು ಆ ಮಲ್ಪನ್ನ ಕಾರಣಗೋಸ್ಕರ ದಾದಾತನ ಕೆಂಡ ಇನ್ನು ಬೆಳ್ತಂಗಡಿ ತಾಲೂಕು ಕುಡಿಪುನಂಚಿನ ಜೋಕುಲು ವಿಶೇಷವಾದ ದಕ್ಷಿಣ ಕನ್ನಡದ ಜೋಕುಲು IAS ಆದ DC ಆತಿಜೇರು IPS ಆದ SP ಆತಿಜೇರು ತಹಶೀಲ್ದಾರ್ ಆತಿಜೇರು PDO ಆತಿಜೇರು ಅದು ನನ್ನ ಸರ್ಕಾರಿ ಉದ್ಯೋಗಗಳು ಭಾರಿ ಕಮ್ಮಿ ನಮ್ಮದ ಜಿಲ್ಲೆಡು ಉಳ್ಳೇರು ಅದಕ್ಕೋಸ್ಕರ ಏನೊಂದು ತೀರ್ಮಾನ ಮಲ್ತದೆ ಮಿಷನ್ 100 ಪನ್ಪುನಂಚಿನ ಪುದರ್ಡು ಕನಿಷ್ಠ మన ಬರ್ಪುನ 5 ವರ್ಷ 10 ವರ್ಷಡು ಕನಿಷ್ಠ 100 ಜನ ಜೋಕುಲು ಇಂಚಿತ್ತಿನ ಸರ್ಕಾರಿ ಅಧಿಕಾರಿಗಳಾದ ನಮ್ಮ ಬೆಳ್ತಂಗಡಿಗೆ ಕೀರ್ತಿ ಕನಪನಚಿನ ಜೋಕುಲು ನಮ್ಮ ತಾಲೂಕು ದಾಖಲ ಆವಡು ಪನ್ಪನಚಿನ ಚಿಂತನೆಡು ಈ ಒಂಜಿ ಕಾರ್ಯಕ್ರಮನ ಯೋಚನೆ ಮಾಡ್ತಾರೆ ಆ ಕಾರ್ಯಕ್ರಮ ಈತೆ ಶುರುಕು ಪಂಚಾಯತ್ ಡಿಪನಚಿನ PUC ಡಿಗ್ರಿದ ಜೋಕ್ಲೈನ್ ಪೋಸ್ಟ್ ಗ್ರಾಜುಯೇಷನ್ದ ಜೋಕ್ಲೈನ್ ಲೆತ್ತದ ಕುಲ್ಲಾದು ಅಕ್ಲೊಟ್ಟಿಗೆ ಒಂಜಿ ಸಂವಾದ ಮಲ್ತದು ಅಕ್ಲೆಗೆ ಒಂಜಿ ಎಡ್ಡೆ ರೀತಿದ ಒರಿ ಓರಿಯೆಂಟೇಡ್ ಕನತ್ತದು ಒಂಜಿ ಎಡ್ಡೆ ರೀತಿದ ಮಾಹಿತಿನ ಕೊರ್ಪನೆಯನ್ನು ಕನತ್ತದು ಮಾಹಿತಿ ಕೊರ್ಪವ ಈ PUCದ ತೊಂಡ ದಾದ ಮಲ್ಪೊಲಿ ನಾವು ಒಂಜಾತ ಜೋಕುಲಿಗೆ ಉದ್ಯೋಗಕ್ಕೆ ಪೋಡು ಒಂದಿಪ್ಪುಣು ಉದ್ಯೋಗಕ್ಕೆ ಪೋಡುಂದಂಡ ವಾ ಉದ್ಯೋಗಕ್ಕೆ ಪೋಡು ಐಕೆ ಇಂಟರ್ವ್ಯೂ ಎಂಚ ಅಟೆಂಡ್ ಮಲ್ಪೋಡು ಅವು ವಾ ದೃಷ್ಟಿಡ್ ಪೋಣೆ ಯಾನು ವಾ ಹಂತಗೆ ಮುಟ್ಟಾರೆ ಸಾಧ್ಯ ಉಂಡು ಪನ್ಪನಚಿಂದ ಚಿಂತನೆ ಪೂಜೆ ಅಂಚದು ಉದ್ಯೋಗ ಪೋಪನ ಜೋಕುಲಿ ಏರು ಅಕ್ಲಿಗೆ ಸಪ್ರೇಟ್ ಅಕ್ಲೇನು ಲಿಸ್ಟ್ ಮಲ್ಪ ಏರ್ ಮಾತ್ರ ಸೆಲ್ಫ್ ಎಂಪ್ಲಾಯ್ಮೆಂಟ್ ಎನ್ನ ಕಾರದ ಮಿತಿ ಯಾನು ಅಂತದ್ದು ಯಾನೊಂಜಿ 10 ಜನಕ್ಕೆ ಉದ್ಯೋಗ ಕೊರಪೆ ಅಂತ ಪನ್ಪನಚಿಂದ ಸಾಮರ್ಥ್ಯ ಪನಚಿಂದ ಜೋಕ್ಲಿಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅದನ್ನ ಎಂಟರ್ಪ್ರಿನರ್ಶಿಪ್ಗೆ ಬೋಡಪ್ಪನಚಿಂದ ದೃಷ್ಟಿ ಅಕ್ಲೇನು ಪಟ್ಟಿ ಮಲ್ತದು ಡಿಸೆಂಬರ್ದ ತಿಂಗಳದ 5 ಆದಿತ್ಯವಾರ ಪ್ರತಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಡು 250 ವಿದ್ಯಾರ್ಥಿಗಳನ್ನ ಅಕ್ಲಿಡ್ದು ಜಾಸ್ತಿ ಆನಂದ ಬೇತೇನೆ ಮಲ್ಪ ಅಕ್ಲಿಗೆ ಓರಿಯೆಂಟೇಷನ್ ಕೊರ್ಪ ನಿಖಲು ಇಂಚಿತ್ನ ಈ ರೀತಿಡು ತಯಾರಿ ಆವಡು ಈ ರೀತಿಡು ಕಾಂಪಿಟೇಟಿವ್ ಎಕ್ಸಾಮ್ಗೆ ತಯಾರಿ ಆವಡು ಈ ರೀತಿ ಸೆಲ್ಫ್ ಎಂಪ್ಲಾಯ್ಮೆಂಟ್ಗೆ ತಯಾರಿ ಆವಡು ಪನ್ಪನಚಿನ ವ್ಯವಸ್ಥೆನ ಡಿಸೆಂಬರ್ 2 ದೊಲೈಡ್ ಮಲ್ತಂದಾಂಡ ಪ್ರಾಯಶಃ ನೂದೆಕ್ಕೆ ಪನ್ಪೆ ಬೆಳ್ತಂಗಡಿದು ನಾನು ದುಂಬುದ 5 ವರ್ಷ 10 ವರ್ಷದೊಲೈಡ್ ಬೆಳ್ತಂಗಡಿ ತಾಲೂಕುದ ಜವನೆಲ್ಲ DC ಆದ ತುಯಾರ ಸಾಧ್ಯ ಉಂಡು ಬೆಳ್ತಂಗಡಿ ತಾಲೂಕುದ ಜವನೆಲ್ಲ SP ಆದ ತುಯಾರ ಸಾಧ್ಯ ಉಂಡು ಪನ್ಪನಚಿನ ಕಲ್ಪನೆದ ಒಂದು ಕಾರ್ಯಕ್ರಮಲ್ಲ ನಾನು ದುಂಬುದ ದಿನೊಟ್ಟು ಮಲ್ಪೋಡು ಪನ್ಪನಚಿನ ನಿಶ್ಚಯಲ್ಲ ನಾನು ಮಲ್ತದೆ ಅಂಚದೆ ಇನಿ ನಿಖಲ್ ಪಾಡ್ನಂಚಿನ ಮಾಲೆದ ದುನ್ನ ನನಾತ್ ದುನ್ನಾತನು ಬೆಳ್ತಂಗಡಿ ತಾಲೂಕುದ ಈತ ಮಲ್ಲ ಸಂಖ್ಯೆಡು ಈ ಗ್ರಾಮದ ಅಭಿವೃದ್ಧಿದೊಟ್ಟಿಗೆ ಪ್ರತಿ ಒಂಜಿ ಇಲ್ಲಿಲ್ಲನ ಸಂಪರ್ಕ ಮಲ್ಪನಚಿನ ಕೆಲಸ ಪ್ರಾಯಶಃ ಯಾನು ಜನಪ್ರತಿನಿಧಿ ಆಯ್ನ ಹಿಡಿದು ಬೊಕ್ಕ ನಿಕ್ಲೆ ನೆನಪಿಪ್ಪಾಡು ದೇವೇಣ್ಣೆ ಪನ್ನಾಗೆ ಕೈನ ಪನೋಡುಂದಾಂಡು ಯಾನು ಇಲ್ಲಲ್ಲ ಒರಿಯೇಪುನು ಬ್ರಹ್ಮಚಾರಿ ಶನಿವಾರ ದಾನಿ ಮಾತ್ರ ಎನ್ನ ಬಡಿದಿ ಜೋಕು ಮಾತ್ರ ಇಲ್ಲಡೆ ಬರ್ಪು ಅಂಚಾದಿ ಅನ್ನಾಡು ಕೊಟ್ಟು ಓಲ ಇಡೀಗೆ ಬರ್ರೆ ರೇಟ್ ಆಂಡು ಯಾನು ಬಡಿದಿ ಜೋಕುಲ್ ನೊಟ್ಟಿಗೆ ತಿರ್ಗೆರೆ ಪೋತಂದು ಏರ್ಲ ಎಣ್ಣೆ ಹೊಡಿಂದೆ ಇಜ್ಜಿದೆ ಏನು ಮಾಡ ಯಾನ್ ಬಡಿದಿ ಜೋಕುಲ್ ನೊಟ್ಟಿಗೆ ಬಡಿದಿಯೇ ಬರ್ಪುನು ಶನಿವಾರ ದಾನಿ ಮಧ್ಯಾಹ್ನ ಬೊಕ್ಕ ಅಲ್ಲ 5 ದಾನಿ ಬೊಲ್ಪುಗ ಅಲ್ನಾತಿಗೆ ಪೋಪಲ್ನ ಯಾನ್ ಜೋಕುಲ್ಲ ಎಲ್ನೊಟ್ಟಿಗೆ ಬರ್ಪೇರೆ ಅಲ್ನಾತಿ ಪೋಪೇರಿ ಯಾನು ಬಾಕಿದ 5 ದಿನ ಅಲ್ಲ ಆಜಿ ದಿನ ಅಲ್ಲ ಯಾನು ಒರಿಯೇಪುನು ಪೊಪ್ಪಲ ಅಮ್ಮಲ ಯಾನ ಮಾತ್ರ ಇಪ್ಪುನು ಅಂಚದು ಹೆಂಗೆ ಕುಟುಂಬದ ಒಟ್ಟಿಗೆ ಎನ್ನ ಫ್ಯಾಮಿಲಿದೊಟ್ಟಿಗೆ ಯಾನು ತಿರ್ಗೆರೆ ಪೋಪುನ ಎಂದ್ವೇಜಿ ಅಂಡ ಪ್ರತಿ ದಿನಲ ಕ್ಷೇತ್ರದ ಜನಕ್ಕಲ್ನಗೋಸ್ಕರ ಎರಡ್ದು ಏತು ಸಾಧ್ಯ ಉಂಡು ಆತ ಕೆಲಸ ಕಾರ್ಯನ ಮಲ್ಪನಚಿಂದ ಕೆಲಸ ಮಲ್ಪ ಹೆಂಗೆ ಖುಷಿ ಅಂಡು ದೇವೇಣ್ಣೆ ಒಂಜಿ ಹೊಸ ಅಂಶನ ಬಂಡೇರು ಏರ್ನ ಇಲ್ಲಡೆ ಮತ್ತು MLA ಬೈದೇರಿಂದ ಕೈದೇರು ಪುನಾಗ ಹೆಂಗೆ ಮನಸ್ಸು ದಿಂಜಿಂದ ಅವನು ಈತು ಜನತೆ ಇಲ್ಲಡೆ ಅನ್ನು ಪೋತೇನ ಅಂತ ಬಂದಾಗ ಹೆಂಗೆ ಮನಸ್ಸಿಗೆ ಒಂಜಿ ಖುಷಿ ಅಂಡು ಪ್ರಾಯಶಃ ನಾನು ದುಂಬುಗು ಐಡ್ದಲ ಜಾಸ್ತಿ ಏತಾಪನ ಆತು ಕಾರ್ಯಕ್ರಮಲಿಗೆ ಸುಖ ಇಪ್ಪು ಕಷ್ಟ ಇಪ್ಪು ಪ್ರತಿಯೊಂಜಿಕ್ಲ ಸ್ಪಂದನೆ ಮಲ್ಪ ಕೆಲಸ ಮಲ್ಪ ಎರಡ್ದು ಏತು ಸಾಧ್ಯ ಉಂಡು ಆತು ಆರ್ಥಿಕ ಸಹಕಾರದ ದೃಷ್ಟಿಡ್ಲ ಏತಾಪನ ಆತು ಮಲ್ಪನಚಿಂದ ಕೆಲಸನ ಇನಿ ಮುಟ್ಟಲ ಮಲ್ತೊಂದು ಬೈದೆ ನಿಖನ ಆಶೀರ್ವಾದಡ ನನಾತ್ ಐನು ಮಲ್ಪನಚಿಂದ ಶಕ್ತಿ ದೇವರ ಕೊರಡೆ ಪ್ರಾಯಶಃ ಎನ್ನ ಈತೆ ಉದ್ದೇಶ ಇನ್ನು ರಾಜಕಾರಣದ ವ್ಯವಸ್ಥೆ ಹೆಂಗೊಂಜಿ ಎಲ್ಲಿ ಹಿಡ್ದಿಪ್ಪನಾಗ ಹೆಂಗೊಂಜಿ ರಾಜಕಾರಣದ ಪ್ರೇರಣೆ ರಾಜಕಾರಣ ದಾಯ ಪ್ರೇರಣೆಗೆ ಬಂಡ ಎನ್ನ ಅಮ್ಮಲ 4 ಸರ್ತಿ ಪಂಚಾಯತ್ ಮೆಂಬರ್ ಅದಿತ್ತೇರು ಎನ್ನ ಅಮ್ಮ ಪಂಚಾಯತ್ ಮೆಂಬರ್ ಅದಿಪ್ಪನಾಗಲ್ಲ ಯಾನರನೊಟ್ಟಿಗೆ ಪಪ್ಪಮ್ಮನೊಟ್ಟಿಗೆ ಫೀಲ್ಡಿಗೆ ಬಂದಿತ್ತೆ BJPದ ಪ್ರತಿಯೊಂದು ಆನಿಡ್ದೀನಿ ಮುಟ್ಟ ನಮಕ ಒಂಜಿ ಸಮಾಜದ ಜೊತೆಗೆ ಉಪ್ಪೋಡು ಪನ್ಪುನಚಿಂದ ಆ ಪ್ರೇರಣೆ ಪ್ರಾಯಶಃ ಏನ ನೀನೇ ಮುಟ್ಟ ಘನತು ಉಂತಾದಂಡೆ ಜೀವನದ ಕಡೇತ ಕಾಲ ಮುಟ್ಟಲ ಬೆಳ್ತಂಗಡಿದ ತಾಲೂಕುದ ಜನಕ್ಕಲ್ನ ಸೇವೆ ಮಲ್ಪುನಚಿಂದ ಪ್ರಾಮಾಣಿಕ ಕೆಲಸನೇ ನಾನು ಮಲ್ಪೆ ಪನ್ಮಂಜಿನ ಪಾತಿರನಿ ನಾನು ಈ ಸಂದರ್ಭಡು ಕೊರೊಂದು ಪ್ರಾಯಶಃ ಇನಿ ಕೊರೋನಾ ಬಂದಾಗ ಅಮ್ಮ ಶಿವಶಂಕರ್ ನಾಯಕ್ ಎರಡು ಒಂಜಿನ ಪೋದು ಬಂಡೆ ಅಣ್ಣರೇ ಎಂಗ್ಲ ತಾಲೂಕುಡು ಕೊರೋನಾ ಬೈದನು ಮಾತೆರೆಗ್ಲ ಬಂಗಡುಲ್ಲೇರು
ಅಂಚೊಂಚೂರು ಅರಿ ಇರೋಂಜಿ ವ್ಯವಸ್ಥೆ ಮಲ್ತಾರಂಡ ಎಂಕ್ಲೆ ಭಾರಿ ಉಪಕಾರ ಆಪುನೊಂದು ಅವು ಕೊರ್ಕವಂಡೇರು ಐದು ದುಃಖವಂಡೆ ದುಡ್ಡು ಮಾತ್ರ ಇತ್ತೆ ಜನಡ ದುಡ್ಡು ಇಜ್ಜಿತ್ತೆ ಅಂದೆ ಆರು ಆಂಡಲ ಇರು ದುಡ್ಡು ಏಪ ಬೋರ್ಡಲ್ಲ ಕೊರ್ಲಿ ಜನಕ್ಲೆಗೆ ಇರು ಕೊರ್ಪುನ ಇರ್ನ ಇಲ್ಲಡೆ ಇರ್ಕೇನೊಂದಿಚ್ಚಾರು ಜನಕ್ಲೆಗೋಸ್ಕರ ಇರು ಕೊರ್ಪೇರೆ ಅಂತ ಪಂಡದು ಪ್ರಾಯಶಃ ಆನಿದ ಕಾಲಡು ಇಡೀ ರಾಜ್ಯಡ್ ಏರು ಕೊಡ್ತಾರೆ ಗೊತ್ತಿಜಿ 30,000 ಇಲ್ಲಡೆಗೆ ಇನ್ನು ಕಿಟ್ಟನ್ನು ಕೊರ್ಪುನಂಚಿನ ವ್ಯವಸ್ಥೆ ಮಲ್ಪನಾಗ ಐಕ್ ಪೂರ್ತಿ ಆಯ್ನಂಚಿನ ಆ ಅರಿತ ವ್ಯವಸ್ಥೆನ ಎಂಕ್ಲೆಗೆ ಶಕ್ತಿ ಆದು ಅಂತನಾರು ಶಿವಶಂಕರ್ ನಾಯಕರು ಆರ್ನ ಆಶೀರ್ವಾದ ಈ ಒಂಜಿ ಸಂಬಂಧ ಈ ಒಂಜಿ ವ್ಯವಸ್ಥೆ ಪ್ರಾಯಶಃ ಎನ್ನ ಪೂರ್ವಜನ್ಮದ ಪುಣ್ಯ ಎಪ್ಪುಡು ಆ ಒಂಜಿ ಪ್ರೀತಿ ವಿಶ್ವಾಸ ಜನಕ್ಕಲ್ಲಿ ಎಂಕ ಕೊರ್ತೇರಿಂದಾಂಡ ಪೂರ್ವಜನ್ಮದ ಪುಣ್ಯ ಆ ಪುಣ್ಯದ ಫಲ ಇನ್ನು ಹೆಂಗೆ ಕೊರ್ತೇರಿಂದಾಂಡ ಐನ ಜೀವನದ ಕಡೆಯತ ಕಾಲ ಮುಟ್ಟ ಏಪಲ ನೆನಪುದಿ ಇದು ಈ ಕ್ಷೇತ್ರದ ಜನಕ್ಕಲನೊಟ್ಟಿಗೆ ಸುಖ ಅಪ್ಪೋಡು ಕಷ್ಟ ಇಪ್ಪೋಡು ಸ್ಪಂದನೆ ಮಲ್ಪನ ಚಂದ ನಿಖಲ್ನ ಇಲ್ಲದ ಮಗಲೆಕ ಏಪಲ ಇಪ್ಪು ಅಂತ ಪನೊಂದು ಎರಡಾಡು ಪಾತ್ರೆ ಮುಗಿಸವೆ ಭಾರತ್ ಮಾತಾ ಕಿ ಜೈ. ಮಾತನಾಡಿದ ಗೌರವಾನ್ವಿತ ಶಾಸಕರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಬಂಧುಗಳೇ, ಎಲ್ಲ ಆಗುಹೋಗುಗಳನ್ನು ತದೇಕ ಚಿತ್ತದಿಂದ ಆಲಿಸಿ ಈ ಸಭೆಯನ್ನು ಮುನ್ನಡೆಸಿದವರು ಸಭಾಧ್ಯಕ್ಷರು ಗೌರವಾನ್ವಿತ ಶಿವಶಂಕರ್ ನಾಯಕ್ ಇವರಿಂದ ಇದೀಗ ನೆರೆದಿರುವಂತಹ ಗ್ರಾಮದ ಎಲ್ಲ ಜನರಿಗೆ ಸಹ ಪ್ರಥಮವಾಗಿ ನಮಸ್ಕಾರಗಳು. ವೇದಿಕೆ ಇವತ್ತಿನ ಕಾರ್ಯಕ್ರಮದ ಕೇಂದ್ರವೆಂದು ಆತ್ಮೀಯ ಶಾಸಕರಿಗೆ ನಮಸ್ಕಾರಗಳು ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ನಮಸ್ಕಾರಗಳು. ಹರೀಶ್ ಪೂಂಜಾ ಅಭಿನಂದನಾ ಸಮಿತಿ ಬಂದಾರು, ಮೊಗ್ರು, ಕಣಿಯೂರು ಈ 3 ಗ್ರಾಮದಿಂದ ಇವತ್ತೊಂದು ನಾವು ನಮ್ಮ ನೆಚ್ಚಿನ ಶಾಸಕರಿಗೆ ಸನ್ಮಾನವನ್ನು ಮಾಡಿದ್ದೇವೆ. ಆ ಒಂದು ಪ್ರಶಸ್ತಿ ಬಂದದ್ರಿಂದ ಒಂದು ನಮ್ಮ ಕಡೆಯಿಂದ ನಮ್ಮ ಪ್ರೀತಿಯ ಒಂದು ಅಭಿನಂದನೆಯನ್ನು ನಾವು ಸಲ್ಲಿಸಿದ್ದೇವೆ. ಇದರಲ್ಲಿ ಈಗ ನೋಡಿ, ಕಡಮ್ಮಾಜಿಯವರು ಮಾತಾಡಿದರು, ನಿರರ್ಗಳ ಮಾತು. ನೀವು ನೋಡಿ, ಆ ಇಡೀ ಮಾತು ಶುರುವಿಂದ ಕೊನೆಯವರೆಗೆ ಅವರ ಮಾತಾಡುವಾಗ ಎಲ್ಲಿಯಾದರೂ ಒಂದು ಕಡೆ ಹ್ಞೂ ಅಂತ ಹೇಳಲೇ ಇಲ್ಲ. ನಿರರ್ಗಳವಾಗಿ ಸುಮಾರು 35-40 ನಿಮಿಷ ಅವರು ಮಾತಾಡಿದ್ದಾರೆ. ಅದರ ಅರ್ಥ ಏನಂತ ಹೇಳಿದರೆ, ನಮ್ಮ ಈ ಒಂದು ತಾಲೂಕಿನ ಅಭಿವೃದ್ಧಿಗೆ ನಮ್ಮ ಶಾಸಕರು ಏನೆಲ್ಲ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದನ್ನು ಅವರು ಸಂಪೂರ್ಣವಾಗಿ ಅದನ್ನು ಅರಿತು ನೋಡಿ ಅವರ ಮಾತನ್ನು ಕೇಳುವಾಗ ಒಂಥರ ಒಮ್ಮೊಮ್ಮೆ ಮೈ ಜುಮ್ಮಾಗ್ತದೆ. ಆ ರೀತಿಯಲ್ಲಿ ನಮ್ಮ ಶಾಸಕರ ಅಭಿವೃದ್ಧಿ ಕೆಲಸಗಳನ್ನು ಅವರು ನಿರರ್ಗಳವಾಗಿ ಮಾತಾಡಿದ್ದಾರೆ. ಅದರ ನಂತರ ನಾವು ಹೇಳಲಿಕ್ಕೆ ಏನಿಲ್ಲ. ಅದರ ಜೊತೆಗೆ ನಮ್ಮ ಶಾಸಕರು ಸಹ ಅವರ ಅಭಿನಂದನಾ ಮಾತನ್ನು, ಅಂತರಾಳದ ಮಾತನ್ನು ನಮ್ಮ ಎದುರಿಗೆ ಮಾತಾಡಿದ್ದಾರೆ. ಅವರಿಗಿಬ್ಬರಿಗೂ ಸಹ ನಾನು ನಿಮ್ಮೆಲ್ಲರ ಪರವಾಗಿ ನಾನು ವೈಯಕ್ತಿಕವಾಗಿ ಒಂದು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಕೊನೆಯದಾಗಿ ನಾನು ಆ ಸಭೆಯ ಅಧ್ಯಕ್ಷನಾಗಿ ನಾನು ಏನು ಹೇಳ್ಬೋದು? ಶಾಸಕರಿಗೆ ಗೊತ್ತುಂಟು, ವಿಶೇಷವಾಗಿ ರಾಜಕೀಯದಲ್ಲಿ ಒಬ್ಬ ವ್ಯಕ್ತಿ ಉನ್ನತಿಗೆ ಏರಿದಾಗ ಆಟೋಮೆಟಿಕ್ಕಾಗಿ ಒಂದು ಗುಂಪು ಏಳ್ತದೆ ಮೇಲೆ, ವಿರೋಧಿ ಗುಂಪಿಗೆ ಒಂದು ಆಟೋಮೆಟಿಕ್ಕಾಗಿ ಬರ್ತದೆ. ಅದರ ಅನುಭವ ಅವರಿಗಿದೆ. ನಾನು ಈ ಸಂದರ್ಭದಲ್ಲಿ ಏನು ಹೇಳ್ತೇನೆ ಅಂತ ಹೇಳಿದ್ರೆ, ನಿಮ್ಮ ಈ ವಿಶೇಷವಾದ ಒಂದು ನಮ್ಮ ತಾಲೂಕಿನ ಬಗ್ಗೆ ಇರುವಂಥ ಕಾಳಜಿಯಿಂದ ನೀವು ಮಾಡಿರುವಂಥ ಈ ಎಲ್ಲ ಅಭಿವೃದ್ಧಿ ಕೆಲಸಗಳಿಗೆ ಉಲ್ಟಾ ಮಾತಾಡೋರು ಇರ್ತಾರೆ. ಆದರೆ ನಾನು ಈ ಸಂದರ್ಭದಲ್ಲಿ ನಿಮಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜಸ್ವಾಮಿ, ಮಲೆಂಗಲ್ಲು ದೇವಸ್ಥಾನ, ಕೊರಿಂಜ ಮಾಡ ದೈವಸ್ಥಾನ, ಕಣಿಯೂರು ಮಹಾವಿಷ್ಣು ಹಾಗೂ ಎಲ್ಲ ನಮ್ಮ ಊರಿನ ದೇವರುಗಳೆಲ್ಲರಿಗೂ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಶಾಸಕರಿಗೆ ಈ ಎಲ್ಲ ವಿರೋಧಿಗಳ ಏನೇನು ತಾಪತ್ರೆಗಳಿದೆ ಅದನ್ನೆಲ್ಲ ಸಮರ್ಥವಾಗಿ ಎದುರಿಸುವಂತಹ ಒಂದು ಶಕ್ತಿಯನ್ನು ಆ ದೇವರು ಕರುಣಿಸಲಿ ಅಂಥೇಳಿ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಜೊತೆಗೆ ನಾವಿವತ್ತು ಅಭಿನಂದನೆ ಮಾಡಿದ ಒಂದು ಪ್ರಶಸ್ತಿ ಬಂದಿದೆ. ಅವ್ರು ಹೇಳಿದ್ರು ಭಾರ ಆಗಿದೆ, ಅದು ಎಂಥ ಹಾರ, ತುಂಬ ಭಾರ ಆಗಿದೆ. ಅದು ಖಂಡಿತ ಭಾರವೇ. ಇನ್ನು ಮುಂದೆ ನಿಮ್ಮಿಂದ ನಮ್ಮ ನಿರೀಕ್ಷೆ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗಾಗಿ ಅದನ್ನೆಲ್ಲ ನಿಭಾಯಿಸುವಂಥ ಒಂದು ಶಕ್ತಿಯನ್ನು ದೇವರು ಕೊಡಲಿ. ಕೊನೆಯದಾಗಿ ನಾನು ಒಂದು ಮಾತು ಹೇಳ್ತೇನೆ. ಕೊರೋನಾ ಕಾಲದಲ್ಲಿ ಶಾಸಕರು ಬಂದು ನಮ್ಮಲ್ಲಿ ಬಂದು 5 kgದು 30,000 ಪ್ಯಾಕೆಟ್ ಅಕ್ಕಿ ಬೇಕು ಅಂತ ಹೇಳಿ ನಾವು ಭಾಳ ಖುಷಿಯಿಂದ ಮಾಡಿಕೊಟ್ಟಿದ್ದೇವೆ. ಅಲ್ಲಿ ಹಣದ ಲೆಕ್ಕಾಚಾರ ಇಲ್ಲ, ನಾನು ಸತ್ಯ ಹೇಳ್ತೇನೆ. 30,000 ಮನೆಗೆ ನಮ್ಮ ಅಕ್ಕಿ ತಲುಪ್ತದೆ. 30,000 ಜನರಿಗೆ ಮನೆಗೆ ಅಕ್ಕಿ ತಲುಪಿಸಲಿಕ್ಕೆ ನಮ್ಮ ಹತ್ರ ಸಾಧ್ಯ ಇಲ್ಲ. ಇಂಥ ಒಂದು ಅವಕಾಶವನ್ನು ಅವರು ನಮ್ಮ ಸಂಸ್ಥೆಗೆ ಕೊಟ್ಟಿದ್ದಾರೆ. ಸ್ವಲ್ಪ ಪೇಮೆಂಟ್ ಬಂದಿದೆ, ಇನ್ನು ಸ್ವಲ್ಪ ಬಾಕಿ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ. ಆದರೆ ನಾವು ಅದನ್ನು ಖಂಡಿತವಾಗಿ ಬಾಕಿ ಅಂತ ಪರಿಗಣಿಸ್ತಾ ಇಲ್ಲ. ನಮ್ಮ ಸಂಸ್ಥೆಯ ಕಡೆಯಿಂದ ನಮ್ಮ ಶಾಸಕರಿಗೆ ಬೆಂಬಲವಾಗಿ ನಾವು ಆ ಕೆಲಸವನ್ನು ಮಾಡಿದ್ದೇವೆ.
ಶಾಸಕರಲ್ಲಿ ನಾನು ವಿನಂತಿಸ್ತೇನೆ, ಇನ್ಯಾವತ್ತೂ ನೀವು ಅದು ಸಾಲ ಅಂತ ಹೇಳಬೇಡಿ ಅಂಥೇಳಿ ನಾನು ನಿಮ್ಮಲ್ಲಿ ವಿನಂತಿಸ್ತಾ, ನನಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷನಾಗಿ ನನ್ನ 2 ಮಾತಾಡಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ತೆ. ಬಂಧುಗಳೇ, ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಅಧ್ಯಕ್ಷೀಯ ನುಡಿಗಳನ್ನಾಡಿದ ಗೌರವಾನ್ವಿತ ಶಿವಶಂಕರ್ ನಾಯಕ್ ಇವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಬಂಧುಗಳೇ, ಮಾನ್ಯ ಶಾಸಕರ ಮೇಲಿನ ಗೌರವ ಅಭಿಮಾನಗಳಿಂದ ಬಂದಾರು, ಕಣಿಯೂರು ಮತ್ತು ಮೊಗ್ರು ಭಾಗದ ವಿವಿಧ ಸಂಘ ಸಂಸ್ಥೆಗಳಿಂದ ಇದೀಗ ಗೌರವಾರ್ಪಣೆ. ಮೊದಲನೆಯದಾಗಿ ರೈತ ಬಂಧು ಆಹಾರೋದ್ಯಮ ಮಾರುತಿಪುರ ಇದ್ದೇವೆ. ಇದೀಗ ಅವರ ಕೈಯಾರೆ ರೈತ ಬಂಧು ಆಹಾರೋದ್ಯಮ ಮಾರುತಿಪುರ ಈ ಸಂಸ್ಥೆಯ ವತಿಯಿಂದ ಗೌರವಾರ್ಪಣೆಯನ್ನು ಮಾಡ್ತಾ ಇರುವ ಎಲ್ಲ ಸಜ್ಜನ ಬಂಧು ವಿ ಪ್ರಸಾದ್ ಕಡಮಾಜೆ, ಸುದರ್ಶನ್ ಹೆಗಡೆ ಕಣಿಯೂರು ಗುತ್ತು, ಪದ್ಮನಾಭ ಶಿಲ್ಪಿ ಪಿಲಿಗೂಡು, ಚಿದಾನಂದರಾವ್ ಕೊಲ್ಲ, ತಿಮ್ಮಯ್ಯಗೌಡ ನಡುಮಜಲು, ಆನಂದಗೌಡ ಮುಂಡೂರು, ಎಲ್ಲ ಗಣ್ಯಾತಿ ಗಣ್ಯರಿಗೆ ಸೇರಿರುವ ಎಲ್ಲ ಸಜ್ಜನ ಪರವಾಗಿ ಅಭಿನಂದನಾ ಸಮಿತಿ ಪರವಾಗಿ ಒಂದೇ ಮಾತಿನಲ್ಲಿ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಗೌರವದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ.